you have an issue, if you have a complaint, you call, they will attend. ಸ್ವಲ್ಪ ಮಟ್ಟಿಗೆ ನೀವು ಜಾಗರೂಕರಾಗಿದ್ದರೆ ಮ್ಯಾಕ್ಸಿಮಮ್ ಇಶ್ಯೂಸ್ ಕಡಿಮೆ ಆಗುತ್ತೆ. And coming days, let's see, we'll have a better and good society. Yes. ಎಲ್ರಿಗೂ ನಮಸ್ಕಾರ. ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ BWSSB ಇಲಾಖೆಯ ಶಿವಾನಂದ ಸರ್ AE ಮೇಲ್ ಬರಬೇಕು ಅಂತ ಕೇಳ್ಕೊಳ್ತೀನಿ. BBMP ಫಾರೆಸ್ಟ್ ಸೆಲ್ ವಿನಯ್ ಅವರು DRFO ಮೇಲ್ ಬರಬೇಕಂತ ಕೇಳ್ಕೊಳ್ತೀನಿ. ಬೆಸ್ಕಾಂ ಇಲಾಖೆ ಮಹೇಶ್ J AE ಇವರು ಮೇಲ್ ಬರಬೇಕಂತ ಕೇಳ್ಕೊಳ್ತೀನಿ. ಮತ್ತು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಂದ ಮಂಜುನಾಥ್ ಸರ್ DFO ರವರು ಮೇಲ್ ಬರಬೇಕಂತ ಕೇಳ್ಕೊಳ್ತೀನಿ. ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಗಿರೀಶ್ KC ಅವರು. ಎಲ್ರಿಗೂ ನಮಸ್ಕಾರ. ಈ ದಿನ ಬೇಗೂರು ಪೊಲೀಸ್ ಠಾಣಾ ವತಿಯಿಂದ ಮಾಸಿಕ ಜನಸಂಪರ್ಕ ಸಭೆಯನ್ನು ಆಯೋಜಿಸಿದ್ದೇವೆ. ಕಾರ್ಯಕ್ರಮ ಪ್ರಾರಂಭ ಮುಂದೆ ಪ್ರಾರ್ಥನೆ ಗೀತೆ ಮೊದಲ ಶುರು ಮಾಡೋಣ ಅಂತ. ಶೇಖರ್. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ಭಜನೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪೂಜೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಪ್ರಾರ್ಥನೆ ಗೀತೆ ನಡೆಸಿಕೊಟ್ಟ ಶೇಖರ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ನಡೆಸಿಕೊಟ್ಟಲಿದ್ದಾರೆ PSI ಮಹೇಶ್ ಅವರು. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ, ಸಾರ್ವಜನಿಕರಿಂದ ಸಾರ್ವಜನಿಕರಿಗೋಸ್ಕರ ಯೋಜಿತಗೊಂಡ ಈ ಕಾರ್ಯಕ್ರಮ, ಸುಂದರ ಕಾರ್ಯಕ್ರಮಕ್ಕೆ ಅಧ್ಯಕ್ಷನ ವಹಿಸಿರುವಂತಹ ಮಾನ್ಯ ಉಪ ಪೊಲೀಸ್ ಆಯುಕ್ತರು ಆಗ್ನೇಯ ವಿಭಾಗ ಶ್ರೀಮತಿ ಸಾರಾ ಫಾತಿಮಾ ಮೇಡಮ್ ರವರು ಈ ಕಾರ್ಯಕ್ರಮಕ್ಕೆ ನಡೆಸಿಕೊಡಲು ಬಂದಿರ್ತಾರೆ. ಅವ್ರಿಗೆ ನಾವೆಲ್ಲರೂ ನಮ್ಮ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಿಂದ ಮತ್ತು ಸಾರ್ವಜನಿಕರಿಗಿಂದ ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾದಂಥ ಸ್ವಾಗತ ಕೋರಲು ಬಯಸ್ತೇನೆ. ಹಾಗೆಯೇ ನಮ್ಮ ಸತೀಶ್ KM ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಆಗಮಿಸಿದ್ದು ತಮ್ಮ ಪ್ರಶ್ನೋತ್ತರಗಳು ಏನು ಕಾರ್ಯಕ್ರಮ ಇರ್ತವೆ ಅವುಗಳಿಗೆ ಒಂದು ನಿರ್ದೇಶನಗಳನ್ನ, ಮಾರ್ಗದರ್ಶನಗಳನ್ನ, ಸೂಚನೆಗಳನ್ನ ಕೊಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ಠಾಣೆಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಿದ್ದೀವಿ. ನಾವು ಪ್ರತಿ 4ನೇ ಶನಿವಾರದಂದು ಈ ಒಂದು ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಇಲಾಖೆಯ ಒಂದು ಪ್ರಶ್ನೆಗಳು ರೈಸ್ ಆಗ್ತಿದ್ದೋ, ಅದರಿಂದಾಗಿ
ಸಹಜವಾಗಿ ಅವ್ರು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಇಲಾಖೆಗಳನ್ನ ಸಂಯೋಜನೆ ಕೋಆರ್ಡಿನೇಷನ್ ಮಾಡಿ ಬೇರೆ ಬೇರೆ ಇಲಾಖೆಗಳಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ನಮ್ಮ ಪೊಲೀಸರಿಗೆ ಸಹಕಾರ ಕೊಡಲಿಕ್ಕೆ ಮತ್ತು ನಮ್ಮ ಏರಿಯಾ ಇನ್ನೂ ಹೆಚ್ಚಿನ ಸುಸ್ಥಿತಿಯಾಗಿ ಸುರಕ್ಷಿತವಾಗಿ ಇರಲಿಕ್ಕೆ ಸಹಕಾರ ಕೊಡಲು BWSSP ಇಲಾಖೆಯಿಂದ ಶಿವಾನಂದ್ AE ಸರ್ ಅವರು ಬಂದಿರ್ತಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೀವಿ. ಇನ್ನು ಮುಂದೆ ಇದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ತಮ್ಮ ಇಲಾಖೆಗಳಿಂದ ಅಧಿಕಾರಿಗಳು ಬರಲಿ ಅಂತ ಆಶಿಸ್ತಾ, ನಂತರದಲ್ಲಿ ಈಗ BBMP ಅರಣ್ಯ ಘಟಕದಿಂದ ವಿನಯ್, ಈಗ BBMP ಗ್ರೇಟರ್ ಬೆಂಗಳೂರು ಆಗಿದೆ, ಆ ಘಟಕದಿಂದ ವಿನಯ್ ಅವರು DRFO ಅವರು ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತನ ಕೋರ್ತಿದ್ದೀವಿ. ಮತ್ತು ನಮ್ಮ ಇಲಾಖೆಯ ಒಂದು ಪಾರ್ಟ್ ಅವಿಭಾಜ್ಯ ಅಂಗವಾಗಿರುವಂಥ ಟ್ರಾಫಿಕ್ಕಿಂದ ಉಳಿಮಾವು ಟ್ರಾಫಿಕ್ ಭಾಗವಾಗಿ ಬೇಗೂರು ಠಾಣೆ ವ್ಯಾಪ್ತಿ ಇರೋದ್ರಿಂದ ನಮ್ಮ ಪಾರ್ವತಮ್ಮ ಮೇಡಮ್ PI ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಬಂದಿರ್ತಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀನಿ. ಬೆಸ್ಕಾಮ್ ಮತ್ತು ಎಲ್ಲರಿಗೂ ಸಹಜವಾಗಿ ಹಲವಾರು ಕ್ವಶನ್ಸ್ಗಳು ಬೆಸ್ಕಾಮಿಂದ ಬರ್ತವೆ. ಬೆಸ್ಕಾಮ್ ಇಲಾಖೆಯಿಂದ ಮಹೇಶ್ J AE ರವರು ಬಂದಿರ್ತಾರೆ. ಅವರು ಕೂಡ ಧನ್ಯವಾದಗಳನ್ನ, ಸ್ವಾಗತವನ್ನು ಕೋರ್ತೀನಿ. ಮತ್ತು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್, ತುಂಬ ಎಮರ್ಜೆನ್ಸಿ ಆಗುತ್ತೆ, ಏನೇ ಮರ ಬಿದ್ದರೂ, ವಾಟರ್ ಲಾಗಿಂಗ್ ಆದ್ರೂ. ಅದರಿಂದ ನಮ್ಮ ಉಳಿಮಾವು ಸ್ಟೇಷನಿಂದ DFO ಸರ್, ಡಿಸ್ಟಿಕ್ ಫೈರ್ ಆಫೀಸರ್ ಮಂಜುನಾಥ್ ಸರ್, ಶ್ರೀಯುತ ಮಂಜುನಾಥ್ ಸರ್ ಬಂದಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರು FSO ಆತ್ಮದಿಂದ ನನಗೆ ಗೊತ್ತು, ನಾನು ಬಾಲ್ಯ ಇದರಿಂದನ ಅದರಿಂದ ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗಿರೀಶ್ KC ಸರು, ಎಕ್ಸೈಸ್ ಇನ್ಸ್ಪೆಕ್ಟ್ರು, ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಸಾರ್ವಜನಿಕರು, ನೀವೆಲ್ಲ ಈ ಕಾರ್ಯಕ್ರಮ ಬಂದಿರೋದ್ರಿಂದ ನಿಮ್ಮ ಕಾರ್ಯಕ್ರಮ, ಅದರಿಂದ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ, ಇಲ್ಲಿ ಕೂತಿರೋರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋಳಿಸ್ತೀನಿ. ಮತ್ತು ಇಲ್ಲಿ ಬಂದಿರೋಂಥ ಫೋಟೋಗ್ರಾಫರ್ಸು ಮತ್ತು ಮಾಧ್ಯಮ ಮಿತ್ರರು ಮತ್ತು ಹಗಲು ಇರುಳೆನ್ನದೇ ಇಲ್ಲಿ ದುಡಿತಾ ಇರೋಂಥ ನಮ್ಮ ಈ ಸಭಾಂಗಣದಲ್ಲಿರೋಂಥ ಎಲ್ಲ ಪೊಲೀಸ್ ವೃಂದಕ್ಕೆ ಸ್ವಾಗತವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ. ನಮಸ್ತೆ. ಸ್ವಾಗತ ಭಾಷಣ ನಡೆಸಿಕೊಟ್ಟ PSI ಮಹೇಶ್ ಅವರಿಗೆ ಧನ್ಯವಾದಗಳು. ಮತ್ತು ಈ ಜನಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿ ನಡೆಸಲು ಶ್ರೀ KM ಸತೀಶ್ ACP ಎಲೆಕ್ಟ್ರಾನಿಕ್ ಸಾಹೇಬರನ್ನ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿ ಆಸನರಿರುವ ನಮ್ಮ ಉಪವಿಭಾಗದ ಮೆಚ್ಚಿನ ಪೊಲೀಸ್ ಉಪ ಆಯುಕ್ತರಾದ ಮಾನ್ಯ ಸಾರಾ ಫಾತಿಮಾ ಮೇಡಮ್ ಅವರೇ, ಹಾಗೂ ವೇದಿಕೆಯಲ್ಲಿ ಆಸನರಿರುವ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರೇ, ನಮ್ಮ ಇಲಾಖೆಯ ಉಳಿಮಾವು ಟ್ರಾಫಿಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರಾದ ಪಾರ್ವತಮ್ಮನವರೇ, ಹಾಗೂ ಸಾರ್ವಜನಿಕ ಮಿತ್ರರೇ, ಈ ಒಂದು ಕಾರ್ಯಕ್ರಮ ನಾವು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳನ್ನು ಒಂದೇ ವೇದಿಕೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ನಾವು ಈ ದಿನ ನಮ್ಮ ಉಪಾಯುಕ್ತ ಮೇಡಮ್ ಅವರು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳೋಣ ಅಂತ ಹೇಳಿದ್ರಿಂದ ಈ ದಿನ ಈ ಸಭೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಒಂದೇ ವೇದಿಕೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ಜನರಿಂದ ಜನರಿಗೋಸ್ಕರವಾಗಿರುವ ನಮ್ಮ ಪ್ರಜಾಪ್ರಭುತ್ವದ ತಳಹದಿಯ ಹೇಳುವ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಿಮಗಾಗಿಯೇ ನಿಮ್ಮ ಮನೆ ಬಾಗಿಲಿಗೆ ನಾವು ಬರ್ತಾ ಇರೋದು. ಮೊದಲು ಎಲ್ಲ ಪೊಲೀಸ್ ಠಾಣೆ ಅಂತಂದರೆ ಜನಗಳು ಹೋಗಲಿಕ್ಕೆ ಹೆದರೋದು, ಪೊಲೀಸರು ಅಂದರೆ ಏನೋ ಒಂದು ರೀತಿ ಅಸಡ್ಡೆ ಅಥವಾ ಹೆದರಿಕೆ ಈ ಥರದ್ದೆಲ್ಲ ಇರ್ತಿತ್ತು. ಆ ಒಂದು ಭಯವನ್ನು ಹೋಗಲಾಡಿಸ್ಲಿಕ್ಕಾಗಿ ನಾವೇ ನಿಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡೋದೇ ಈ ಸಭೆಯ ಉದ್ದೇಶ ಆಗಿರುತ್ತೆ, ಈ ಕಾರ್ಯಕ್ರಮದ ಆಶಯ ಆಗಿರುತ್ತೆ. ಹಾಗಾಗಿ ತಾವು ವಿವಿಧ ಬಡಾವಣೆಗಳಿಂದ, ಬೇಗೂರು ಪೊಲೀಸ್ ಠಾಣೆಯ ವಿವಿಧ ಬಡಾವಣೆಗಳಿಂದ ಬಂದಿರ್ತೀರ. ನಿಮ್ಮ ಸಮಸ್ಯೆಗಳನ್ನು ನಿಮಗೆ ಸಂಬಂಧಪಟ್ಟಿದ್ದು ಈಗ ಮುಂದೆ
ಮಳೆಗಾಲನೂ ಪ್ರಾರಂಭ ಆಗ್ತಾ ಇದೆ. ಮೊನ್ನೆ ಅಕಾಲಿಕವಾದ ಮಳೆ ಬಂದಿದ್ದರೂ ನೋಡಿದ್ದೀರಾ ಬೆಂಗಳೂರು ನಗರದಲ್ಲಿ ಎಷ್ಟೊಂದು ಸಮಸ್ಯೆಗಳು ಉದ್ಭವಿಸಿದ್ವು ಅಂಥೇಳಿ. ಹಾಗಾಗಿ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಅಧಿಕಾರಿಗಳೊಂದಿಗೆ ನೀವು ಕೂಡ ಕೈ ಜೋಡಿಸಬೇಕಾಗುತ್ತೆ. ಯಾವುದೇ ಅಹಿತಕರ ಘಟನೆಗಳು ನಡೀದೇ ಇದ್ದಾಗೆ ಫಾರೆಸ್ಟ್ ಅಂದರೆ ಮರಗಳನ್ನು ಎಲ್ಲಾದರೂ ಕಡಿಬೇಕಾಗಿರುತ್ತೆ, ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಅಥವಾ ವಾಟರ್ ಲಾಗಿಂಗ್ ಎಲ್ಲಾದರೂ ಚರಂಡಿಗಳು ರಸ್ತೆಗಳು ತುಂಬಿ ಅಲ್ಲಿ ಏನಾದರೂ ಅನಾಹುತಗಳಾಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಟ್ರಾಫಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೆಸ್ಕಾಮ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಮಸ್ಯೆಗಳು ಉದ್ಭವಿಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೂ ಕ್ರೈಮ್ ಪ್ರಿವೆನ್ಷನ್ಗೂ ಕೂಡ ನೀವು ಇಲ್ಲಿ ಹಿಂದೆ ಹಾಕಿರೋದು ಕೆಲವೊಂದು ಬ್ಯಾನರ್ಗಳನ್ನು ಪೋಸ್ಟರ್ಸನ್ನು ನೋಡಿದ್ದೀರಾ. ಇತ್ತೀಚೆಗೆ ಸೈಬರ್ ಕ್ರೈಮ್ಸಿಗೆ ಭಾಳಷ್ಟು ಜನ ಬಲಿಯಾಗ್ತಾ ಇದ್ದಾರೆ. ತಾವು ಕೂಡ ಅವೇರ್ನೆಸ್ಸನ್ನು ಜನಗಳಲ್ಲಿ ತರಬೇಕು. ತಾವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಸೈಬರ್ ಕ್ರೈಮ್ಸ್ ಪ್ರತಿ ದಿವಸ ರಿಪೋರ್ಟ್ ಆಗ್ತಾ ಇರ್ತವೆ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ. ಹಾಗಾಗಿ ಅದಕ್ಕೆ ಎಲ್ಲ ನೀವು ರೇಡಿಯೋದಲ್ಲಿ ಟಿ ವಿನಲ್ಲಿ ಎಲ್ಲ ಕಡೆ ಕೇಳ್ತಾ ಇರ್ತೀರ. ಆದರೂ ಕೂಡ ವೆಲ್ ಎಜುಕೇಟೆಡ್ ಜನಗಳೇ ಬಲಿಯಾಗ್ತಾ ಇದ್ದಾರೆ. ಪೊಲೀಸ್ ಠಾಣೆಗೆ ಸೈಬರ್ ಕ್ರೈಮ್ ಅಪರಾಧಗಳು ಬಂದಾಗ ನಾವು ಕೇಳ್ತೀವಿ, ನೀವು ಏನು ಓದಿದ್ದೀರಿ ಅಂತೇಳಿ. ಎಲ್ಲ ಇಂಜಿನಿಯರಿಂಗು, ಮಾಸ್ಟರ್ ಡಿಗ್ರಿ ಓದ್ದವರೇ ಇರ್ತಾರೆ. ಆದರೂ ಕೂಡ ಅವರು ಕೆಲವೊಂದು ದುರಾಸೆಗೆ ಬಲಿಯಾಗ್ತಾರೆ. ನಂತರ ಹಣ ಕಳ್ಕೊಂಡು ಪೊಲೀಸ್ ಠಾಣೆಗೆ ಅಳ್ತಾ ಬರ್ತಾರೆ. ಆವಾಗ ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೂ ಕೂಡ 1930 ಅನ್ನೋದು ಒಂದು ಫೋನ್ ನಂಬರು. ಅದಕ್ಕೆ ನೀವು ಏನಾದರೂ ಸೈಬರ್ ವಂಚನೆಗೆ ಇಷ್ಟೆಲ್ಲ ಎಚ್ಚರಿಕೆ ನಂತರನೂ ವಂಚನೆಗೆ ಒಳಗಾದರೆ ದಯವಿಟ್ಟು 1930ಗೆ ಫೋನ್ ಮಾಡಿ ನಿಮ್ಮ ಅಕೌಂಟನ್ನು ಬ್ಲಾಕ್ ಮಾಡಿಸ್ಬೋದು. ಹಣ ಹೋಗಿದರೆ ಅದನ್ನು ಕೂಡ ಅಲ್ಲೇ ಸ್ಟಾಪ್ ಮಾಡಿಸ್ಬೋದು. ಇವೆಲ್ಲ ಎಚ್ಚರಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ. ಮನೆಯಿಂದ ಬೇರೆ ಕಡೆ ಹೋಗುವಾಗ ನಿಮ್ಮ ಮನೆಯಲ್ಲಿ ವ್ಯಾಲ್ಯೂಬಲ್ಸನ್ನು ಇಡಬಾರ್ದು. ಬಂಗಾರದ ಒಡವೆಗಳು ಅಥವಾ ಬೇರೆ ಬೇರೆ ವ್ಯಾಲ್ಯೂಬಲ್ಸನ್ನು ಮನೆಯಲ್ಲಿ ಇಟ್ಟು ಹೋಗಬೇಡಿ. ಎದುರುಗಡೆ ಬೀಗ ಹಾಕಬೇಡಿ. ಇಂಟರ್ಲಾಕಿಂಗ್ ಸಿಸ್ಟಮನ್ನು ಬಾಗಿಲಿಗೆ ಅಳವಡಿಸಿ ಅಂತ ಹೇಳ್ಕೊಳ್ತಾ, ಇನ್ನೂ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳೋದಿದೆ ಮತ್ತು ಮೇಡಮ್ ಅವರು ನಿಮ್ಮನ್ನು ಅಡ್ರೆಸ್ ಮಾಡಿ ಮಾತನಾಡೋರಿದ್ದಾರೆ. ಇಷ್ಟನ್ನು ಹೇಳ್ತಾ ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಮುಂಬರುವ ಮಳೆಗಾಲದಲ್ಲೂ ಕೂಡ ಮಕ್ಕಳಿಗೂ ಕೂಡ ಶಾಲೆಗೆ ಕಳಿಸ್ಬೇಕಾದ್ರೆ ಎಚ್ಚರಿಕೆಯಿಂದ ಹೇಳಿ ಕಳಿಸಿ. ಏನಾದರೂ ಲೈನ್ಗಳು ಬಿದ್ದಿದ್ದರೆ ಅದನ್ನು ಮುಟ್ಟಬಾರ್ದು ಅಥವಾ ಅದರ ಹತ್ರನೂ ಕೂಡ ಹೋಗಬಾರ್ದು ಅಂತಲೂ ಕೂಡ ತಾವು ಮಕ್ಕಳಿಗೆ ಹೇಳಬೇಕು. ಅವರಿಗೆ ಗೊತ್ತಿರೋದಿಲ್ಲ, ಕುತೂಹಲ ಜಾಸ್ತಿ ಇರುತ್ತೆ. ಪ್ರತಿಯೊಬ್ಬ ಮಗುವಿಗೂ ಕುತೂಹಲ ಇರುತ್ತೆ. ಇಷ್ಟನ್ನು ಹೇಳ್ತಾ ತಾವೆಲ್ಲರೂ ಸೇಫ್ ಆಗಿರಿ. ಸುರಕ್ಷಿತವಾದ ಸಮಾಜವನ್ನು ಎಲ್ಲರೂ ನಿರ್ಮಿಸೋಣ ಅಂತ ಹೇಳ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಜನಸಂಪರ್ಕ ಸಭೆಯು ಸಾರ್ವಜನಿಕರಿಗಾಗಿ ಆಯೋಜಿಸಲಾಗಿದೆ. ನಿಮ್ಮ ಕುಂದುಕೊರತೆಗಳನ್ನು ಇಲ್ಲಿ ಹೇಳ್ಕೋಬೋದು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಒಂದೇ ಸ್ಟೇಜಲ್ಲಿ ಬಂದಿರ್ತಾರೆ. ಆ ಇಲಾಖೆಗಳ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ ಅವರು ಇಲ್ಲೇ ನೀಡ್ತಾರೆ. ಮತ್ತು ನಿಮ್ಮ ಅಗತ್ಯತೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿದಂಥ ಪ್ರಾಸ್ತಾವಿಕ ನುಡಿ ಮಾಡಿದಂಥ KM ಸತೀಶ್ ACP ಎಲೆಕ್ಟ್ರಾನಿಕ್ಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಪ್ರತಿ ಮಾಸ ನಾವು ಒಂದು ಜನಸಂಪರ್ಕ ಸಭೆಯನ್ನು ಠಾಣಾ ಮಟ್ಟದಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ. ಈ ಸಲ ನಮ್ಮ ಮೇಡಮು ಬೇಗೂರಿಗೆ ಬರ್ತೀವಿ. ಬೇಗೂರಲ್ಲಿ ಒಂದು ಆಯೋಜನೆ ಮಾಡಬೇಕು. ನಮ್ಮ ಜನರ ಸಮಸ್ಯೆಗಳಿದ್ದರೆ ಅಲ್ಲೇ ಫೇಸ್ ಟು ಫೇಸ್ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅವರ ಒಂದು ಅಷ್ಟು ಒತ್ತಡದಲ್ಲಿದ್ರೂ ಬಿಡುವು ಮಾಡಿ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತು ಮೇಡಮ್ ಅವರು ಅಧಿಕಾರ ವಹಿಸ್ಕೊಂಡಾಗಿಂದ ಈ ಅಪರಾಧ ತಡೆಗಟ್ಟಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ನಮ್ಮ ಠಾಣಾ ಮಟ್ಟದಲ್ಲಿ ನಾವು ಈಗ ಏನು 6-7 ವರ್ಷಗಳಲ್ಲಿ ಸುಮಾರು 3200 CC ಕ್ಯಾಮ್ರಾಗಳನ್ನು ಅಳವಡಿಸಿ ಅದನ್ನ MCCTS ಆ್ಯಪ್ನಲ್ಲಿ ನಾವು ಕನೆಕ್ಟ್ ಮಾಡಿದ್ವಿ. ಮೇಡಮ್ ಬಂದಮೇಲೆ
ಅದನ್ನು ಡಬಲ್ ಮಾಡಿದ್ದಾರೆ. ಏನು 3800 ಅದು 6400ಕ್ಕಿಂತ ಹೆಚ್ಚಾಗಿದೆ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ಅಪರಾಧ ತಡೆಗಟ್ಟುವಲ್ಲಿ ಹೆಚ್ಚಿನ ಸಹಕಾರ ಸಿಗಲಿದೆ. ಮತ್ತು ಯಾವುದೇ ಒಂದು ಕ್ರೈಮ್ಗಳಾದರೆ CCTVಯನ್ನು ಪರಿಶೀಲನೆ ಮಾಡಿದರೆ ಅಪರಾಧನ ಪತ್ತೆ ಮಾಡ್ಬೋದಂತ ಅದು ಸುಮಾರು ಕೇಸುಗಳಲ್ಲೂ ನಮ್ಮಲ್ಲಿ ಪತ್ತೆ ಆಗಿದೆ. ಮತ್ತು ಪ್ರತಿ 2ನೇ ಶನಿವಾರ ನಾವು ದಲಿತರ ದಿನಾಚರಣೆಯಿಂದ ಠಾಣೆಯಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಮೇಡಮ್ ಬಂದಮೇಲೆ ಇಲ್ಲ, ನೀವು ಅಲ್ಲೇ ಕಾಲೋನಿಗಳಿಗೆ ಹೋಗಿ ಅವ್ರು ಎಲ್ಲಿ ವಾಸ ಇರ್ತಾರೆ ಅದೇ ಜಾಗಕ್ಕೆ ಹೋಗಿ ಅವ್ರ ಸಮಸ್ಯೆಗಳನ್ನು ಕೇಳಬೇಕು ಅಂತ ಹೇಳಿದ್ವಿ. ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಮೇಡಮ್. ಮತ್ತು ಎಲ್ಲ ಶಾಲಾ ಕಾಲೇಜುಗಳು, PGಗಳು ಮತ್ತು ಗಾರ್ಮೆಂಟ್ಸ್ಗಳಲ್ಲಿ ನಾವು ಡ್ರಗ್ಸ್ ಅವೇರ್ನೆಸ್ಸು ಮತ್ತು ಸೈಬರ್ ಕ್ರೈಮ್ ಅವೇರ್ನೆಸ್ನೆಲ್ಲ ನಡೆಸ್ತಾ ಇದ್ದೀವಿ. ಮತ್ತು ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ, ಕಂಪ್ನಿಗಳಲ್ಲಿ ಮಾನ್ಯ ACP ಸಾಹೇಬರೇ ಖುದ್ದು ಬಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ನಡೆಸ್ಕೊಟ್ಟಿದ್ದಾರೆ. ಮತ್ತು ಮೇಡಮ್ನ ಮೇಯ್ನ್ ಉದ್ದೇಶ ಏನಂದರೆ ಜನಸ್ನೇಹಿ ಪೊಲೀಸಿಯಾಗಿ ಕರ್ತವ್ಯ ನಿರ್ವಹಿಸೋದು. ನಮಗೆ ಪ್ರತಿ ಸಲ ನಾವು ಮೀಟಿಂಗ್ ಹೋದಾಗ ಹೇಳ್ತಾರೆ, ನಿಮ್ಮ ಠಾಣೆಗೆ ಯಾರೋ ಬಂದರೆ ಸೌಜನ್ಯವಾಗಿ ವರ್ತಿಸಿ, ನೀಟಾಗಿ ಮಾತಾಡಿ, ಅವ್ರ ಸಮಸ್ಯೆ ಏನೋ ಇದ್ದರೆ ಪರಿಹರಿಸಿ ಅಂದ್ಬಿಟ್ಟು. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಅವರೇ ಮುತುವರ್ಜಿ ವಹಿಸಿ ಆಗಮಿಸಿದ್ದಾರೆ. ಇವಾಗ ತಮ್ಮ ಸಾರ್ವಜನಿಕ ವಲಯದಲ್ಲಿ ತಮ್ಮ ಏರಿಯಾಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ತಾವು ನೇರವಾಗಿ ಅಧಿಕಾರಿಗಳಿದ್ದಾರೆ ಕೇಳ್ಬೋದು. ಮೊದಲನೇ ಕ್ವಶನ್ನು ಟ್ರಾಫಿಕ್ನವ್ರಿಗೆ. ಎಲೆನಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಮೇಡಮ್, ಪಾರ್ವತಿ ಮೇಡಮ್ರೆ, ಎಲೆನಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅಂತ ಇಲ್ಲ. ನೀವು ಅಲ್ಲಿ ಏನಾರ ಒಂದು ಆ್ಯಕ್ಷನ್ ತೊಗೊಂಡು 1 ವೇ ಮಾಡಬೇಕು. ಆಮೇಲೆ ಅಕ್ಷಯ ನಗರ ಮೇಯ್ನ್ ರೋಡಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಭಾಳ ಇದೆ, ಓಡಾಡೋಕ್ಕಾಗಲ್ಲ. ಸಂಜೆ ಹೊತ್ತು ನಾವೇನಾದ್ರು ತರಕಾರಿ ತಗೊಂಡು ಎಲ್ಲಿ ಏಜಾದರೂ ಹೋಗಬೇಕು ಅಂದರೆ ಭಾರಿ ಕಷ್ಟ. ಅಲ್ಲಿ ಆಡು ಇವನ್ನು ಏನಾರು ನೀವು ಒಂದು ಪಾರ್ಕಿಂಗ್ ಮಾಡಿ ವ್ಯವಸ್ಥೆ ಮಾಡಬೇಕು. ಆಮೇಲೆ ಝೆಮೊಟೋದರು ಸ್ವಿಗ್ಗಿನವರು 10 ಮಿನಿಟ್ಸ್ ಡೆಲಿವರಿ ಅಂತ ಮಾಡಿ ಫಾಸ್ಟಾಗಿ ಹೋಗ್ತಾರೆ. ಸುಮಾರು ಆಕ್ಸಿಡೆಂಟ್ ಆಗಿದೆ ನಮ್ಮ ಎದುರುಗಡೆ, ನಾವೇ ನೋಡಿದ್ದೀವಿ. ಸೊ ಅವ್ರಿಗೆ ಅದ್ರ ಬಗ್ಗೆ ನೀವೇನಾರು ಒಂದು ಕ್ರಮ ಕೈಗೊಳ್ಬೇಕು. ಆಮೇಲೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅವ್ರಿಗೆ ಅವಕಾಶ ಕೊಡಬಾರ್ದು. ಅವರು ರೆಸಿಡೆನ್ಷಿಯಲ್ ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಆಮೇಲೆ ಇನ್ನೊಂದು, ನಮ್ಮ ಲೇಔಟಲ್ಲಿ ನಾನು ಡೈಲಿ ನೋಡ್ತೀನಿ, ಸ್ವಲ್ಪ ಗಾಂಜಾ, ಸಿಗರೇಟು, ಇಸ್ಪೇಟು, ಡ್ರಿಂಕ್ಸ್ ಮಾಡೋದು ಭಾಳ ಇದೆ. ಮುಂಚೆ ವಯಸ್ಸಳೆದಾರು ಜಾಸ್ತಿ ಬರ್ತಿದ್ರು, ಇವಾಗ ಕಮ್ಮಿ ಆಗಿದೆ. ಬೀಟ್ ಜಾಸ್ತಿ ಮಾಡಬೇಕು. ಇಷ್ಟು ಪ್ರಾಬ್ಲಮ್ಗಳು ನಮ್ಮ ಕಡೆಯಿಂದ ಹೇಳಿದೆ. ಎಲ್ಲರಿಗೂ ನಮಸ್ತೆ. ಈಗ ಏನು ಪ್ರಶ್ನೆ ಕೇಳಿದ್ರು ಅದು ಟು ದ ಪಾಯಿಂಟ್ ಮಾತಾಡಬೇಕು ಅನ್ನೋದಾದರೆ, ಅಕ್ಷಯ ನಗರ ರೆಸಿಡೆನ್ಷಿಯಲ್ ಏರಿಯಾ ಇದೆ, ಮತ್ತು ಅಲ್ಲಿ DLF ರೋಡು ಅಥವಾ ಪಾರ್ಕಿಂಗ್ ಬಗ್ಗೆ ಏನು ಸಮಸ್ಯೆಗಳು ಹೇಳ್ತಿದ್ದೀರಿ, ಸುಮಾರು ವರ್ಷಗಳಿಂದ ರಸ್ತೆ ಅಷ್ಟೇ ಇದೆ, ವೆಹಿಕಲ್ಸ್ ಜಾಸ್ತಿ ಆಗ್ತಿದೆ, ಮತ್ತು ರೆಸಿಡೆನ್ಷಿಯಲ್ ಏನಿದೆ ಅಪಾರ್ಟ್ಮೆಂಟ್ಸ್ಗಳೇನಿದೆ ಜಾಸ್ತಿ ಆಗ್ತಿದೆ. ಹಂಗಾಗಿ ಏನು ನಗರ ಬೆಳವಣಿಗೆ ಆಗ್ತಿದೆ, ಅದ್ರ ತಕ್ಕನಾಗಿ ರಸ್ತೆಗಳು ದೊಡ್ಡದಾಗಿಲ್ಲ, ಒಂದು ಸಮಸ್ಯೆ. ಎರಡನೇದೇನಿದೆ, ಮಳೆ ಬಂದರೆ ಅಥವಾ ಏನು ಇವಾಗೇನು ನಡೀತಾ ಇದೆ, ಯಾವುದೋ ಒಂದು ಎಲ್ಲ ಕೇಬಲ್ಸು ಅಥವಾ ಎಲ್ಲ ಇದೆಲ್ಲನೂ ರಸ್ತೆಯಲ್ಲೇ ಹೋಗಿದೆ. ತಮಗೆ ಗೊತ್ತಿದ್ದಂಗೆ ಯಾವುದೋ ಒಂದು ಕರೆಂಟ್ ಇಲ್ಲ ಅಂದರೆ ಬಂದು ರೋಡ್ ಅಗೀತಾರೆ, ಯಾವುದೋ ಒಂದು ನೀರು ಬಂದಿಲ್ಲ ಅಂದರೂ ರೋಡ್ ಅಗೀತಾರೆ. ಮತ್ತು ಎಲ್ಲಿಗೆ ಏನೇ ಸಮಸ್ಯೆ ಆದರೂ ಫಸ್ಟು ಡ್ಯಾಮೇಜ್ ಆಗೋದು ರಸ್ತೆನೇ. ಕೆಲವೊಂದು ಸತಿ ಇನ್ಫಾರ್ಮ್ ಮಾಡ್ತಾರೆ, ಕೆಲವೊಂದು ಸತಿ ಇನ್ಫಾರ್ಮ್ ಮಾಡದೆ ಮಾಡ್ತಾರೆ. ಆ ಎಲ್ಲ ಕಾರಣಗಳಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಅಂತಲೇ ನಾವಿದ್ದೀವಿ. ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಹೇಳಿದ್ದು ಸಮಸ್ಯೆ ಏನಿದೆ ನಾವು ನೋಟ್ ಡೌನ್ ಮಾಡ್ಕೋತಿದ್ದೀವಿ. ಹಾರ್ಡ್ ನಂಬರ್, ಈವನ್ ನಂಬರ್ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾನು ನೋಟಿಫಿಕೇಷನ್ಗೆ ಇದನ್ನು ರಿಕ್ವೆಸ್ಟ್ ಕಳಿಸ್ತೀನಿ. ಆ್ಯಂಡ್ ಮೋರ್ ಅವರು ತಾವೇನು ಹೇಳಿದ್ರಿ, ಇದು ಫುಡ್ ಅಗ್ರಿಗೇಟರ್ಸ್ ಏನಿದ್ದಾರೆ ಅವ್ರನ್ನ ಅಲೋ ಮಾಡದೇ ಇರೋದು, ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ರೆಸಿಡೆನ್ಷಿಯಲ್ ಅವರೇ ಇವಾಗ ರಾತ್ರಿ 3 ಗಂಟೆಗೆ ಕೂಡ ಆನ್ಲೈನಲ್ಲಿ ಫುಡ್ ಆರ್ಡ್ರ್ ಮಾಡ್ತಾರೆ, ಎಲ್ಲರೂ ಬಂದೇ ಬರ್ತಾರೆ. ಈಗ ನನಗೆ ಮೇಜರ್ ಸಮಸ್ಯೆ ಆಗಿರೋದೇನೇ ಈ ಫುಡ್ ಅಗ್ರಿಗೇಟರ್ಸಿಂದ. ಅವ್ರು ಏನಂದರೆ ವಿತಿನ್ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸಲ್ಲಿ ಅವರು ಡೆಲಿವರಿ ಮಾಡಬೇಕು ಅಂತ ಅವ್ರದ್ದು ಲಿಮಿಟೇಷನ್ಸ್ ಇರೋದ್ರಿಂದ 1 ವೇಲ್ ಹೋಗ್ತಾರೆ, ಅಂದರೆ ಫುಟ್ಪಾತ್ ಮೇಲೆ ಹೋಗ್ತಾರೆ, ವಿತೌಟ್ ಹೆಲ್ಮೆಟ್ ಹೋಗ್ತಾರೆ. ಆ್ಯಂಡ್ ಮೋರ್ ಓವರು ಮ್ಯಾಕ್ಸಿಮಮ್ ಜನ ಏನು ಆ ಕಡೆ ನಾರ್ತ್ ಇಂಡಿಯಾದಿಂದ ಬಂದಿರೋಂಥ ಹುಡುಗರುಗಳೇ ಈ ಸ್ವಿಗ್ಗಿ, ಝೊಮ್ಯಾಟೊ ಆ ಡೆಲಿವರಿ ಇದರಲ್ಲಿ ಇರೋದ್ರಿಂದ ಅವರಿಗೆ ಗಾಡಿ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು, ಪ್ಲಸ್ ತಾನು DL ಇಟ್ಕೋಬೇಕು ಅನ್ನೋ ಕನಿಷ್ಠವಾದಂತಹ ಇದು ಇರೋಲ್ಲ. ಅವರಿಂದ ಅವ್ರಿಗೂ ಪ್ರಾಬ್ಲಮ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿರುವಂಥ ರೈಡರ್ಸ್ಗಳಿಗೂ ಪ್ರಾಬ್ಲಮ್ ಆಗಿ ತುಂಬ ಆಕ್ಸಿಡೆಂಟ್ಸ್ಗಳಾಗ್ತಿದೆ. ಅದೊಂದು. ಆಮೇಲೆ ಇನ್ನೊಂದು ವಿಚಾರ, ಇದ್ರ ಮೇಲೆ ನಮ್ಮ ಟ್ರಾಫಿಕ್ ಅವರು ಸ್ಪೆಷಲ್ ಒಂದು ಡ್ರೈವ್ನ ಇದು ಮಾಡಿ ಹುಳಿಮಾವು ಪೊಲೀಸ್ ಸ್ಟೇಷನ್ ಒಂದು ಇದರಲ್ಲಿ ಜಾಯಿಂಟಲ್ಲಿ ಬೆಂಗಳೂರು ಸಿಟಿ ಕಂಪೇರ್ ಮಾಡಿಕೊಂಡ್ರೆ ಅತಿ ಹೆಚ್ಚಿನ ಈ ವೆಹಿಕಲ್ ಅಥವಾ ಏನು ಝೊಮ್ಯಾಟೊ, ಸ್ವಿಗ್ಗಿ ಅವ್ರದ್ದು ಮೇಲೆ ಒಂದೇ ದಿನಕ್ಕೆ 500 ಕೇಸ್ ಹಾಕಿದ್ವಿ ನಾವು.
ಅದು ರೆಕಾರ್ಡ್ ಇತ್ತು ಅವತ್ತು. 500 ಕೇಸ್ ಹಾಕಿ 500 ವೆಹಿಕಲ್ಗಳನ್ನು ನಾವು ಸ್ಟೋರ್ ಮಾಡಿ ಅದನ್ನು ನ್ಯೂಸ್ ಕೂಡ ಮಾಡಿದರು. ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮುಂದೆ ಕೂಡ ತಮ್ಮ ಏನು ಸಮಸ್ಯೆ ಇದೆ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಅದನ್ನು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಬೇಗೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಉಪ ಆಯುಕ್ತರು ಬಂದು ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಾನು ಅಂಜನಪ್ಪ ಅಂತ ಎಕ್ಸ್ ಕಾರ್ಪೊರೇಟ್ರು. ಈ ಭಾಗದಲ್ಲಿ ತಾವು ನಮ್ಮ ಪಾರ್ವತಮ್ಮ ಮೇಡಮ್ ಅವರು ಹೇಳ್ದಂಗೆ ರಸ್ತೆಗಳು ಚಿಕ್ಕದೇ ಇದೆ, ಸುಮಾರು ಅಪಾರ್ಟ್ಮೆಂಟ್ಸ್ ಇರ್ಬೋದು, ಬಡಾವಣೆಗಳಿರ್ಬೋದು ಜಾಸ್ತಿ ಆಗ್ತಾನೇ ಇದ್ದಾವೆ. DLF ರಸ್ತೆಗೆ ಸಂಬಂಧಪಟ್ಟಂಗೆ DLF ರಸ್ತೆ ಹಿಂದೆ ಮಾಡಿದಂಥ ರಸ್ತೆ ಫುಟ್ಪಾತು ಮೋರಿ ಪಕ್ಕದಲ್ಲಿ ಫುಟ್ಪಾತ್ ಇತ್ತು ಹಿಂದೆ. ಅಲ್ಲಿ ಕಮರ್ಷಿಯಲ್ಲು ಏನು ಅಂಗಡಿಗಳಿದ್ದಾವೆ ಎಲ್ಲರೂ ಆ ಫುಟ್ಪಾತ್ನ ಒತ್ತುವರಿ ಮಾಡಿಕೊಂಡು ಕರೆಕ್ಟಾಗಿ ರೋಡ್ ಹಂಚಿಗೆ ಬರ್ತಾಯಿದ್ರು. ಅದರಲ್ಲಿ ನಮ್ಮ BBMP ಅವರು ಅವೈಜ್ಞಾನಿಕವಾಗಿ ಆ ಫುಟ್ಪಾತನ್ನು ಬಿಟ್ಬಿಟ್ಟು ಇರೋಂಥ ರಸ್ತೆನಲ್ಲಿ ಮತ್ತೆ ಫುಟ್ಪಾತ್ ಮಾಡಿದ್ರು. ಅದನ್ನು ನಾವು ಸುಮಾರು ಒಂದು 4-5 ಸತಿ ಪ್ರೊಟೆಸ್ಟ್ ಮಾಡಿ ಕೆಲಸ ಸ್ಟಾಪ್ ಮಾಡಿಸಿದ್ವಿ. ಅವತ್ತು ಇಲ್ಲಿ ನಮ್ಮ ಕೆಲವೆಲ್ಲ ಬಡಾವಣೆಗಳು ನಮ್ಮ ಶಶಿಧರ ಎಲ್ಲ ಹೇಳಿದ್ರು, DLF ಅವ್ರು ಇರ್ಬೋದು, ಅನೇಕ ನಾವು ಇವ್ರಿಗೂ ಈ ಸಮಸ್ಯೆ ಬಗ್ಗೆ ಹೇಳಿದ್ವಿ. ಯಾಕೆ ಅಂತಂದರೆ ರಸ್ತೆ ಚಿಕ್ಕದು, ಇರೋ ರಸ್ತೆನಲ್ಲೇ ಫುಟ್ಪಾತ್ ಮಾಡ್ತು ಅಂತಂದರೆ ಓಡಾಡೋಕ್ಕೆ ಕಷ್ಟ, ಈಗಾಗಲೇ ವೆಹಿಕಲ್ಸು ಜಾಸ್ತಿ ಇದೆ ಅಂತ. ಆದರೂ ಅವಾಗ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ಯಾರೂ ಅಷ್ಟೊಂದು ಬಂದು ಇದರಲ್ಲಿ ಭಾಗವಹಿಸಿಲ್ಲ. ಸುಮಾರು ಹೆಚ್ಚು ಕಡಿಮೆ 1 ವರ್ಷ ನಾವು ಕೆಲಸ ಸ್ಟಾಪ್ ಮಾಡಿಸಿದೆ, ಯಾವುದೇ ಕಾರಣಕ್ಕೆ ಕೆಲಸ ಮಾಡಬಾರ್ದು ಅಂತೇಳಿ. ಇವತ್ತು ನೋಡಿ, ಈಗ ಫುಟ್ಪಾತ್ ಮಾಡಿದ್ರು, ಮತ್ತೆ ರಸ್ತೆನಲ್ಲಿ ಇನ್ನೂ ಗಾಡಿ ವೆಹಿಕಲ್ ನಿಲ್ಲಿಸ್ತಾರೆ, ಒಂದು ವೆಹಿಕಲ್ ಹೋಗೋಕ್ಕೆ ಆಗೋದಿಲ್ಲ. ಈಗ ಅದಕ್ಕೇನು ಪೊಲೀಸ್ನವ್ರು ಏನು ಮಾಡೋಕ್ಕಾಗುತ್ತೆ? ಈಗ ಟ್ರಾಫಿಕ್ನವರು ಈಗ ಜನನೂ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂದ ತಕ್ಷಣ ಜವಾಬ್ದಾರಿ ಬರೀ ಕೇಳೋಂಥದ್ದು ಅಲ್ಲ, ಅಥವಾ ನಾವು ಬಡಾವಣೆಗಳಲ್ಲಿ ಇದ್ದೀವಿ ಅಂದ ತಕ್ಷಣ ಬರೀ ನಾವು ಪೊಲೀಸ್ನವ್ರ ಮೇಲೆ ದೂಷಣೆ ಮಾಡೋಂಥದ್ದಲ್ಲ. ರಸ್ತೆನ ಅವೈಜ್ಞಾನಿಕವಾಗಿ ಮಾಡೋ ಟೈಮಲ್ಲಿ ನಾವು ಎಚ್ಚೆತ್ಕೊಂಡು ಮಾತಾಡಬೇಕು. ಅವಾಗೆಲ್ಲ ಸುಮ್ಮನೆ ಇದ್ಬಿಡ್ತೀವಿ, ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇರ್ತೀವಿ. ಇವತ್ತು ಅನುಭವಿಸ್ತಾ ಇರೋವಾಗ ನಮ್ಗೆ ಕಷ್ಟ ಗೊತ್ತಾಗುತ್ತೆ. ಈಗ ನಾನು ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾದಾಗ ಅಲ್ಲಿರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆ ನೋಡಿದಾಗ ಅವಾಗ ನನಗೆ ಅರ್ಥ ಆಗುತ್ತೆ ಏನು ಸಮಸ್ಯೆ ಆಗಿದೆ ಏನು ಅಂತ. ದಯವಿಟ್ಟು ನಾನು ಇಲ್ಲಿ ಬರೀ ನಾವು ಟ್ರಾಫಿಕ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಕ್ವಶನ್ ಮಾಡೋವಾಗ ಕೆಲವು ವಿಷಯಗಳು ನಮ್ಮ ಮನೆ ಮುಂದೆ ನಡೆಯುವಂಥದ್ದು, ನಮ್ಮ ಮುಂದೆ ಇರೋಂಥ ರಸ್ತೆಯಲ್ಲಿ ಯಾರೇ ಆಗಿರ್ಬೋದು, ಒತ್ತುವರಿ ಮಾಡುವ ವಿಷಯದಲ್ಲಿರ್ಬೋದು. ಈಗ ಮನೆ ಕಟ್ತಾರೆ, ಅದು ಎಲ್ಲಿವರೆಗೂ ಇದೆ ಆ ಜಾಗ ಅಲ್ಲಿವರೆಗೂ ಹಾಕ್ಬಿಟ್ಟು ರೋಡ್ಗೆ ಇದಾಗ್ತಾರೆ. ದಯವಿಟ್ಟು ನೀವು ನಿಮ್ಮ ಕೈಯಲ್ಲಿ ಅವರಿಗೆ ಹೇಳೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟು ಕನ್ಸರ್ನ್ ಒಂದು ಅಧಿಕಾರಿಗಳಿಗೆ ಅದು ತಿಳಿಸ್ಬೇಕು, ಅದನ್ನು ಅವಾಯ್ಡ್ ಮಾಡಿಸ್ಬೇಕು. ಅದು ಮಾಡಿಲ್ಲ ಅಂದಾಗ ಟ್ರಾಫಿಕ್ ಸಮಸ್ಯೆಗಳು ಹಾಗೇ ಆಗುತ್ತೆ. ಅದಕ್ಕೆ ಯಾರು ಟ್ರಾಫಿಕ್ನವರು ಹೊಣೆಯಲ್ಲ ಅಥವಾ ನಾವು ಹೊಣೆಯಲ್ಲ. ಆ ಹೊಣೆ ಏನು ನೀವು ಎಲ್ಲಿರ್ತೀರೋ ನೀವೇ ಹೊಣೆಗಾರರಾಗ್ತೀರ. ಜೊತೆಗೆ ಇವತ್ತು ಅನೇಕ ಅಪಾರ್ಟ್ಮೆಂಟ್ಗಳು, ಒಂದೊಂದು ಅಪಾರ್ಟ್ಮೆಂಟಲ್ಲಿ ಸುಮಾರು 2,000 ಫ್ಲ್ಯಾಟ್ಸ್ ಇದ್ದಾವೆ, 2,500 ಫ್ಲ್ಯಾಟ್ಸ್ ಇದ್ದಾವೆ. ಒಬ್ಬೊಬ್ಬ ಅಪಾರ್ಟ್ಮೆಂಟಲ್ಲಿ ಒಂದೊಂದು ಫ್ಲ್ಯಾಟ್ನವರು 1 ಅಥವಾ 2 ಕಾರುಗಳು ಇಟ್ಟಿರ್ತಾರೆ. ಈಗ ನೋಡಿ, ಬೆಳಗ್ಗೆ ಆಯಿತು ಅಂತಂದರೆ ಬರೀ ಬೇಗೂರು ಊರೊಳಗಡೆ ಮಿನಿಮಮ್ 1 ಅವರ್ ಆಗುತ್ತೆ ಟ್ರಾಫಿಕ್ ಜಾಮ್. ಸುಮಾರು ನಮ್ಮಲ್ಲಿ ಒಂದು 15 ಜನ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ ಬರೀ ಊರೊಳಗಡೆ. ನಾನು ನೋಡಿದ್ದೀನಿ, ರಾತ್ರಿ 10 ಗಂಟೆ ಆದ್ರೂ 2-3 ಜನ ಒಂದೊಂದು ಜಾಗದಲ್ಲಿ ಇರ್ತಾರೆ. ಬಟ್ ನಮಗೆ ಒಂಥರ ಬೇಜಾರಾಗುತ್ತೆ, ಮಳೆ ಬರಲಿ ಬಿಸಿಲಿರಲಿ ಅಲ್ಲಿ ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆದರೂ ರಸ್ತೆಗಳಷ್ಟೇ ಇದೆ. ಈಗ ಎಲ್ಲ ಎಚ್ಚೆತ್ಕೊಂಡಿಲ್ಲ, ಒಂದು ಪ್ರೊಟೆಸ್ಟ್ ಆದರೂ ಮಾಡಬೇಕು. ಏನು ರಸ್ತೆ ಇಷ್ಟೇ ಇದೆ, ಇಲ್ಲ ರಸ್ತೆ ಅಗಲೀಕರಣನಾದರೂ ಮಾಡಿ, ಇಲ್ಲ ಅಪಾರ್ಟ್ಮೆಂಟು ಅಥವಾ ಬಡಾವಣೆಗಳಿಗೆ ಅನುಮತಿ ಕೊಡೋದನ್ನು ತಡೆ ಹಿಡೀರಿ ಅಂತಾದರೂ ಮಾಡಬೇಕು. ಈ ಥರ ಒಂದು ವ್ಯವಸ್ಥೆಗಳು ನಾವು ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಹೇಳಿದ್ರು ಅಷ್ಟೇ, ಅವರ ಕೆಲಸ ಅವ್ರು ಮಾಡ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಸಾಲ್ವೇಷನ್ ಆಗಲ್ಲ. ಮತ್ತು ಈ 2 ಇದು ಈಗ ಎಲೆಕ್ಟ್ರಿಸಿಟಿದು KEB ಬೆಸ್ಕಾಮು ಇದೆ. ನಮಗೆ ಬೆಸ್ಕಾಮ್ ಅವರು ಇರ್ಬೋದು, ಸ್ಪಂದಿಸ್ತಾರೆ, ಏನೇ ವಿಷಯ ಇದ್ರೂ ಹೇಳಿದ ತಕ್ಷಣ ಸ್ಪಂದಿಸ್ತಾರೆ. ಬೆಸ್ಕಾಮಲ್ಲಿ ಏನು ಸಾಮಾನ್ಯವಾಗಿ ಸಮಸ್ಯೆಗಳಾಗಲ್ಲ. ಕರೆಂಟ್ ಹೋಯ್ತು ಅಂತಂದಾಗ ಅಟ್ಲೀಸ್ಟ್ ಒಂದು 10-15 ನಿಮಿಷ ಏನೋ ಒಂದು ಮುಂಚೆ ಥರ ಏನೋ ಆ ಥರ ಒಂದು ಸಮಸ್ಯೆಗಳಾಗ್ತಾಯಿಲ್ಲ. ಕರೆಂಟ್ ಬಗ್ಗೆ ಏನೋ ಅಂತ ಒಂದು ಇದಿಲ್ಲ. ಆಮೇಲೆ ಪೊಲೀಸ್ ಇಲಾಖೆಯಲ್ಲೂ ಅಷ್ಟೇ, ಈಗ ನಮ್ಮಲ್ಲಿ ನಮ್ಮ ಲ್ಯಾಂಡ್ ಆರ್ಡರ್ ಪೊಲೀಸ್ ಇಲಾಖೆಯಲ್ಲೂ ಅಷ್ಟೇ
ಏನೇ ಒಂದು ಸಮಸ್ಯೆ ನಮ್ಮ ಸರೌಂಡಿಂಗಲ್ಲಿ ಇದುವರೆಗೂ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ, ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಥರ ಒಂದು ಜಾತ್ರೆಗಳಿರ್ಬೋದು, ಹಬ್ಬಗಳಿರ್ಬೋದು, ಪ್ರತಿಯೊಂದೂ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ಸಮಯದಲ್ಲೂ ನಮ್ಮ ಪೊಲೀಸ್ ಇಲಾಖೆಯವರು ಇರ್ತಾರೆ. ಬಟ್ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ನಡೆದಿದ್ದಂಗೆ ನಮ್ಮ ಜನ ಇವತ್ತು ಅಷ್ಟೇ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಭಾವೈಕ್ಯತೆಯಿಂದ ನಡ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ಏನು ಇನ್ಸ್ಪೆಕ್ಟರ್ಗಳಿರ್ಬೋದು, ಸಂಬಂಧಪಟ್ಟಂಥವ್ರನ್ನೆಲ್ಲ ಕರೆಸಿ ಆ ಸಮುದಾಯದವ್ರನ್ನ ಏನು ನೀವೀಗ ಹಬ್ಬ ಮಾಡ್ತಾಯಿದ್ದೀರಾ, ಅದಕ್ಕೆ ಯಾವ ರೀತಿ ನೀವು ಒಂದು ಪ್ರಿಕಾಷನ್ ತೊಗೋಬೇಕು, ಅದಕ್ಕೆ ಹೆಂಗೆ ಇದು ಮಾಡಬೇಕು ಅಂತ ಫಸ್ಟೇ ಒಂದು ಕರೆಸಿ ಅವರಿಗೆಲ್ಲ ಹೇಳಿ ಇದು ಮಾಡ್ತಾರೆ. ಅದರಿಂದ ಜನಕ್ಕೂ ಒಂದು ಅವೇರ್ನೆಸ್ ಬರುತ್ತೆ, ನಾಳೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಹೀಗಿದೆ ಅಂತ. ಆ ರೀತಿ ಒಂದು ಕೆಲಸ ನಮ್ಮ ಸ್ಟೇಷನಲ್ಲೂ ಮಾಡ್ತಾಯಿದ್ದಾರೆ. ಬಟ್ ಅದು ನಮಗೆ ಅದು ಖುಷಿ ತರೋಂಥದ್ದು ವಿಷಯ. ಈಗ ವಿಶೇಷವಾಗಿ ಇನ್ನೇನು ಅಂತಂದರೆ ನಮ್ಮ ಮೇಡಮ್ ಅವ್ರಿಗೆ ಇನ್ನೊಂದು ಇದು ಈ ಟ್ರಾಫಿಕ್ ಇದ್ರದ್ದು ಬಗ್ಗೆ ನಾನು ಹೇಳಿದ್ದೀನಿ. ಜೊತೆಗೆ ಏನಂದರೆ ಈ ಹೆಲ್ಮೆಟ್ದು ಈ ಲೋಕಲಲ್ಲಿ ಸ್ಕೂಲ್ಗಳು ಸುತ್ತು ಇದ್ದಾವೆ, ಬೇಗೂರು ಊರೊಳಗಡೆನೆ. ಈಗ ಇಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಗಿದೆ ಈಗ, ಮತ್ತು ಸಲೋನಿ ಸ್ಕೂಲ್ ಇದೆ, ಬ್ಲೇಂಟ್ ಸ್ಕೂಲ್ ಇದೆ, ಆಮೇಲೆ ಇನ್ನೂ ಸುಮಾರು ಶಾಲೆಗಳ ಹೆಸರು ಪಿ ಸಿ ಆರ್ ಅಂತ ಇನ್ನು ಎಷ್ಟು ಶಾಲೆಗಳಿದ್ದಾವೆ. ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಹೆಲ್ಮೆಟ್ ಇಲ್ಲ ಅಂತಂದರೆ ಫೈನ್ ಹಾಕ್ತಾನೇ ಇರ್ತಾರೆ. ಬರೀ ಒಂದು ಕ್ಯಾಮ್ರಾ ಇಟ್ಕೊಳ್ಳೋದು, ಫೋಟೋ ಹೊಡೆಯೋದು, ಆಗ್ತಾ ಇರೋದು. ಒಬ್ಬೊಬ್ಬರದ್ದು ಕಡಿಮೆ ಅಂದರೆ 10,000 ಇದೆ ಫೈನು. ಈಗ ನಾನು ಸುಮಾರು ಸತಿ ಮೇಡಮ್ ಅವ್ರಿಗೆ ಹೋಗಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಹೇಳಿದ್ದೀನಿ, ಆಯಿತು ಮಾತಾಡ್ತೀವಿ, ಇದು ಮಾಡಲ್ಲ ಅಂತ. ಈಗ ನಾವು ಹೇಳಿದ್ವಿ, ಈಗ ಊರಿಂದ ಆಚೆ ಹೋಗೋರು ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಅಂತಂದರೆ ಫೈನ್ ಹಾಕಲಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಊರಿಗೆ ಒಳಗಡೆ ಬರಬೇಕಾಗಿರೋರು ಈಗ ಹೊಂಗಸಂದ್ರದ ಕಡೆಯಿಂದ ಯಾರನ್ನ ಬರೋರು ಬರ್ತಾಯಿದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕಲಿ, ನಾವು ಅದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಊರೊಳಗಡೆ ಓಡಾಡೋರು, ಸ್ಕೂಲ್ ಮಕ್ಕಳು ಅಥವಾ ದೇವಸ್ಥಾನಕ್ಕೆ ಹೋಗೋರು, ಇವ್ರಿಗೆಲ್ಲ ಫೈನ್ ಹಾಕಿ ಇಡ್ತಾ ಇದ್ದೀರಾ. ದಯವಿಟ್ಟು ಅದರ ಬಗ್ಗೆ ವಿಶೇಷವಾಗಿ, ಯಾಕೆಂದರೆ ನಮ್ಮಲ್ಲಿ ಸುಮಾರು ಜನ ಇಲ್ಲಿ ಕೂತಿರೋಂಥವ್ರದ್ದು ಚೆಕ್ ಮಾಡಿದ್ರೆ ಕಡಿಮೆ ಅಂದರೆ ಒಂದು 5,000 ಇರುತ್ತೆ ಒಬ್ಬೊಬ್ಬರದು. ನಮ್ಮ ಪೊಲೀಸ್ನವರು ಕೆಲವು ಸತಿ ಫ್ರೀ ಇರೋವಾಗ ಅದೇ ಕೆಲಸ ಮಾಡೋದು, ಟ್ರಾಫಿಕ್ ಪೊಲೀಸವರು. ದಯವಿಟ್ಟು ಅದೊಂದು ನನ್ನ ಇಲ್ಲಿ ಬೇಗೂರು ಸರ್ಕಲ್ ಮೇಯ್ನು, ನಮ್ಮ ಈ ಪೊಲೀಸ್ ಸ್ಟೇಷನ್ ಸರ್ಕಲ್ ಇರ್ಬೋದು, ಯಾರೂ ಆಚೆ ಹೋಗೋರು ಹೆಲ್ಮೆಟ್ ಇಲ್ಲದೆ ಹೋಗಲ್ಲ. ಏನಾದರೂ ಊರೊಳಗಡೆ ಓಡಾಡೋರು ಮಾತ್ರ ಹೆಲ್ಮೆಟ್ ಇಲ್ದಿರ ದೇವಸ್ಥಾನಕ್ಕೆ ಬರೋರು ಅಥವಾ ಸ್ಕೂಲ್ಗೆ ಹೋಗೋದು. ಅದರಿಂದ ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ ಬೇಗೂರು ಊರೊಳಗಡೆ ಮಾತ್ರ ಒಂದು ಎಕ್ಸಮ್ಷನ್ ಮಾಡಿಸ್ಬೇಕು ಅಂತೇಳಿ ಸಾರಾ ಮೇಡಮ್ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನಾನು ಡಿಯೋ ಹೈಟ್ಸ್ನ ಪ್ರತಿನಿಧಿಸ್ತಾ ಇದ್ದೀನಿ, ಇಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಈ ಜನಸಂಪರ್ಕ ಸಭೆಯನ್ನು ಆಯೋಜಿಸಿರೋದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು. ಅದಕ್ಕೆ ಫಾತಿಮಾ ಮೇಡಮ್ ಕೂಡ ಬಂದಿರೋದು ತುಂಬ ಸಂತೋಷದ ವಿಷಯ. ಪೊಲೀಸ್ ಇಲಾಖೆ ಇಷ್ಟೊಂದು ಮುತುವರ್ಜಿ ತಗೋತಿದೆ ಅಂತ ಅಂದಾಗ ನಮಗೂ ಕೂಡ ಸಂತೋಷ ಆಗುತ್ತೆ. ಈಗ ನಮ್ಮ ಒಂದು ಸಮಸ್ಯೆ ಏನು ಅಂದರೆ, ಡಿಯೋ ಹೈಟ್ಸ್ ಅನ್ನುವ ಬಡಾವಣೆ ಬನ್ನೇರುಘಟ್ಟ ರಸ್ತೆಗೂ ಮತ್ತು ಹೊಸೂರು ರಸ್ತೆಗೂ ಮಧ್ಯೆ ಇರ್ತಕ್ಕಂಥದ್ದು. ಹೊಸೂರು ರಸ್ತೆಗೆ ಹೋಗೋರು ಕೂಡ ನಮ್ಮ ಬಡಾವಣೆಯ ಮೇಲೆ ಹಾದು ಹೋಗ್ತಾರೆ, ಬನ್ನೇರುಘಟ್ಟ ರಸ್ತೆಗೆ ಹೋಗೋರು ಕೂಡ ನಮ್ಮ ಬಡಾವಣೆಯ ಮೇಲೆ ಹಾದು ಹೋಗ್ತಾರೆ. ಅಲ್ಲಿ ಏಕಮುಖ ಸಂಚಾರ, ಒನ್ ವೇ ಇದೆ, ಮಾಡಿದ್ದಾರೆ, ಆದರೆ ಅದನ್ನು ಯಾರೂ ಪರಿಪಾಲನೆ ಮಾಡ್ತಾ ಇಲ್ಲ. ರಸ್ತೆಗಳ ಅಗಲೀಕರಣ ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ, ಅದು ಎಲ್ರಿಗೂ ಗೊತ್ತಿರೋದು. ಅದರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಇರುವ ರಸ್ತೆಯಲ್ಲಿ ವಾಹನಗಳನ್ನು ಯಾವ ರೀತಿ ನಿಯಂತ್ರಿಸ್ತೀರಾ ಅನ್ನೋದು ಭಾಳ ಮುಖ್ಯವಾದ್ದು. ಹಾಗಾಗಿ ದಯಮಾಡಿ ಒಬ್ಬ ಪೊಲೀಸವ್ರನ್ನ ನೀವು ಅಲ್ಲಿ ಹಾಕಿದ್ರೆ ಏಕಮುಖ ಸಂಚಾರದಲ್ಲಿ ವ್ಯಕ್ತಿಗಳು ವಾಹನವನ್ನು ನಡೆಸ್ತಕ್ಕಂಥವ್ರಿಗೆ ಅಭ್ಯಾಸ ಆಗುತ್ತೆ, ತಿಳುವಳಿಕೆ ಬರುತ್ತೆ, ಅವರು ಅದನ್ನು ವೈಲೇಟ್ ಮಾಡೋದಿಲ್ಲ. ದಯಮಾಡಿ ಒಬ್ಬ ಪೊಲೀಸವರನ್ನು ನೀವು ಅಲ್ಲಿಗೆ ಹಾಕಬೇಕು ಅನ್ನೋದು ನಮ್ಮ ಕೋರಿಕೆ. ಮೊದಲನೇದು, ಬಾರಿಕೇಡ್ಗಳು ಇತ್ತು, ಆದರೆ ಅದು ಇತ್ತೀಚೆಗೆ ಮಾಯ ಆಗಿದೆ. ಯಾರು ತೊಗೊಂಡೋಗ್ತಾರೆ, ಪೊಲೀಸವರ ಈ ಪದಾರ್ಥಗಳನ್ನೇ ಕಳ್ತನ ಮಾಡ್ತಾರೋ ಅಥವಾ ಪೊಲೀಸವರೇ ತೊಗೊಂಡೋಗ್ತಾರೋ ನಮಗೆ ಗೊತ್ತಿಲ್ಲ. ಆ ಬಾರಿಕೇಡ್ಗಳು ಏನಾದವು ಅನ್ನೋದ್ರ ಬಗ್ಗೆನೇ ತಿಳುವಳಿಕೆ ಇಲ್ಲ ನಮಗೆ. ಹಾಗಾಗಿ ಆ ಬಾರಿಕೇಡ್ಗಳು ಇಲ್ದಲೇ ಇರೋದರಿಂದ ಅಲ್ಲೂ ಕೂಡ ಸಂಚಾರವನ್ನು ಮಾಡುವಂತಹ ಒಂದು ಪರಿಪಾಠವನ್ನು ಜನ ಬೆಳೆಸ್ಕೊಂಡಿದ್ದಾರೆ. ಇದು ನಮಗೆ ತುಂಬ ತೊಂದರೆ ಆಗ್ತಾ ಇರತಕ್ಕಂಥ ವಿಷಯ. ಎರಡನೇದು, ಆಗಲೇ ಅಂಜನಪ್ಪನವ್ರು ಹೇಳಿದಾಗೆ ಬೆಸ್ಕಾಮಿಂದ ನಮಗೆ ಯಾವ ಸಮಸ್ಯೆನೂ ಇಲ್ಲ, ಸಾಕಷ್ಟು ಸುಧಾರಣೆ ಆಗಿದೆ. ಯಾವುದೇ ರೀತಿಯಲ್ಲಿ ತೊಂದರೆ ಆದರೂ ಕೂಡ ಅವರು ತಕ್ಷಣ ಒಂದು 15-20 ನಿಮಿಷದೊಳಗಡೆ ಬಂದು ಆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಅದಕ್ಕಾಗಿ ಕೃತಜ್ಞತೆಗಳು. ಆದರೆ BWSSB ಇದು ನನಗೆ ತಾಂತ್ರಿಕವಾಗಿ ಏನು ತೊಂದರೆ ಇದೆಯೋ ಅವರಿಗೆ ಗೊತ್ತಿಲ್ಲ. ಅದು
ಹೆಚ್ಚು ಶಿಸ್ತಿನಿಂದ ಒಂದು ಕ್ರಮವನ್ನು ವಹಿಸ್ತಾ ಇಲ್ಲ ಅನ್ನೋದು ನಮ್ಮ ಆಂಬೋಣ. ದಯಮಾಡಿ ಈಗ ನೀರು ಓವರ್ಫ್ಲೋ ಆಗ್ತಾ ಇರುತ್ತೆ ಮಳೆ ಬಂದಾಗ, ಅಥವಾ ಇನ್ನೇನೋ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವ ಹಾಗೆ ನೀವು ಮಾರ್ಗದರ್ಶನ ಕೊಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೈಟ್ ಬೀಟ್ ಪೊಲೀಸ್. ಬೇಗೂರು ಪೊಲೀಸ್ ಠಾಣೆ ನಾವು ಬಂದ ಪ್ರಾರಂಭದಲ್ಲಿ ಭಾಳ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇತ್ತು, ಈಗ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕಡಿಮೆ ಆಗಿದೆ. ದಯಮಾಡಿ ನೈಟ್ ಬೀಟ್ ಹೆಚ್ಚಿಗೆ ಮಾಡಿದ್ರೆ ನೀವು ಕಳ್ಳತನಗಳು ಕಡಿಮೆ ಆಗುತ್ತೆ. ವಿನಾಕಾರಣ ಬಂದು ಕೂರೋರು, ಜಗಳ ಮಾಡೋರು, ಇಂಥವ್ರೆಲ್ಲರೂ ಕೂಡ ತಮ್ಮಷ್ಟಕ್ಕೆ ತಾವೇ ಹೋಗ್ತಾರೆ. ದಯಮಾಡಿ ಈ ಒಂದು ಕೆಲಸವನ್ನು ನೀವು ತಕ್ಷಣವೇ ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ಎಲ್ಲ ಅಧಿಕಾರಿಗಳನ್ನು ಕೂಡ ಡಿಒ ಹೈಟ್ಸ್ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಜಯಪ್ರಕಾಶ್, ವಿಶ್ವಪ್ರಿಯ ನಗರ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ವಿಶ್ವಪ್ರಿಯ ನಗರದ ಕೆಲವು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ, ವಿಶ್ವಪ್ರಿಯ ನಗರದ ಮುಖ್ಯ ರಸ್ತೆಯನ್ನು ಮಾದರಿ ರಸ್ತೆಯಾಗಿ ಪರಿವರ್ತಿಸುವ ಕಾರ್ಯ ಕೆಲವು ವರ್ಷಗಳ ಹಿಂದೆ ನಡೀತು. ಅದರ ಪ್ಯಾರಾಮೀಟರ್ಸ್ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ರಸ್ತೆ ಅಗಲೀಕರಣ ಆಯಿತು ಮತ್ತು ಬ್ಯಾರಿಕೇಡ್ಗಳನ್ನು ಹಾಕಿ ಫುಟ್ಪಾತ್ ಎಲ್ಲ ರೆಡಿ ಮಾಡಲಾಯಿತು. ಆದರೆ ಅದಷ್ಟು ಜಾಗವನ್ನು ಅಂಗಡಿಯವರು ಮತ್ತು ತಳ್ಳುವ ಗಾಡಿಯವರು ಆಕ್ರಮಿಸಿಕೊಂಡು ಗಾಡಿಗಳು ಓಡಾಡೋದಕ್ಕೆ ಮತ್ತು ಜನಗಳು ಓಡಾಡೋದಕ್ಕೆ ತೊಂದರೆ ಆಗುತ್ತಿರೋದು ಈಗೂ ನಡೀತಾ ಇದೆ. ಇತ್ತೀಚೆಗೆ ನಮ್ಮ ಲೇಔಟ್ನ ಎಂಟ್ರೆನ್ಸಲ್ಲೇ ರಸ್ತೆ ಕುಸಿದೋಗಿದೆ. ಅದು ಹತ್ತಿರ 1 ತಿಂಗಳಾಗ್ತಾ ಬಂದಿದೆ. ಅದರ ರಿಪೇರಿ ಮಾಡುವಂಥ ಕೆಲಸ ಇನ್ನೂ ನಡೆದಿಲ್ಲ. ಮತ್ತು ಎರಡನೇದಾಗಿ, ನಮ್ಮ ರಸ್ತೆಯಲ್ಲಿ ವಾಹನಗಳ ಸಂಚಾರ ತುಂಬ ಇದೆ, ಆದರೆ ವಾಹನಗಳನ್ನು ಇದು ಆಡ್ ಆ್ಯಂಡ್ ಈವನ್ ಡೇಟ್ಸಲ್ಲಿ ಪಾರ್ಕಿಂಗ್ ಮಾಡೋವಂಥ ವ್ಯವಸ್ಥೆ ಮಾಡಿಸ್ಬೇಕು ಅಂತ ತುಂಬ ದಿವಸದಿಂದ ನಮ್ಮ ಕೋರಿಕೆಯನ್ನು ಕೊಟ್ಟಿದ್ದೀವಿ. ಅದು ಯಾಕೆ ಆಗಿಲ್ಲ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಮತ್ತು ವಿಶೇಷವಾಗಿ ಬೆಳಗಿನ ಜಾವದಲ್ಲಿ, ಶಾಲಾ ಸಮಯದಲ್ಲಿ ಶಾಲಾ ಬಸ್ಸುಗಳು ತುಂಬ ಇರ್ತವೆ, ಟ್ರಾಫಿಕ್ ತುಂಬ ಇರುತ್ತೆ. ಅದರ ನಿಯಂತ್ರಣವನ್ನು ಮಾಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಎರಡನೆಯದಾಗಿ, ಸೊಳ್ಳೆ ಕಾಟ. ಈ ಸೊಳ್ಳೆ ಕಾಟ ತುಂಬ ಜಾಸ್ತಿ ಆಗಿದೆ ಈ ಒಂದು ಸಮಯದಲ್ಲಿ. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನಕ್ಕೆ ತಗೊಳ್ಬೇಕು. ಈ ಬಗ್ಗೆ ದೂರು ಕೊಟ್ಟಾಗ ನಮ್ಮ ಬಡಾವಣೆಯ 20ನೇ ಕ್ರಾಸ್ ಹಿಂಭಾಗದಲ್ಲಿ ಮೋರಿ ಹತ್ರ ಅಲ್ಲಿ ಜಾಸ್ತಿ ಇದೆ ಅಂತ ಅಲ್ಲಿಂದ ಶುರು ಮಾಡ್ತೀವಿ ಅಂತ ಅಲ್ಲಿ ಶುರು ಮಾಡಿದ್ರು. ಆ ವಿಷಯ ನಮಗೆ ತಲುಪ್ತು. ಆಮೇಲೆ ಬೇರೆ ಕಡೆ ಬಂದು ಮಾಡಿದ್ದನ್ನು ನಾವು ನೋಡಿಲ್ಲ ಮತ್ತು ಕೇಳಿಲ್ಲ. ಅದರ ಬಗ್ಗೆ ಗಮನ ಇರಲಿ. ಇನ್ನೊಂದು, ಕಳೆದ ಬಾರಿ ಮಳೆ ಬಂದು ಎಲ್ಲರ ಮನೆಗೂ ನೀರು ನುಗ್ಗಿ, ಸಂಪೊಳಗೆ ನೀರು ನುಗ್ಗಿ, ಮನೆಯೊಳಗೆ ನುಗ್ಗಿ ಎಲ್ಲ ತೊಂದರೆ ಆಗಿತ್ತು. ಆವಾಗ ತಾತ್ಕಾಲಿಕ ಪರಿಹಾರವಾಗಿ JCB ತಂದು ಏನೇನೋ ಮಾಡಿ ಮೋರಿನ ಕ್ಲೀನ್ ಮಾಡಿದ್ರು, ಆದರೂ ಪೂರ್ತಿ ಮಾಡಿಲ್ಲ. ಅದಾಗಿ ವರ್ಷಗಳಾಗಿದೆ, ಇದುವರೆಗೂ ಮೋರಿ ಕ್ಲೀನ್ ಮಾಡೋ ಅಂಥ ಕೆಲಸ ಆಗಿಲ್ಲ. ಅಂದರೆ ಆ ಮೋರಿನಲ್ಲಿರೋ ಹೂಳೆತ್ತುವಂಥ ಕೆಲಸ. ಇದು ಬರೇ ಬಂದು ಮೋರಿಯಲ್ಲಿರೋ ಕಸವನ್ನು ತೆಗೆದು ಪಕ್ಕದ ರೋಡಿನಲ್ಲಿ ಹಾಕೋದ್ರು. ಆದರೆ ಅದು ಆಗಿದ್ದು ಕಳೆದ ಗಣಪತಿ ಹಬ್ಬದ ಮುಂಚಿನ ದಿವಸಗಳಲ್ಲಿ. ಅದನ್ನು ತಗೊಂಡೋಡೋಕ್ಕೆ ಟ್ರ್ಯಾಕ್ಟರ್ ಬರಲಿಲ್ಲ. ಆಮೇಲೆ ಬಂದ ಮಳೆಯಿಂದ ಮತ್ತೆ ಆ ಕಸಗಳೆಲ್ಲ ಮತ್ತೆ ಮೋರಿಗೆ ಸೇರಿದೆ. ಇದರ ಬಗ್ಗೆ BBMPಗೆ ಸಂಬಂಧಪಟ್ಟ ವಿಷಯ ಇದು ಅಂತ ಅನಿಸುತ್ತೆ. ಅದರ ಬಗ್ಗೆ ಹೆಚ್ಚು ಗಮನ ಕಳಿಸಿ ಈ ಮೋರಿ ಕ್ಲೀನ್ ಮಾಡೋ ಕೆಲಸನ ಮಾಡಬೇಕು. ಈಗಾಗಲೇ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಮಳೆ ಬಂದು ಆಗ್ತಿರೋ ತೊಂದರೆಯನ್ನು ಗಮನಿಸಿದ್ದೀವಿ. ಆ ಥರ ತೊಂದರೆ ನಮಗೂ ಬರದೇ ಇರಲಿ, ದಯವಿಟ್ಟು ಬೇಗ ಈ ಕೆಲಸವನ್ನು ಮಾಡಬೇಕು. ಮತ್ತು ಗಾರ್ಬೇಜ್ ಕ್ಲೀನಿಂಗು ವ್ಯವಸ್ಥಿತವಾಗಿ ನಡೀತಾ ಇದೆ. ಆದರೆ ನನ್ನ ಒಂದು ಕಳಕಳಿಯ ಮನವಿ ಸಾರ್ವಜನಿಕರಲ್ಲೂ ಕೂಡ, ಪ್ಲಾಸ್ಟಿಕ್ ಯೂಸೇಜ್ ಮತ್ತು ಕಸವನ್ನು ತಂದು ರಾತ್ರಿ ಅಥವಾ ಬೆಳಗ್ಗೆ ಎಲ್ಲೋ ಆಫೀಸ್ಗೆ ಹೋಗ್ತಾ ಎಲ್ಲೋ ಒಂದು ರಸ್ತೆ ಬದಿಯಲ್ಲಿ ಎಸೆದೋಗುವಂಥ ಕೆಲಸ ಜಾಸ್ತಿ ನಡೀತಾ ಇದೆ. ಮಾರ್ಷಲ್ಗಳು ಆದಷ್ಟು ಮಾಡ್ತಾ ಇದ್ದಾರೆ, ಆದರೂ ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಅಂಥವ್ರನ್ನ ಹಿಡಿದು ಅವ್ರಿಗೆ ದಂಡ ಹಾಕಬೇಕು. ಇನ್ನು BWSSP ಅವರು ಕಾವೇರಿ ನೀರಿನ ಸಮರ್ಪಕವಾಗಿ ಪೂರೈಕೆ ನಡೀತಾ ಇದೆ. ಅದರಲ್ಲಿ ಅದಕ್ಕೆ ಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಆದರೆ ದಿವಸಕ್ಕೆ 2 ದಿವಸ ಅಲ್ಲ, ವಾರಕ್ಕೆ 2 ದಿವಸ ಸರಬರಾಜು ಮಾಡ್ತಾ ಇದ್ದಾರೆ. ಇದಕ್ಕೆ ಮನವಿ ಸಲ್ಲಿಸಿ
2 ದಿವಸ ನೀವು 8 ಗಂಟೆ ನೀರು ಸರಬರಾಜು ಮಾಡುವ ಬದಲು ವಾರಕ್ಕೆ 3 ದಿನ 4 ಗಂಟೆ ಸರಬರಾಜು ಮಾಡಿದ್ರೆ ಹೆಚ್ಚಿನ ಜನಕ್ಕೆ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮನವಿ ಸಲ್ಲಿಸಿದ್ವಿ. ಅದಕ್ಕೆ ಇನ್ನೂ ಹೆಚ್ಚಿನ ಒಳ್ಳೆಯ ಸ್ಪಂದನೆ ಸಿಕ್ಕಿಲ್ಲ ಅಂತ BWSSP ಅವ್ರಿಗೆ ಹೇಳ್ತೀವಿ. ಮತ್ತು ಇನ್ನೂ ಒಂದು ಸಮಸ್ಯೆ ಸಾಕಷ್ಟು ನಮ್ಮ ಬಡಾವಣೆಯಲ್ಲಿ ನಾನು ಗಮನಿಸಿರೋದು, ನಮ್ಮ ಗಮನಕ್ಕೆ ಬಂದಿರೋದು, ಮೀಟ್ರ್ಗಳು ಹಾಕಿದ್ದಾರೆ. ಆದರೆ ಮೀಟ್ರ್ಗಳು ಸರಿಯಾಗಿ ಓಡ್ತಿಲ್ವೋ ಸಮರ್ಪಕ ಓಡ್ತಿಲ್ವೋ ಏನೋ ಗೊತ್ತಿಲ್ಲ, ತುಂಬ ಹೆಚ್ಚು ಬಿಲ್ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದ್ಬಿಟ್ಟು ನೀವೇ ಹೇಳಬೇಕು. ಮತ್ತು ಜೆಟ್ಟಿಂಗ್ ವೆಹಿಕಲ್ BWSSP ಮ್ಯಾನ್ಯಲ್ಗಳು ಬ್ಲಾಕ್ ಆಗಿ ಜೆಟ್ಟಿಂಗ್ ವೆಹಿಕಲ್ಲು ನಮ್ಮ ಬಡಾವಣೆಯಲ್ಲಿ ಪರ್ಮನೆಂಟಾಗಿರೋ ಥರ ಆಗಿಬಿಟ್ಟಿದೆ. ಯಾಕೆಂದರೆ ದಿವಸ ಅದು ಕಂಪ್ಲೇಂಟ್ ಬರ್ತಾನೆ ಇರುತ್ತೆ. ನಮ್ಮ ಸಾಕ್ಷಿ ಮಧು ಮೇಡಮು ಮತ್ತು ದಮಯಂತಿ ಮೇಡಮ್ಗಳು ಕೋಆರ್ಡಿನೇಟ್ ಮಾಡಿ ಅದನ್ನು ರಿಪೇರಿ ಕ್ಲೀನ್ ಮಾಡಿಸ್ತಾನೆ ಇರ್ತಾರೆ. ನನ್ನ ಅಬ್ಸರ್ವೇಷನ್ ಏನಂದರೆ, ರೋಡ್ಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಇರುವಂಥ ಮ್ಯಾನ್ಹೋಲ್ಗಳನ್ನು ಇನ್ನೂ ಸ್ವಲ್ಪ ಮೇಲಕ್ಕೆತ್ತಿ ಏನಾದರೂ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗ್ಬೋದು. ಅದನ್ನು ಆಮೇಲೆ ಪೈಪ್ಗಳನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ತುಂಬ ಹಿಂದೆ ಹಾಕಿದಂಥ ಪೈಪು, ಆವಾಗ ಕೇವಲ 250-300 ಮನೆ ಇದ್ದಾಗ ಬಡಾವಣೆಯ ನಿವಾಸಿಗಳ ಸಂಘವೇ ಮಾಡಿಕೊಟ್ಟಂಥ ಒಳಚರಂಡಿ ವ್ಯವಸ್ಥೆ ಇದೆ, ಅದೇ ಇನ್ನೂ ನಡೀತಾ ಇದೆ. ಈಗ ಸುಮಾರು ಅಪಾರ್ಟ್ಮೆಂಟ್ಗಳು ಬಂದಿದೆ, 1500ಕ್ಕಿಂತ 2000 ಹೆಚ್ಚು ಮನೆಗಳು ಬಂದಿದೆ. ಅದು ಒತ್ತಡ ಜಾಸ್ತಿ ಇರುತ್ತೆ. ಅದನ್ನು ಬೇಗ ಪರಿಹರಿಸಬೇಕು ಅಂತ ಹೇಳ್ಕೊಳ್ತೀನಿ. ಹರಿ ಓಂ. ಈ ಕಾರ್ಯಕ್ರಮಕ್ಕೆ BBMP ವತಿಯಿಂದ AW ಅವರು ಬರಬೇಕಾಗಿತ್ತು. ಅವರು ಬೇರೆ ಕೆಲಸದಲ್ಲಿದ್ದರಿಂದ ಇವತ್ತು ಬರೋಕ್ಕಾಗಲಿಲ್ಲ. BBMP ಹೊರತುಪಡಿಸಿ ಮತ್ತು ಇತರ ಇಲಾಖೆದು ಏನಿದ್ರೆ ಕೇಳ್ಕೋಬೋದು ಅವರು. ಎಲ್ರಿಗೂ ನಮಸ್ಕಾರ. ಕಳೆದ ಬಾರಿ ಈ ಪೊಲೀಸ್ ಜನಸಂಪರ್ಕ ಸಭೆ ಅಂದರೆ ನಾವು ಎಲ್ಲೆಲ್ಲೋ ದೂರ ಹೋಗ್ತಾ ಇದ್ವಿ. ಹತ್ತಿರದಲ್ಲಿ ಆಯೋಜನೆ ಮಾಡಿದ್ದಕ್ಕೆ ACP ಸಾಹೇಬ್ರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ನನ್ನ ಹೆಸರು ಜಗದೀಶ್ ಪತ್ತರ್, ವಿಶ್ವಪ್ರಿಯ ನಗರ, ಬೇಗೂರು ನಡಿಗೆದಾರರ ಸಂಘ. ಆದರೆ ಇಲ್ಲಿ BBMP ಕೆಲಸಗಳದ್ದು ಕಂಪ್ಲೇಂಟ್ಗಳು ಜಾಸ್ತಿ ಆಯಿತು ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಆದರೆ ಈ ಸಿಗ್ನಲ್ ವಿಚಾರವಾಗಿ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ. ಸುರೇಶ್ ಅನ್ನೋರಿಗೆ ACP ಅವರು ಗೈಡ್ ಮಾಡಿದರು. ಎಲ್ಲಿ ನಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬರಲ್ಲಿ, ವಿಶ್ವಪ್ರಿಯ ಲೇಔಟ್ ಎಂಟ್ರೆನ್ಸಲ್ಲಿ ಕೆಲವೊಂದು ಸಿಗ್ನಲ್ಗಳನ್ನ, ಆಟೋಮೆಟಿಕ್ ಸಿಗ್ನಲ್ಗಳನ್ನ, ಆಮೇಲೆ ಪ್ರಿನ್ಸ್ಟನ್ ಸ್ಕೂಲ್ ಹತ್ರ ಆ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಬರ್ತಾರೆ, 4 ಲೈನ್ಸಲ್ಲಿ ಬಂದುಬಿಡ್ತಾರೆ. ನಮ್ಮ ಮಾಜಿ BBMP ಸದಸ್ಯರಂತ ಆಂಜನಪ್ಪರು ಇರುವಾಗ ವಿಶ್ವಪ್ರಿಯ ನಗರಕ್ಕೆ ಏನು ಈ ಮಳೆ ನೀರದ್ದು ಹಾವಳಿ ಇತ್ತು, ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಈ ಸಭೆ ಮೂಲಕ ನಾವು ಅವ್ರನ್ನ ಅಭಿನಂದಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೆ ಮುಂದೆ ಬರೋಂಥದ್ದು ಶಾಸಕರೇ ಇರ್ಬೋದು, ಪ್ರೋಟೋಕಾಲ್ ಪ್ರಕಾರ ಇರ್ಬೋದು, ನಾವು ಲಾ ಮೇಕರ್ಸ್ ಮತ್ತು ಲಾ ಬ್ರೇಕರ್ಸ್ ನಾವೇ ಆಗೋದು ಬೇಡ ಅಂತ ನನ್ನದೊಂದು ವೈಯಕ್ತಿಕ ಅಭಿಪ್ರಾಯ. ಒಂದು ಕಡೆಯಿಂದ ಹೆಲ್ಮೆಟ್ ಹಾಕಿದ್ರೆ ಪ್ರಾಣ ಉಳಿತದೆ ಅಂತ ಒಂದು ಕಡೆ ಮಾತಾಡ್ತೀವಿ, ಒಂದು ಕಡೆ ಹೆಲ್ಮೆಟ್ ಹಾಕೋದ್ರಿಂದ ಪ್ರಾಣ ಹೋಗುತ್ತೆ, ಹಾಕಿಲ್ಲ ನಾವು ಹಂಗೆ ಅಂತ ಮಾತಾಡಿದ್ರೆ ನಾವೇ ಲಾ ಮೇಕರ್ಸು, ನಾವೇ ಬ್ರೇಕರ್ಸ್. ಯಾಕಂದರೆ ಈಗ ನೋ ಪಾರ್ಕಿಂಗಲ್ಲಿ ಕೆಲವೊಂದು ಜನ ಪೊಲೀಸ್ನವರೇ ಗಾಡಿ ನಿಲ್ಲಿಸಿರ್ತಾರೆ. ನಾವು ಅದನ್ನು ಕೇಳೋಕೆ ಹೋದರೆ ತಪ್ಪಾಗುತ್ತೆ. ಯಾಕಂದರೆ ಕಾನೂನು ಪರಿಪಾಲನೆ ಮಾಡುವಾಗ ಅವ್ರದ್ದು ಕೆಲವೊಂದು ಸಮಸ್ಯೆಗಳು ಇರ್ತದೆ. ಅರ್ಜೆಂಟಾಗಿ ಯಾರೋ ಸಾಯ್ಬರ್ ಬಾ ಅಂತಾರೆ, ಗಾಡಿಯಲ್ಲೇ ಬಿಟ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಕೆಲವೊಂದು ಜನ ಪೊಲೀಸ್ನವ್ರದ್ದು ಎಷ್ಟೋ ಜನ ನಿಮಗೆ ಅಂತರ್ಜಾಲದಲ್ಲಿ ಎಲ್ಲ ಕಡೆನೂ ಫೋಟೋಗಳು ಬರ್ತಾ ಇರ್ತದೆ, ಪೊಲೀಸ್ನವರಾಗಿ ಅವರೇ ಹೆಲ್ಮೆಟ್ ಹಾಕಿಲ್ಲ ಹಂಗೆ ಹಿಂಗೆ ಅಂತ. ಅವ್ರದ್ದು ಅರ್ಜೆಂಟ್ ಏನಿದೆಯೋ, ಕೋರ್ಟ್ಗೆ ಹೋಗ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಕಡೆ ಪಬ್ಲಿಕ್ ಸಮಸ್ಯೆಗಳನ್ನ ನೋಡಬೇಕು. ರಾತ್ರಿ ಹೊತ್ತು ಕೆಲವೊಂದು ಟೈಮು 11, 12 ಆಗುತ್ತೆ. ಅವ್ರ ಕಷ್ಟ ನಾವು ಸ್ವಲ್ಪ ಮನಸ್ಸಿಗೆ ತೊಗೋಬೇಕು. ಈ ಮೊದಲಿನ ಥರ ಈ ಕಾವಲು ಪಡೆ ಅವೆಲ್ಲ ಈಗೇನು ಇಲ್ಲ. ಯಾಕಂದರೆ ಎಲ್ಲರೂ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ದೇಶ ಮಲಗಿದೆ ಅಂದರೆ ಯೋಧರು ಕೆಲಸ ಮಾಡ್ತಾಯಿದ್ರೆ ದೇಶ ಮಲಗಿರ್ತದೆ. ಒಂದು ಜನಗಳು, ಸಾಮಾನ್ಯ ಜನರು ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸ್ನವ್ರು ಕೆಲಸ ಮಾಡ್ತಾ ಇದ್ದಾರೆ, ಜನ ಮಲಗಿದ್ದಾರೆ. ಇದು ಜನ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಪೊಲೀಸ್ನವ್ರು ನಿದ್ದೆಗೆಟ್ಟ ಕೆಲಸ ಮಾಡ್ಬೇಕು ನಮಗೆ. ಆದ್ದರಿಂದ ನಾವು ಲಾ ಮೇಕರ್ಸು, ಲಾ ಬ್ರೇಕರ್ಸು ನಾವೇ ಆಗೋದು ಬೇಡ ಅಂತ ನನ್ನದೊಂದು ವೈಯಕ್ತಿಕ ಅಭಿಪ್ರಾಯ. ಹಾಗೆ ನಮಗಿಲ್ಲಿ ಬೇಗೂರು ಗ್ರೌಂಡಲ್ಲಿ ಕೆಲವೊಂದು ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ. ಸ್ವಲ್ಪ ಅಟ್ಲೀಸ್ಟ್ ಒಂದು ಹೊಯ್ಸಳನೋ, ಒಂದು ಮೊದಲು ಚೀತಾ ಇತ್ತು, ಚೀತಾ ಇಲ್ಲ ಈಗ. ಅದಕ್ಕೆ ರಾತ್ರಿ ಒಂದು 8:30 ಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇರ್ತದೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ಸ್ವಲ್ಪ ಆ ಕಡೆ ಗಮನ ಕೊಡಬೇಕು. ನಮ್ಮ ಕೃಷ್ಣಮೂರ್ತಿ ಸರ್ ಬಂದ ಮೇಲೆ ಬೇಗೂರು ಠಾಣೆ ಅಧಿಕಾರ ವಹಿಸ್ಕೊಂಡ್ಮೇಲೆ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ಗಳಾಗಿದೆ. ಇಷ್ಟು ಹೇಳ್ತಾ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿರೋ ತಮಗೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಬೇಗೂರು ವತಿಯಿಂದ ಏನು ಈ ಒಂದು ಜನಸಂಪರ್ಕ ಸಭೆ ಆಯೋಜಿಸಿರುವ ಮುಖ್ಯವಾಗಿ
ನಮ್ಮ ಈ ಭಾಗದ DCP ಮೇಡಮ್ ಅವ್ರಿಗೆ ಹಾಗೂ ACP ಸಾಹೇಬರಿಗೆ, ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೆ ವಂದನೆಗಳನ್ನು ತಿಳಿಸ್ತಾ, ಮೊದಲನೇದಾಗಿ ನನ್ನ ಒಂದು ಪ್ರಶ್ನೆ ಅಬಕಾರಿ ಇಲಾಖೆಗೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ, ಬೇಗೂರು ಮುಖ್ಯ ರಸ್ತೆ 10ನೇ ಕ್ರಾಸ್ APR ಕಲ್ಯಾಣ ಮಂಟಪದ ಬಳಿ 2 ಬಾರ್ ಇರುತ್ತೆ, ಆಪೋಸಿಟಲ್ಲೇ 2 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಅದು CL 2ನೋ 7ನೋ 9ನೋ ಏನೋ ನಮಗೆ ಗೊತ್ತಿಲ್ಲ, ನೀವೇನು ಅನುಮತಿ ಕೊಟ್ಟಿದ್ದೀರಾ. ಮತ್ತು ಇದೇ ರೀತಿ ಗಾರೆಪಳ್ಯ ನಮ್ಮ ಬೇಗೂರು ಲಿಮಿಟ್ಸ್ಗೆ ಬರುತ್ತೆ. ಗಾರೆಪಳ್ಯ ಮುಖ್ಯ ರಸ್ತೆ ಅದು ಹೋಗ್ಬೇಕಾದ್ರೆ ಅಲ್ಲಿ ಸುಮಾರು ಒಂದು 3 ವೈನ್ ಸ್ಟೋರ್ಗಳಿದ್ದಾವೆ. ನಿಜವಾಗ್ಲೂ ಎಷ್ಟು ಸಮಸ್ಯೆ ಆಗ್ತಾ ಇದೆ ಈ 5 ವೈನ್ ಸ್ಟೋರ್ಗಳಿಂದ ಅಂದರೆ, ಎಲ್ಲ ಅಲ್ಲಿ ಬರ್ತಕ್ಕಂಥ ಗ್ರಾಹಕರು ಫುಟ್ಪಾತ್ ಪ್ಲಸ್ ಮೈನ್ ರೋಡಲ್ಲೇ ಗಾಡಿಗಳನ್ನ ಹಾಕ್ತಾರೆ. ಎರ್ರಾಬಿರಿ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ವಾಹನಗಳನ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗಿ ಅವರ ಸರಕು ಸಾಮಗ್ರಿಗಳನ್ನ ಪಡಿತಾರೆ. ಮತ್ತು ಈ APR ಕಲ್ಯಾಣ ಮಂಟಪ ಪಕ್ಕದಲ್ಲಿ ಹೊರಗಡೆನೆ ಒಂದು ಬಾರ್ಗೆ ಅಟ್ಯಾಚು ಒಂದು ಶೀಟ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರದ್ದೇ ಬಾಡಿಗೆ ಮನೆಗಳು, ಆ ಬಿಲ್ಡಿಂಗ್ ಓನರ್ದೇ ಬಾಡಿಗೆ ಮನೆಗಳು, ಆ ಎಂಟೈರ್ ಆ ಪ್ರದೇಶನ ಆಕ್ರಮಣ ಮಾಡಿ ಅಲ್ಲಿ ಹೊರಗಡೆನೆ ಯುವಕರು, ವಯಸ್ಸಾಗಿರೋರು ಎಲ್ಲರೂ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾಗದಲ್ಲಿ ಸಾಕಷ್ಟು ಗಾರ್ಮೆಂಟ್ಸ್ ಇರೋದ್ರಿಂದ ಹೆಣ್ಮಕ್ಳೆಲ್ಲ 6 ಗಂಟೆ ಮೇಲೇ ಕೆಲಸ ಮುಗಿಸ್ಕೊಂಡು ಅಲ್ಲಿ ಬರ್ತಾ ಇರ್ತಾರೆ. 6ರಿಂದ 7 ಗಂಟೆ ಸಂದರ್ಭದಲ್ಲಿ ಎಲ್ಲ ರೋಡ್ಗೆ ಬಂದುಬಿಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಇದ್ರ ಜೊತೆಲಿ ಟ್ಯೂಷನ್ಗೆ ಹೋಗ್ತಕ್ಕಂಥ ಶಾಲಾ ಮಕ್ಕಳುಗಳು ತುಂಬ ಇರ್ತಾರೆ, ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ವೃದ್ಧರು ಇರ್ತಾರೆ, ಇವ್ರಿಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಇದನ್ನು ಮಾನ್ಯ ಆಯುಕ್ತರಿಗೆ ತಿಳಿಸ್ಬೇಕು, ಅಬಕಾರಿ ಆಯುಕ್ತರಿಗೆ ಅಂಥೇಳಿ ಈ ನಾವು ಒಂದು ಸಂಪರ್ಕದ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ಎರಡನೇದಾಗಿ ಎಲ್ಲರೂ ಟ್ರಾಫಿಕ್ ಸಮಸ್ಯೆ ಹೇಳ್ತಾ ಇದ್ದಾರೆ. ಹೌದು, ಟ್ರಾಫಿಕ್ ಸಮಸ್ಯೆ ಬೆಂಗಳೂರಲ್ಲಿ ಕ್ಯಾನ್ಸರ್ ಇದ್ದಂಗೆ, ಅದನ್ನು ಸರಿಪಡಿಸೋಕ್ಕೆ ಯಾರ ಕೈಲೂ ಆಗಲ್ಲ. ನಾವು ಸುಮಾರು 15 ವರ್ಷಗಳಿಂದ NGOಗಳಾಗಿ ಕೆಲಸ ಮಾಡಿನೂ ಅದು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ 5 RTOಗಳಲ್ಲಿ ಸುಮಾರು 8ರಿಂದ 1000 ಗಾಡಿಗಳು ಒಂದು ದಿವಸಕ್ಕೆ ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾವೆ. ಅವೆಲ್ಲ ಬೀದಿ ಮೇಲೆ ಬಂದರೆ ಪಾಪ ಏನೂ ಮಾಡೋಕ್ಕಾಗಲ್ಲ ನಮ್ಮ ಟ್ರಾಫಿಕ್ ಸಿಬ್ಬಂದಿಗಳು. ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಲಿಮಿಟೇಷನ್ಸು, ವೆಹಿಕಲ್ಸ್ ಮಾತ್ರ ಜಾಸ್ತಿ ಬರ್ತಾ ಇರುತ್ತೆ. ಮತ್ತು ಮನೆಗಳು ಅದು ಇದು ಬೆಳೀತಾನೆ ಇದ್ದಾವೆ, ಬೆಂಗಳೂರು ನಗರ ಬೆಳೀತಾನೆ ಇದೆ. ಅದು ಸಮಸ್ಯೆ ಕಷ್ಟ. ಅದರಲ್ಲೂ ನನ್ನ ಕಣ್ಣಿಗೆ ಕಂಡಂಥ ಒಂದು ಬಹಳ ತುಂಬ ನೋವಿನ ಸಂಗತಿ ಏನಂದರೆ, ನಮ್ಮ ಪೊಲೀಸಲ್ಲಿ ಟ್ರಾಫಿಕ್ ಪೊಲೀಸರು ವಿಶೇಷವಾಗಿ ಅಪ್ ಟು ಸಿಂಗಲ್ ಸ್ಟಾರ್ ಮೊದಲನೇ ಆಫೀಸರ್ವರೆಗೂ ಒಂದು ರೀತಿ ಚೀತಾಗಳ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಮೇಲೆ ಅಡ್ಡಗಟ್ತಾರೆ. ಏನೋ ಒಂದು ಅರ್ಜೆಂಟಿಗೆ ನಮ್ಮ ಆಂಜನಪ್ಪ ಅವ್ರು ಹೇಳ್ದಂಗೆ ಲೋಕಲಲ್ಲಿ ಒಂದು ಹೆಲ್ಮೆಟ್ ಇಲ್ದಿರ ಬರ್ಬೋದು, ಇಲ್ಲ ಏನೋ ಒಂದು ಆತರದಲ್ಲಿ ಮರ್ತು ಬರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ತಪ್ಪುಗಳು ಆಗ್ತವೆ. ನೀವು ಅವ್ರಿಗೆ ಕ್ಯಾಮ್ರಾ ಮಾಡಿ ಫೈನ್ ಹಾಕಿ ಬೇಡ ಅಂತ ಹೇಳಲ್ಲ, ಅವ್ರಿಗೆ ಅಡ್ಡ ಕಟ್ಟಿ ಗಾಡಿಗಳನ್ನ ಇದೆಲ್ಲ ನೀವು ನಿಲ್ಲಿಸೋದು ಬಹಳ ತಪ್ಪು. ಈಗಾಗಲೇ ಇಂದಿನ DGP ಸಾಹೇಬರು ಆರ್ಡರ್ ಮಾಡಿದ್ದಾರೆ, ಏನಿದ್ರೂ ದಯವಿಟ್ಟು ನೀವು ಫೈನ್ ಹಾಕಬೇಕು, ಅದನ್ನ ಕ್ಯಾಮ್ರಾ ವೈಸ್ ಮಾಡಬೇಕು. ಯಾರಿಗೂ ಪಬ್ಲಿಕ್ಗಳ್ನ ಅಡ್ಡಗಟ್ಟಿ ಡಾಕ್ಯುಮೆಂಟ್ನೆಲ್ಲ ಪರಿಶೀಲನೆ ಮಾಡೋ ಅಧಿಕಾರ ನಿಮಗಿಲ್ಲ ಅಂತಲೂ ಹೇಳಿದ್ದಾರೆ. ದಯವಿಟ್ಟು ಅದನ್ನು ಮೇಡಮ್ ಅವರು ಈ ಭಾಗದಲ್ಲಿ ವಿಶೇಷವಾಗಿ ಜಾಸ್ತಿ ನಮ್ಮ ಸ್ಟೇಷನ್ ಮುಂದೆ ಜಾಸ್ತಿ ನಡೀತಾ ಇದೆ, ದಯವಿಟ್ಟು ಅದನ್ನು ಸರಿಪಡಿಸ್ಕೊಡ್ಬೇಕು ಅಂಥೇಳಿ. ಮತ್ತು BBMP ಅವ್ರಿಗೆ ನಂದೊಂದು ಪ್ರಶ್ನೆ. ಈಗಾಗಲೇ ಕಟ್ಟಡ BBMP ಯಾರು ಇಲ್ವಾ? BBMP ಅವ್ರು ಯಾರು ಇಲ್ವಾ? ಓಕೆ. BWSSB ಅವ್ರಿಗೆ ಈಗಾಗಲೇ ಪ್ರಸ್ತಾವನೆ ಜಾಸ್ತಿ ಆಗ್ತಾ ಇದೆ. ಒಳಚರಂಡಿ ವ್ಯವಸ್ಥೆಗೆ ನೀವೇನು ಬೇಕು ಸಂಬಂಧಪಟ್ಟ ಎಲ್ಲ ದುಡ್ಡುಗಳ್ನೂ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಡ್ರೈನ್ ಹಾರ್ವೆಸ್ಟ್ ಅಂತೀರಾ, ಇನ್ನೊಂದು ಅಂತೀರಾ, ಮತ್ತೊಂದು ಅಂತೀರಾ, ಎಲ್ಲ ಅಂತೀರಾ. ಬಟ್ ಆ ಒಳಚರಂಡಿಗೆ ನೀರು ಹೋಗಲಿಕ್ಕೆ ನೀವು ಯಾವುದೇ ರೀತಿಯಾದಂಥ ಒಂದು ಸರಿಯಾದ ಅನುಕೂಲತೆ ಮಾಡಿಕೊಟ್ಟಿಲ್ಲ. ನೀವು ಎಲ್ಲೇ ಹೋಗಿ ನಿಂತ್ಕೊಂಡು ನೋಡಿ, ಎಲ್ಲ ಕಡೆನೂ ನೀರು ನಿಂತಿರುತ್ತೆ. ಇನ್ನೇನು ಶಾಲೆ ಪ್ರಾರಂಭ ಆಗ್ತದೆ, ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತವೆ. ಮಕ್ಕಳುಗಳು ಒಂದು ಮಗುನ ರೆಡಿ ಮಾಡಿ ಕಳಿಸ್ಬೇಕಂದ್ರೆ ಮನೇಲಿ ಎಷ್ಟು ಕಷ್ಟ ಇದೆ ಗೊತ್ತಾ? ಆ ಬೀದಿಯಲ್ಲಿ ಹಾದು ಹೋಗುವಾಗ ಮಕ್ಕಳುಗಳ ಮೇಲೆ ಆ ನೀರುಗಳೆಲ್ಲ ಎರಚಿ ಮತ್ತೆ ಅವ್ರನ್ನ ನಾವು ಮನೆಗೆ ಕರ್ಕೊಂಬಂದು ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ ಇದೆ. ದಯವಿಟ್ಟು BWSSB ಅವರು ಇದನ್ನು ನಿಗಾ ವಹಿಸಬೇಕು. ಮತ್ತು ಸ್ಟೇಷನ್ಗಳಲ್ಲಿ ಕೆಲವೊಂದು ಅಪರಾಧ ತನಿಖೆಯಲ್ಲಿರ್ತೈತೆ, ಅದು ನಾವು RTIಗೆ ಹಾಕಿದಾಗ ಇನ್ನೂ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಆಗಬೇಕು ಮೇಡಮ್. ಈಗಾಗಲೇ ಹೈಕೋರ್ಟ್ ಆರ್ಡರ್ ಆಗಿದೆ 22ಅಲ್ಲೇ. ತನಿಖೆ ಹಂತದಲ್ಲಿದ್ದೂ ಭಾಳ ಮುಖ್ಯವಾಗಿದ್ದರೆ ಆ RTIಗೆ ಸಂಬಂಧಪಟ್ಟು ಕೊಡಲೇಬಹುದಾ ಅಂದರೆ ಅದು ದಯವಿಟ್ಟು ಪರೀಕ್ಷಿಸಿ ತಾವು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ಎಲ್ಲ ಸ್ಟೇಷನ್ಗಳಿಗೂ ನನ್ನ ಇದೊಂದು ಮನವಿ ಆಗಿರುತ್ತೆ. ವಿಶೇಷವಾಗಿ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗಿಂತ ಜಾಸ್ತಿಯಾಗಿ
ಈ ಟೀ ಅಂಗಡಿಗಳು, ಈ ಸಣ್ಣ ಪುಟ್ಟ ಟೀ ಅಂಗಡಿ ಇರ್ಬೋದು, ಬೇಕ್ರಿಗಳು ಇರ್ಬೋದು, ಹುಕ್ಕಾ ಬಾರ್ಗಳಿಗಿನ್ನ ಜಾಸ್ತಿ ಸಿಗರೇಟ್ಗಳು ಸೇದೋದು ಹೊರಗಡೆ ಜಾಸ್ತಿ ಆಗಿಬಿಟ್ಟಿದೆ. ಇದನ್ನು ಎಷ್ಟೇ ನಮ್ಮ ವೈಸಾಳ ಸಿಬ್ಬಂದಿ ತುಂಬ ಕಂಟ್ರೋಲ್ ಮಾಡ್ತಾ ಇದೆ, ಆದ್ರೂ ಪಾಪ ಅವ್ರೇನು ನಿರಂತರವಾಗಿ ಅಲ್ಲೇ ನಿಲ್ಲಕ್ಕಾಗುತ್ತಾ? ಆಗಲ್ಲ. ಆ ಕಡೆ ಹೋದರೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹೊಗೆ ಯಾವ ರೀತಿ ಅಂದರೆ ಯಾವ್ದಾದ್ರು ಬೆಂಕಿ ಹಚ್ಕೊಂಡ್ರೆ ಯಾವ ರೀತಿ ಹೋಗುತ್ತೆ ಅಂಥೇಳಿ ಇದರಲ್ಲಿ ನಾನು ನೋಡ್ದಂಗೆ ಮೈಕೋಲೆ ಹೋಟೆಲ್ ಒಂದು ಬೇಕ್ರಿ ಹುಕ್ಕಾ ಬಾರ್ಗಿಂತ ಮೋಸವಾಗಿದೆ. ಎಂಟ್ರೆನ್ಸಲ್ಲೇ ಸೆಂಟ್ ಫ್ರಾನ್ಸಿಸ್ ಸ್ಕೂಲ್ ಆಪೋಸಿಟಿಂದ ಹೋದರೆ ಎಂಟ್ರೆನ್ಸಲ್ಲೇ ರೈಟ್ ಸೈಡ್ಗೆ ಹುಕ್ಕಾ ಬಾರ್ಗಿನ್ನ ಮೋಸವಾಗಿ ಸುಮಾರು ಕಮ್ಮಿ ಅಂದರೆ 40-50 ಜನ ಒಂದೇ ಬಾರಿಗೆ ಸಿಗರೇಟ್ ಅಂಟಿಸ್ತಾ ಇರ್ತಾರೆ. ಅಲ್ಲಿ ಯಾವುದೇ ಹೆಣ್ಮಕ್ಳುಗಳು ಓಡೋಕ್ಕಾಗಲ್ಲ, ವಯೋವೃದ್ಧರು ಓಡೋಕ್ಕಾಗಲ್ಲ. ತುಂಬ ಒಂದು ಹದಗೆಟ್ಟಂಥ ಒಂದು ಪರಿಸ್ಥಿತಿ. ಇನ್ನೂ ಹಲವಾರು ಸಮಸ್ಯೆಗಳು ನಾನು ಮನವಿ ಮುಖಾಂತರ ಕೊಡ್ತೀನಿ. ಇನ್ನೂ ಸಾಕಷ್ಟು ಜನ ಮಾತಾಡೋರಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಜೈ ಭೀಮ್. ಸರ್ ನಮಸ್ಕಾರ. ಈ ಆಯೋಜನೆ ಮಾಡಿದವರಿಗೆ ತುಂಬ ಕೃತಜ್ಞತೆಗಳು. ಇದು ಒಂದೇ ಪಾಯಿಂಟ್ ನಾನು ಹೇಳಿದ್ದು, ಟ್ರಾಫಿಕ್ ಬಗ್ಗೆ ಭಾಳ ಮಾತಾಡ್ತಾ ಇದ್ದೇವೆ. ಈಗ ಇದು ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಯಾಕೆಂದರೆ 3800 ಮನೆಗೆ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಬೇಗೂರು DLFನ ಹಿಂದುಗಡೆ. ಅಲ್ಲಿ 3800 ಮನೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಸೇಲ್ ಆಗ್ತಾ ಇದೆ. ಅಲ್ಲಿ ಬಂದವರೆಲ್ಲ 3.8 ಕೋಟಿ ಮನೆಗಳು. ಅವ್ರ ಹತ್ರ 2 ಅಲ್ಲ, ಅವ್ರ ಹತ್ರ 5 ಕಾರು ಇರ್ಬೋದು, ಹೇಳಿಗೆ ಬರೋದಿಲ್ಲ. ಅದೆಲ್ಲ ರೋಡಿಗೆ ಬಂದರೆ ಇನ್ನು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೇನೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೋದರೆ ಎಲ್ಲ 20 ಫೀಟ್, 20.5 ಫೀಟ್, 25 ಫೀಟಿನ ರೋಡುಗಳೇ ಇರೋದು. ಅಲ್ಲಿಂದ ನೀವು 3800 ಮನೆಯ ಕಾರುಗಳು ಹೊರಗೆ ಬಂದರೆ, ನಮ್ಮ ಕಾರ್ಪೊರೇಟ್ ಸರ್ ಈಗ ಹೇಳಿದರು, ಇದಕ್ಕೆ ಯಾವ ರೀತಿ ಅಪ್ರೂವಲ್ ಕೊಟ್ಟಿದ್ದಾರೆ, ಯಾವುದನ್ನು ನೋಡ್ಕೊಂಡು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಇದು ಪ್ರಾಬ್ಲಮನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹ್ಯಾಂಡಲ್ ಮಾಡಲೇಬೇಕಾಗೋ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ನಮ್ಗೆ ನಡಿಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೆ ಹೆಲಿಕಾಪ್ಟರ್ ಕೊಡಬೇಕಾಗ್ತದೆ, ಆ ಪರಿಸ್ಥಿತಿ ಬರಬೇಕಾಗ್ತದೆ. ಅಷ್ಟು ಪ್ರಾಬ್ಲಮ್ ಆಗುವ ಚಾನ್ಸಸ್ ಮುಂದೆ ಇದೆ. ಇದು 2029ಕ್ಕೆ ಅದನ್ನು ಅವರು ಇನಾಗ್ರೇಷನ್ ಮಾಡ್ತಾರಂತೆ. ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಪೇಪರ್ ಇನ್ಫಾರ್ಮೇಷನ್ ಬರ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ನಮಗೆ ಅದು ಏನಂತ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ BBMPಯಲ್ಲಿ ಕೇಳಿದ್ದೇವೆ. ಅವ್ರು ಹೇಳಿದ್ದಾರೆ 32 acres ಲ್ಯಾಂಡ್ ಇದೆ, ಅವರಿಗೆ ಅಷ್ಟಕ್ಕಷ್ಟು ಅವರಿಗೆ ಪರ್ಮಿಷನ್ ಇದೆ, ಆ್ಯಸ್ ಪರ್ ದ ಎಲ್ಲ ಲ್ಯಾಂಡ್ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಟ್ರಾಫಿಕ್ ವುಡ್ ಬಿ ಅ ವೆರಿ ಸೀರಿಯಸ್ ಪ್ರಾಬ್ಲಮ್ ಗೋಯಿಂಗ್ ಫಾರ್ವರ್ಡ್ ಇನ್ ದ BDF. ನಮ್ಮದರಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಭಾಳ ಇದೆ. ಇದರ ಬಗ್ಗೆ ಈಗಲೇ ನಾವು ಇದು ಮಾಡಿ, ಇಲ್ಲದಿದ್ದರೆ ಮತ್ತೆ ಹೀಗೆ ನಾವು ಮಾತಾಡ್ತಾ ಇರಬೇಕಷ್ಟೇ, ಬೇರೆ ಏನಿಲ್ಲ. ಹಾಗಾಗಿ ಇದರ ಬಗ್ಗೆ ಏನಾದರೂ ಒಂದು ಕಾರ್ಯ ನೀವು ಮಾಡಬೇಕು ಅಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಮಾಡೋದು ಸೂಕ್ತವಾದ ವಿಷಯ ಅಂತ ನಾನು ಟ್ರಾಫಿಕ್ ಅವರಿಗೆ ಕೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. Hello. Yeah, my name is Rajgopal Reddy. I am from Begur. Yeah, I am talking about for cyber crime. So I could say that I am thankful for Begur police station, which is recovered my total amount. So recently I lost. So I have some few questions for that, the cyber team. So there would be three reasons for them. So whatever they are doing investigation is good, but the data while fetching from the banker side is very worst. So I could not say that this word from them. And whatever the court order which received from the court and submitted to the station, while the releasing the fund from the banker side also is very worst. It's been 3 weeks, almost 2 weeks crossed. I never received my from the banker. So that is one more thing. And I could say that whatever the received the fund, right, victim. So what would be the next the case status? Whether it's closed or you can bring them to the station to give the counselor put in, because those guys are keep on doing. Because if I am the loss, some other person getting lost, some other person getting lost. So I don't know the exactly next process. Thank you, ma'am. ಮೊದಲಿಗೆ ಏನು ಈ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದಂಥ ಎಲ್ಲ ಸಿಬ್ಬಂದಿವರಿಗೆ ಭೀಮ ವಂದನೆಗಳು. ನನ್ನ ಹೆಸರು ಜಯಕುಮಾರ್ ಅಂತ, DSS ಮಾವಳಿ ಶಂಕರ ಜೊತೆಲಿ ನಾನು ಒಂದು ಸಂಘಟನೆ ಕಟ್ಟುವ ಕೆಲಸ ಮಾಡ್ತಾಯಿದ್ದೀನಿ. ನಂದೆರಡು ಪ್ರಶ್ನೆ ಇದೆ, ಒಂದು ರಿಕ್ವೆಸ್ಟ್ ಇದೆ. ಮೊದಲಿಗೆ ನಾನು ಪ್ರಶ್ನೆ ಅಂತ ನಾನು ಕೇಳ್ತೀನಿ. ಇವತ್ತು ಈಗ ಏನು ನಡೀತು ಈ ಜನ್ರೇಷನ್ಗೆ, ಪ್ರತಿಯೊಬ್ಬರು ಟ್ರಾಫಿಕ್ ಬೇಗ ಮಾತಾಡಿದ್ರು, ಅದು ಇದ್ರ ವಿಷಯನೇ. ಇವತ್ತು ನಾವು ಅಂದರೆ ಸಾರ್ವಜನಿಕರು ಒಟ್ಟಿಗೆ ಈ ಪೊಲೀಸ್ ಇಲಾಖೆ ಜೊತೆ ಸೇರಿಕೊಂಡ್ರೆ ಯಾವುದೋ ಒಂದು ಕೆಲಸ ಮಾಡಿ ಅದನ್ನು ಸಕ್ಸಸ್ ಮಾಡ್ಬೋದು. ಹಾಗೆ ಟ್ರಾಫಿಕ್ ಬಗ್ಗೆ ನಾವೆಷ್ಟೇ ಟ್ರಾಫಿಕ್ ನಮ್ಮ ಮನವಿ ಕೊಟ್ರು ಅದು ಏನು ನಮಗೆ ಪ್ರತಿಫಲ ಆಗ್ತಾಯಿಲ್ಲ. ಯಾಕಂದರೆ ದೇವ್ರ ಚಿಕ್ಕನಹಳ್ಳಿಯಿಂದ ಬಿಳೆಕಲ್ಗೆ ಹೋಗೋ ಒಂದು ರಸ್ತೆಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ. ಏನೋ ಇಲ್ಲಿ ಪರಿವಾರ ಪ್ಯಾಲೇಸ್ ಅಂತ ಅಪಾರ್ಟ್ಮೆಂಟ್ ಇದೆ, ಆ ಅಪಾರ್ಟ್ಮೆಂಟ್ ಬರ್ತಕ್ಕಂಥ ಒಂದು ವಿಸಿಟರ್ಸ್ ಆಗಿರ್ಬೋದು ಅಥವಾ ಅಂಗಡಿಯರಾಗಿರ್ಬೋದು, ರೋಡಲ್ಲೇ ಪಾರ್ಕ್ ಮಾಡಿ ಸುಮಾರು ಒಂದು ಅವರ್ ಗಟ್ಟಲೆ ಗಾಡಿ ಬಿಟ್ಟು ಹೋಗಿರ್ತಾರೆ. ಫುಲ್ ಟ್ರಾಫಿಕ್ ಆಗುತ್ತೆ.
ಅದು ಸಹ ಎಷ್ಟೋ ಸರಿ ಮನವಿ ಮಾಡಿದ್ದೀವಿ, ಅದೇನು ಪ್ರಯೋಜನ ಆಗಿಲ್ಲ. ಅದು ಮತ್ತು ನಮ್ಮ ಕೃಷ್ಣ ಲೇಔಟಲ್ಲಿ ಒಂದು ಬಾರ್ ಇದೆ, ಅದು ವೈನ್ ಅಂತ ಮಾದೇಶ್ವರ ಬಾರ್ ಅಂತ. ಅಲ್ಲಿ ಪ್ರತಿ ಸಂಡೇನು, ಪ್ರತಿ ಭಾನುವಾರ 11 ಗಂಟೆಯಿಂದ ಸಾಯಂಕಾಲವರೆಗೂ ಜನ ಓಡಾಡೋಕ್ಕಾಗಲ್ಲ ರೋಡಲ್ಲಿ. ಬಾರಲ್ಲೇ ಕುಡಿತಾರೆ, ಆಚೆನೇ ನಿಂತ್ಕೊಂಡು ಮಾತಾಡ್ತಾರೆ. ಪ್ರಶ್ನೆ ಹಾಕಿದ್ರೆ ಅವ್ರಿಗೆ ಒಂದು ಅವ್ರ ಮೇಲೆ ದಬ್ಬಳಿಕೆ ಮಾಡ್ತಾರೆ. ಸಾಕಷ್ಟು ನಾನು ವಿಡಿಯೋ ಮಾಡಿ ಸಾಹೇಬ್ರಿಗೆ ವಿಡಿಯೋ ಮಾಡಿ ಕಳಿಸಿದ್ದೀನಿ. ಅದೊಂದು ದಯವಿಟ್ಟು ಅದನ್ನು ಕೂಡಲೇ ಅದನ್ನು ನಿಯಂತ್ರಣ ತಗೋಬೇಕು. ಹಾಗೆ ಪ್ರಜ್ವಲ್ ಬಾರ್ ಅಂತ ಇಲ್ಲಿ ನಮ್ಮ ವಿಜಯ ಬ್ಯಾಂಕ್ ಲೇಔಟ್ ಪಕ್ಕ ಒಂದು ಮೋರಿ ಪಕ್ಕದಲ್ಲಿ ಒಂದು ಪ್ರಜ್ವಲ್ ಬಾರ್ ಇದೆ. ಆ ಬಾರು ಸಾಯಂಕಾಲ 7 ಗಂಟೆ ಮೇಲೆ ಜನಸಾಮಾನ್ಯರು ಓಡಾಡೋಕ್ಕಾಗಲ್ಲ. ತುಂಬಾ ಅಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗತ್ತೆ. ಅದು ಸುಮಾರು ಸರಿ ನಾನು ಉಳ್ಮಟ್ಟ ಠಾಣೆಗೆ ನಾನು ದೂರು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಏನೂ ಪ್ರಯೋಜನ ತಗೊಳ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ಮನವಿ ಏನಂದರೆ, ಇತ್ತೀಚೆಗೆ ದಿನದಲ್ಲಿ ಅಂದರೆ ಅಪ್ರಾಪ್ತ ಬಾಲಿಕೆಯರು ಮಿಸ್ಸಿಂಗ್ ಆಗ್ತಿದ್ದಾರೆ. ಅದು ಕೆಲವೊಂದು ನಾವು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ನಾವು ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ಅವ್ನು ಕರೆಸ್ತಾರೆ, ಅದೊಂದು ಲವ್ ಹತ್ರ ಹೋಗಿ ಕರ್ಕೊಂಡೋಗಿ ಲವ್ ಮಾಡ್ಕೊಂಡು ಹೋಗಿರ್ತಾರೆ, ಬರ್ತಾರೆ. ದಯವಿಟ್ಟು ಇದೊಂದು ನಾನು ಸುಮಾರು ಬಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಈ ಸಮಸ್ಯೆ ನಾವು ಪ್ರತಿಯೊಂದು ಶಾಲೆಯಲ್ಲಿ ಅಂತ ಈಗ SLC ಓದೋ 9 SLC ಓದೋ ಹೆಣ್ಮಕ್ಳು ಇದ್ರ ಬಗ್ಗೆ ತುಂಬಾ ಅವರು ಒಂದು ಇನ್ನು ಫೋನು ಬೇರೆ ವಿಷಯಗಳಲ್ಲಿ ತಲೆ ಕೆಡಿಸ್ಕೊಂಡು ಈ ಥರ ಲವ್ ಮಾಡೋದಾಗಲಿ ಅಥವಾ ಬೇರೆ ಹುಡುಗನ ಜೊತೆ ಹೋಗೋದು, ಈ ಥರ ಒಂದು ಕೆಲಸ ನಡೀತಿದೆ. ನಿಲ್ಲಿಸ್ಬೇಕಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಮಕ್ಕಳಿಗೆ ನಾವು ಶಾಲೆಯ ಮುಖ್ಯಸ್ಥರ ಜೊತೆಗೆ ಶಿಕ್ಷಕರ ಜೊತೆಗೆ ಆ ಮಕ್ಕಳಿಗೆ ತಂದೆ ತಾಯಿ ಪಡೋ ಕಷ್ಟಗಳು, ಅವ್ರು ಏನು ಮಾಡ್ತಿದ್ದಾರೆ, ಅವರು ಯಾರಿಗೋಸ್ಕರ ಕಷ್ಟಪಡ್ತಿದ್ದಾರೆ, ಅವ್ರು ಏನಕ್ಕೆ ಒಂದು ಅವರಿಗೆ ಒಂದು ಬುದ್ಧಿ ಬರೋ ಥರ ನಾವು ಒಂದು ಅವ್ರಿಗೆ ಅವೇರ್ನೆಸ್ ಮಾಡಿದ್ರೆ ಆಲ್ಮೋಸ್ಟು ಈ ಥರ ಆಗೋದು ಕಮ್ಮಿ ಆಗ್ಬೋದು. ಅದ್ರ ಜೊತೆಗೆ ಈಗ ಡ್ರಗ್ಸ್ ಹತ್ರ ಎಷ್ಟೋ ನಡೀತಾ ಇದೆ. ಅದು ಎಷ್ಟೇ ಮಾಡಿದ್ರೂ ಅದು ನಿಲ್ಲಲ್ಲ. ಅಟ್ಲೀಸ್ಟು ನಮ್ಮ ಠಾಣೆಗೆ ಬಂದಾಗ ಅಂಥ ಯಾವುದೋ ಕೇಸ್ ಬಂದಾಗ ಅವರು ಪ್ರತ್ಯೇಕವಾಗಿ ಏನಾದರೂ ಒಂದು ಅವ್ರಿಗೆ ಅವೇರ್ನೆಸ್ ಮಾಡೋದು ಅಥವಾ ಅವ್ರಿಗೆ ಒಂದು ಅವರಿಗೆ ಅವರೊಂದು ಕೋಚಿಂಗ್ ಥರ ಮಾಡೋದು, ಏನಾದರೂ ಒಂದು ತಮ್ಮ ಸಿಬ್ಬಂದಿ ತಮ್ಮ ಇಲಾಖೆಯಿಂದ ಆ ಥರ ಒಂದು ಏನಾದರೂ ಒಂದು ಕೋಚಿಂಗ್ ಥರ ಮಾಡಿ ಅವ್ರಿಗೊಂದು ಮಾಮೂಲಿ ಅಂದರೆ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಥರ ಮಾಡ್ಬೋದಾ ಅನ್ನೋದು ನನಗೊಂದು ಸಲಹೆ. ದಯವಿಟ್ಟು ಈ ಹೆಣ್ಮಕ್ಳ ಬಗ್ಗೆ ಅಥವಾ ಈ ಸಮಾಜದ ಬಗ್ಗೆ ನಾವು ಸ್ವಲ್ಪ ಏನಾದರೂ ಒಂದು ತಮ್ಮ ಇಲಾಖೆಯಿಂದ ಎಲ್ಲ ಶಾಲೆಗಳಿಗೆ ಶಾಲೆಯ ಮುಖ್ಯಸ್ಥನ ಕರೆದು ಕನಿಷ್ಠ ಒಂದು 20 ನಿಮಿಷ ಆದರೂ ತಂದೆ ತಾಯಿ ಬಗ್ಗೆ ಒಂದು ಕೋಚಿಂಗ್ ಥರ ಅವ್ರಿಗೆ ಕೂಡ ಕಷ್ಟ ಬಗ್ಗೆ ಒಂದು ಕೋಚಿಂಗ್ ಥರ ಮಾಡೋ ಥರ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಿಳಿಸ್ತೀನಿ. ಎಲ್ರಿಗೂ ಜೈ ಭೀಮ್. ಸಭೆಗೆ ವಂದಿಸುತ್ತಾ, ನನ್ನ ಹೆಸರು ದಮಯಂತಿ, ವಿಶ್ವಪ್ರಿಯ ನಿವಾಸಿ. ಲಾ ಆ್ಯಂಡ್ ಆರ್ಡರ್ ಪ್ರಕಾರ ಅದರ ವಿಚಾರವಾಗಿ ಕೃಷ್ಣಮೂರ್ತಿ ಸರ್ ಹಾಗೂ ತಂಡದವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ 2024 ನವಂಬರಿಂದ 2025 ಏಪ್ರಿಲ್ ತನಕ ವಿಶ್ವಪ್ರಿಯ ಲೇಔಟಿನಲ್ಲಿ ತಿಂಗಳಿಗೆ 2 ಸತಿ ಕಳ್ಳತನ ಆಗ್ತಿತ್ತು ಅಥವಾ ಬೇರೆ ಬೇರೆ ಅಹಿತಕರ ಘಟನೆಗಳಾಗ್ತಿತ್ತು. ಅದನ್ನು ಕಂಟ್ರೋಲ್ಗೆ ತರಲಿಕ್ಕೆ ಅವರು ಹರಸಾಹಸ ಮಾಡಿ ಏಪ್ರಿಲ್ ಮಿಡ್ಡಿಂದ ಮೇ ತನಕನೂ ಯಾವುದೇ ಇನ್ಸಿಡೆನ್ಸ್ ಆಗಲಿಲ್ಲ. ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು, ಅವರ ತಂಡದವರಿಗೆ ಎಲ್ರಿಗೂ ಸೇರಿ. ಹಾಗೆಯೇ ಏನಾದರೂ ಘಟನೆ ನಡೆದಾಗ ಸ್ಥಳಕ್ಕೆ ಇಮ್ಮಿಡಿಯೇಟಾಗಿ ಬರ್ತಾರೆ, ಬಂದು ಅಲ್ಲಿ ಜನರಿಗೆ ಸಹಕಾರ ಮಾಡ್ತಾರೆ, ಹಾಗೆಯೇ ಅದಕ್ಕೆ ಸಲ್ಯೂಷನ್ ಕೊಡ್ತಾರೆ. ಠಾಣೆಗೆ ಹೋದಾಗೂ ಹಾಗೆಯೇ ಚೆನ್ನಾಗಿ ನಮ್ಮ ಅಹವಾಲುಗಳನ್ನ ಸ್ವೀಕರಿಸ್ತಾರೆ. ಇದೆಲ್ಲದಕ್ಕೂ ಸೇರಿ ನನ್ನವರಿಗೆ ಧನ್ಯವಾದಗಳು, ಎಲ್ರಿಗೂ ಸೇರಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಆದರೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಹೊಯ್ಸಳ ಇಷ್ಟು ದೊಡ್ಡ ವಾರ್ಡಿಗೆ 192 ವಾರ್ಡ್ ತುಂಬ ದೊಡ್ಡದು. ಇದಕ್ಕೆ ಹೊಯ್ಸಳ ಬರೀ 2 ಹೊಯ್ಸಳ ಓಡಾಡುತ್ತೆ. ಅದು ಒಂದು ರಿಪೇರ್ ಆದರೆ ಒಂದು ಓಡಾಡೋದೇ ಇಲ್ಲ, ಹೌದಾ? ಸೊ ಕವರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅವರಿಗೆ, ಅದಕ್ಕೆ ಸಹಕಾರ ಬೇಕು ಅವರಿಗೆ. ಹಾಗೆಯೇ ಅದು ಚೀತಾ ಅಂತ ಅನ್ನೋದು ವೆಹಿಕಲ್ ಇತ್ತು ಒಂದು 3 ಲಾಸ್ಟ್ ಇಯರು, ಅದು ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಇವಾಗ ಸ್ಟೇಷನ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಓಡಾಡೋದು ಕಾಣಿಸ್ತಾ ಇಲ್ಲ. ಬಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಅವರವ್ರ ಬೈಕಲ್ಲಿ ಬರ್ತಾರೆ. ಅವರು ಯೋಚನೆ ಮಾಡಬೇಕಾಗುತ್ತೆ, ಪೆಟ್ರೋಲ್ ಹಾಕ್ಕೊಳ್ಬೇಕು ಅಥವಾ ಮತ್ತೊಂದು ಆನ್ ಟೈಮಿಗೆ ಬರಬೇಕಾದ್ರೆ ಅವ್ರಿಗೂ ರಿಸ್ಕು. ಯಾಕಂದರೆ ನೀವು ಇದನ್ನು ಸುಧಾರಿಸ್ಕೊಟ್ರೆ ಅವರು ಫ್ರೀಯಾಗಿ ಕೆಲಸ ಮಾಡ್ಬೋದು ಅಂತ, ಅಂದರೆ ಪ್ರೆಷರ್ ಇಲ್ಲದೆ ಕೆಲಸ ಮಾಡ್ಬೋದು ಅಂತ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ನಿಮ್ಮ ಕಡೆಯಿಂದ ಸಹಕಾರ ಬೇಕಾಗುತ್ತೆ ಮೇಡಮ್ ಡಿಪಾರ್ಟ್ಮೆಂಟಿಗೆ. ಸೊ ಸಿಬ್ಬಂದಿಗಳು ಕೂಡ ಮೇ ಬಿ ಕೊರತೆ ಇರ್ಬೋದು. ಸೊ ಇದನ್ನೆಲ್ಲ ನಿಭಾಯಿಸ್ತಿದ್ದಾರೆ. ಬಟ್ ಇಲಾಖೆ ಕಡೆಗೆ ನಿಮ್ಮ ಗೌರ್ಮೆಂಟಿಂದ ಅಥವಾ ಕಮಿಷನರ್ ಕಡೆಯಿಂದ ಸಹಕಾರಗಳು ಬೇಕು ಮೇಡಮ್ ಆ್ಯಕ್ಚುಲಿ. ಓಕೆ, ಇದು ಅದಾದಮೇಲೆ ವಿಶ್ವಪುರದಲ್ಲಿ
ಈ ಹಿಂದೆನೇ ತುಂಬ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ, ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ ಟ್ರಾಫಿಕಲ್ಲಿ. ಮೊನ್ನೆ ಮೊನ್ನೆ 2 ದಿವಸ ಸುರೇಶ್ ಸರ್ ಬಂದುಬಿಟ್ಟು ಅದನ್ನು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಬಟ್ ಜನರು ಸಹಕರಿಸ್ತಿಲ್ಲ. ಪಾರ್ಕಿಂಗು ಆನ್ ರೋಡಲ್ಲಿ ಮಾಡ್ತಾ ಇರೋದರಿಂದ ಅದನ್ನು ಆದಷ್ಟು ಬೇಗ ತೆರವು ಮಾಡಿಸ್ಕೊಟ್ರೆ ಒಳ್ಳೆಯದು. ಫುಟ್ಪಾತು ಮತ್ತು ಪಾರ್ಕಿಂಗು. ವಿಶ್ವಪ್ರಿಯ ಲೇಔಟಿಗೆ ಪ್ರತಿದಿನ 2 ಸಮಯ, ಬೆಳಗ್ಗೆ ಮತ್ತು ಸಂಜೆ 2 ಸಮಯ ಪೊಲೀಸವ್ರು ಬರ್ತಿದ್ದಾರೆ. ಆ್ಯಂಡ್ ಮೋರ್ ಓವರ್ ಪಾರ್ಕಿಂಗ್ ಎಲ್ಲ ತೆಗೆಸಿದ್ದೀವಿ ನಾವು. ಬಟ್ ಅಲ್ಲಿನ ಜನಗಳು ಸಹಕಾರ ಮಾಡಬೇಕಾಗತ್ತೆ. ನಾವು ಪ್ರತಿದಿನ ತೆಗೆಸ್ತಾನೆ ಇರ್ತೀವಿ, ತೆಗೆಸ್ಕೊಂಡು ಈ ಕಡೆ ಬಂದಿದ ತಕ್ಷಣ ಮತ್ತೆ ಪಾರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ನೀವು ಯಾವುದಾದ್ರೂ ಒಂದು ಆ್ಯಕ್ಷನ್ ತೊಗೊಳೋದು ಬೆಟ್ರ್ ಮೇಡಮ್. ಮೇಡಮ್ ಅದೇನಾಗುತ್ತೆ, ವೆಹಿಕಲ್ ನಿಲ್ಲಿಸಿ ಹೊಟ್ಟೋಗ್ತಾರೆ, ನಾವು ಹೇಳಿದ ತಕ್ಷಣ ತೆಗಿತಾರೆ. ತೆಗೆದು ನಾವು 5 ನಿಮಿಷ ಬಂದಿದ ತಕ್ಷಣ ಮತ್ತೆ ಆ್ಯಸ್ ಇಟ್ ಈಸ್ ಇರುತ್ತೆ. ಯಾರ ಮೇಲೆ ಆ್ಯಕ್ಷನ್ ತೊಗೊಳೋದು? ಫೈನ್ ಹಾಕೋದು ನಾವು ಸಹಜವಾಗಿ FTVRಗಳು ಆಗ್ತಾ ಇದ್ದೀವಿ, ಫೈನ್ಗಳು ಆಗ್ತಾ ಇದ್ದೀವಿ. ಆದರೆ ಪರ್ಮನೆಂಟಾಗಿ ಪಾರ್ಕ್ ಮಾಡೋಗ್ತಾ ಇರೋರು ಅಲ್ಲಿಂದ ರೆಸಿಡೆಂಟೇ ಇದ್ದಾರೆ, ಅಂದರೆ ಅಲ್ಲಿನ ಸ್ಥಳೀಕರೇ ಇದ್ದಾರೆ. ದಯವಿಟ್ಟು ಅವರು ಸ್ವಲ್ಪ ನಂಬರ್ ಬೋರ್ಡ್ ಹಾಕಿದಾಗ ಡೀಟೇಲ್ಸ್ ಬರುತ್ತಲ್ವಾ, ವಿತ್ ಅಡ್ರೆಸ್ ಬರುತ್ತೆ. ಸೊ ನೋಟಿಸ್ ಕೊಡಿ, ಅವರಿಗೆ ವಾರ್ನಿಂಗ್ ಕೊಡಿ. ಸೊ ಅವಾಗ ಅವೇರ್ನೆಸ್ ಆಗುತ್ತಲ್ವಾ ಮೇಡಮ್? ಅಥವಾ ವಿಶ್ವಪುರದಲ್ಲಿ ಒಂದು ಸಭೆ ಅರೇಂಜ್ ಮಾಡ್ತಾ ಇದ್ದೀವಲ್ಲ ಮೇಡಮ್. ನೀವು ಎಷ್ಟು ಸತಿ ಕಂಪ್ಲೇಂಟ್ಸ್ ಹೇಳಿದ್ದೀರಾ? ಅದು ಅಟೆಂಡ್ ಆಗಿದೆ. ಅಟೆಂಡ್ ಆಗಿದೆ. ಸುರೇಶ್ ಸರ್ ಟೀಮ್ ಬಂದ್ಬಿಟ್ಟು ಅಟೆಂಡ್ ಮಾಡಿದ್ದಾರೆ. ಬಟ್ ಅದು ಕಾರ್ಯರೂಪಕ್ಕೆ ಅಂದರೆ ಪ್ರಯೋಜನ 10% ಮಾತ್ರ ಆಗಿದೆ. ಆಯಿತು, ನಾವು ಮುಂದಕ್ಕೆ ಅಟೆಂಡ್ ಮಾಡ್ತೀವಿ. ಓಕೆ ಮೇಡಮ್. ಮತ್ತು ಸ್ಕೂಲ್ ಶುರುವಾದಾಗ ಟ್ರಾಫಿಕ್ ತುಂಬಾ ಆಗುತ್ತೆ. ಇಲ್ಲಿ NPS ಸ್ಕೂಲ್ ಆದ್ದರಿಂದ ತುಂಬಾ ಗಮನ ವಹಿಸಬೇಕಾಗಿ ವಿನಂತಿ. ಹಲೋ, ವಿಶ್ವಪುರ ಲೇಔಟ್ ಬಗ್ಗೆ ಟ್ರಾಫಿಕ್ದು ನೀವು ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಅಂತೇಳಿ ತೆಗ್ಸೋಕ್ಕಂತೂ ಕಷ್ಟ. ಯಾಕೆಂದರೆ ಬರೀ ಕಮರ್ಷಿಯಲೇ ಇದೆ. ಯಾರೇ ಬರಬೇಕಾದ್ರೂ ಅಲ್ಲೇನೋ ತೊಗೋಬೇಕಾದ್ರೂ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕು, ತೊಗೋಬೇಕಾಗುತ್ತೆ. ಅದರಿಂದ ಅಟ್ಲೀಸ್ಟು ಒಂದು ಸೈಡು ಒಂದಿನ ಈ ಸೈಡ್ ಆಗಿದ್ರೆ ಒಂದಿನ ಆ ಸೈಡು, ಆ ರೀತಿ ಒಂದು ಪಾರ್ಕಿಂಗ್ನ ವ್ಯವಸ್ಥೆ ಮಾಡ್ತು ಅಂತಂದರೆ ಈ ಕಡೆ ನೀವು ಯಾವತ್ತು ಅಂತ ಒಂದು ಬೋರ್ಡ್ ಹಾಕ್ಸ್ಬಿಟ್ಟು ನೆಕ್ಸ್ಟ್ ಆ ಕಡೆ ಹಾಕ್ತು ಅಂತಂದರೆ ಅವ್ರಿಗೆ ಫೈನ್ ಹಾಕ್ಬೋದು. ಆ ರೀತಿ ಆಯಿತು ಅಂದರೆ ಅಂಗಡಿಗಳವ್ರಿಗೂ ತೊಂದರೆ ಆಗಲ್ಲ, ಅಥವಾ ಕಸ್ಟಮರ್ಸ್ ಅಲ್ಲಿ ಇರ್ತಕ್ಕಂಥ ಬಂದವ್ರಿಗೂ ತೊಂದರೆ ಆಗೋದಿಲ್ಲ. ಆ ಥರ ಒಂದು ಇದು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಮೊದಲಿಗೆ ಬೇಗೂರು ಗ್ರಾಮಸ್ಥರ ವತಿಯಿಂದ ಈ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜಿಸಿರುವ ಎಲ್ಲ ನನ್ನ ಹಿರಿಯ ಅಧಿಕಾರಿಗಳಿಗೆ ಹೃದಯಾಂತರಾಳದಿಂದ ಧನ್ಯವಾದವನ್ನು ಘೋಷಿಸ್ತೇನೆ. ಹಾಗೂ ಈ ಹಿಂದೆ ಕಮಿಷನರ್ ಸಾಹೇಬರ ಒಂದು ಜನಸಂಪರ್ಕ ಸಭೆಯಲ್ಲಿ ನಾನು ಇಟ್ಟಂತಹ ಮನವಿಗಳನ್ನು ಮತ್ತೊಮ್ಮೆ ಪುನರುಚ್ಚಾರಿಸ್ತಾನ ಮಾಡ್ತೇನೆ. ನಂದು ಎರಡು ಮನವಿ ಹಾಗೂ ಒಂದು ಶ್ಲಾಘನೆ ಇದೆ. ಶ್ಲಾಘನೆ ಏನಂದರೆ, ಬೇಗೂರು ಠಾಣೆ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಟುವರ್ಡ್ಸ್ ಕ್ರೈಮ್ ಹಾಗೂ ಕ್ರೈಮ್ ಪ್ರಿವೆನ್ಷನ್ ರೂಪದಲ್ಲಿ. ಮನವಿಗಳು ಹೇಳಂದರೆ, ಬೇಗೂರಿನ ಸರಹದ್ದಿನಲ್ಲಿ ಬಹಳ ಶಾಲಾ ಕಾಲೇಜುಗಳಿದೆ. ನಾನು ಈ ಹಿಂದೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಗಾಂಜಾ ಹಾಗೂ ಟ್ಯಾಬ್ಲೆಟ್ಗಳ ಮುಖಾಂತರವಾಗಿ, ಮತ್ತು ಬರುವ ಟ್ಯಾಬ್ಲೆಟ್ಗಳ ಮುಖಾಂತರವಾಗಿ ಶಾಲೆಗಳಿಗೆ ಅದು ನುಗ್ಗಿದೆ. ಮಕ್ಕಳುಗಳಿಗೆ ಅದೆಲ್ಲ ಕೈಗೆ ತುಂಬ ಸುಲಭವಾಗಿ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಶಾಲೆಗಳಿಗೆ ನಮ್ಮ ಠಾಣಾ ಸಬ್ ಇನ್ಸ್ಪೆಕ್ಟರ್ಗಳ ಒಂದು ರೂಪದಲ್ಲಿ ಅವರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಬಹುದಾ? ನಾವೆಲ್ಲ ಜನ ಬೇಗೂರಿನ ನಿವಾಸಿಗಳು ಅದಕ್ಕೆ ಕೈ ಜೋಡಿಸ್ತೇವೆ ಅಂತ ಈ ಒಂದು ಮಾತು ಹೇಳ್ತೇನೆ. ಎರಡನೆಯದು, ಈಗ ಮಳೆಗಾಲ ಶುರುವಾಗಿದೆ. BWSSB ಅಧಿಕಾರಿಗಳ ಗಮನಕ್ಕೆ ಬೇಗೂರಿನಲ್ಲಿ ನದಿ ನೀರಿನ ಹಾಗೆ ರೋಡಿನ ಮೇಲೆ ಈ ಗಲೀಜು ನೀರುಗಳು ಹರಿತಾ ಇದೆ. ಅದಕ್ಕೆ ಯಾವುದೇ ರೀತಿಯಾದ ಸಕಾರಾತ್ಮಕ ಒಂದು ಸ್ಪಂದನೆ ನಮಗೆ ಸಿಗ್ತಾ ಇಲ್ಲ. ನಾವು ಅದಕ್ಕೆ ಒಂದು ರಿಕ್ವಿಸಿಷನ್ ಕೊಟ್ಟರೆ 1 ವಾರ ಆದಮೇಲೆ ಬರುತ್ತೆ. ನಮಗೆ ಸಿಕ್ಕುವ ಒಂದು ಉತ್ತರ ಏನಂದರೆ, ನಮ್ಮದರಲ್ಲಿ ಆ ಗಾಡಿಗಳಿಲ್ಲ, ಇಡೀ ವಾರ್ಡ್ಗೆ ಬೊಮ್ಮನಹಳ್ಳಿ ವಲಯಕ್ಕೆ ಇರೋದೇ 2 ಗಾಡಿಗಳು, ನೀವು ವೆಯ್ಟ್ ಮಾಡಿ ಅಂತ. ಆ ಒಂದು ಮಧ್ಯೆ ರೋಡ್ಗಳಲ್ಲಿ ನಡೆದಾಡೋಕ್ಕಂತೂ ಆಗೋದೇ ಇಲ್ಲ. ಗಾಡಿಗಳಲ್ಲಂತೂ ಇನ್ನೂ ಕಷ್ಟ. ಕಾರ್ಗಳು ಇಟ್ಕೊಂಡಿರೋರು ಸುಲಭವಾಗಿ ಹೋಗ್ಬೋದು ಅಂತ ಹೇಳ್ಬೋದು ಅಷ್ಟೇ. BWSSB ಅಧಿಕಾರಿಗಳ ಗಮನಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ವೇದಿಕೆ ಮೇಲಿರೋ ಆಫೀಸರ್ಸ್ಗೆಲ್ಲ, ನಮ್ಮ AACS ಲೇಔಟ್ B ಬ್ಲಾಕ್ ತೇಜಸ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಎಲ್ಲರಿಗೂ ವಂದನೆಗಳು. ಹೋದ ಸರಿ ಪರಪಗ್ರಹದಲ್ಲಿ ಇದೇ ಥರ ನೀವು ಏನು ಸಭೆ ಮಾಡಿದ್ರಿ, ಅದರಲ್ಲಿ ನಾವು ಮನವಿಗಳು ಕೊಟ್ಟಿದ್ವಿ. ಅದರಲ್ಲಿ ಕೇವಲ 10% ಮಾತ್ರ ಆಗಿದೆ. ದಯವಿಟ್ಟು ನೀವು ಏನು ಸಭೆ ನಡೆಸ್ತೀರಾ ಅದನ್ನು ಕಾರ್ಯಗತವಾಗಿ ಮಾಡಿಕೊಡ್ಬೇಕಾಗಿ ವಿನಂತಿ. ಮೊದಲನೇದಾಗಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪಾರ್ವತಿ ಮೇಡಮ್ ಅವರಿಗೆ, ಮೇಡಮ್ ರೋಡಮ್ಸ್ಗೆ ನಾವು ತುಂಬ ರಿಕ್ವೆಸ್ಟ್ ಕೊಟ್ಟಿದ್ವಿ. ಆ ರೋಡಮ್ಸ್ ಇನ್ನೂ ಆಗಿಲ್ಲ ಮೇಡಮ್. AACS ಲೇಔಟ್ B ಬ್ಲಾಕಲ್ಲಿ ರೋಡಮ್ಸ್ಗೆ ರಿಕ್ವೆಸ್ಟ್ ಕೊಟ್ಟಿದ್ವಿ ನಿಮಗೆ, ಅದು ಇನ್ನೂ ಆಗಿಲ್ಲ ಮೇಡಮ್.
ರೋಡ್ ಹಂಸಕ್ಕೆ ಸಂಬಂಧಪಟ್ಟಂಗೆ ನಾನು BBMPಗೆ ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ರೋಡ್ ಹಂಸನ್ನು ಇಲ್ಲಿ ಹಾಕಬೇಕು, ಅಲ್ಲಿನ ನಾಗರಿಕರಿಗೂ ಅದನ್ನು ಕೇಳಿದ್ದಾರೆ ಅಂತ ಹಾಕಿದ್ದೀನಿ. ಅವರು ಸೈಂಟಿಫಿಕಲ್ಲೇ ಅದನ್ನು ಸ್ಟಡಿ ಮಾಡಿಬಿಟ್ಟು ಅದನ್ನು ಮಾಡಿಕೊಡೋದು BBMP ಅವ್ರ ಕೆಲಸ ಸರ್. ಮೇಡಮ್, ಡ್ರೈವರ್ ಡಿವೈಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಫ್ಲ್ಯಾಶ್ ಲೈಟ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಡಿವೈಡರ್ ಫ್ಲ್ಯಾಶ್ ಲೈಟ್. ಅದಾದಮೇಲೆ ಮೇಯ್ನ್ ರೋಡಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ನೀವು ತುಂಬ ಸರಿ ಬಂದಿದ್ರಿ, ಬಸ್ಗಳು ಲಾರಿಗಳು ಮೇಯ್ನ್ ರೋಡಲ್ಲೇ ಪಾರ್ಕಿಂಗ್ ಮಾಡಿಬಿಡ್ತಾರೆ. ನೀವು ಕೆಲವು ಸರಿ ಅವರಿಗೆ ಫೈನ್ ಎಲ್ಲ ಹಾಕಿದ್ದೀರಾ, ಬಟ್ ಆದರೂ ಪ್ರಯೋಜನ ಆಗ್ತಾಯಿಲ್ಲ ಮೇಡಮ್. ನಮಗೆ ಗಾಡಿಗಳು ಓಡಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿ. ಇನ್ನು ಮುಂದೆ ನಿಮ್ದೇನು ಪಾರ್ಕಿಂಗ್ ಇದೆ ಅದನ್ನು ನಾನು ತೆಗ್ಸೋಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಬ್ಬಂದಿನ ಕಳಿಸ್ತೀನಿ. ಮತ್ತು ನಮ್ಮ ಆಫೀಸರ್ಸ್ ಈಗ ಸುರೇಶ್ ಅಂತ ಈ ಕಡೆ ಸೆಕ್ಟರ್ ಆಫೀಸ್ಗೆ ಸ್ಪೆಷಲಾಗಿ ಸಬ್ ಇನ್ಸ್ಪೆಕ್ಟರ್ನೇ ಹಾಕಿದ್ದೀನಿ. ಹಂಗಾಗಿ ಅವ್ರು ಬಂದು ತೆಗೆಸ್ಕೊಡ್ತಾರೆ. ಒಂದು ಎರಡನೇದು, ನೀವೇನು ಟ್ರಾಫಿಕ್ ಅಸೆಟ್ಸ್ ಹೇಳ್ತಾ ಇದ್ದೀರಾ, ಈ ಲೈಟ್ಸ್ ಆಗ್ಬೋದು, ಡಿವೈಡರ್ ಆಗ್ಬೋದು, ಇದೇನೆಲ್ಲ ಮೆಟೀರಿಯಲ್ಸ್ ಇದೆ, ನೀವು ಕೊಟ್ಟಿರೋ ರಿಕ್ವೆಸ್ಟ್ ನಂಗೆ ನೆನಪಿದೆ. ನಿಮ್ಮದು ವಿಶ್ವೇಶ್ವರ ಲೇಔಟು, ACS ಲೇಔಟು, ಆಮೇಲೆ DLF ರೋಡ್, ಇವೆಲ್ಲದ್ರದ್ದು ಇದು ರಿಕ್ವೆಷನ್ನ ನಾವು ಅಲಾಂಗ್ ವಿತ್ ನಮ್ಮ ಡಿಪಾರ್ಟ್ಮೆಂಟ್ ಲೆಟರ್ ಹಾಕಿ ನಾನು BBMP ಕೊಟ್ಟಿದ್ದೀನಿ. ಅದ್ರ ಕಾಪಿ ಬೇಕಾದ್ರೆ ನಾನು ನಿಮಗೆ ತಲುಪಿಸ್ತೀನಿ. ಬಟ್ ಆ ಏನು ಟ್ರಾಫಿಕ್ ಪರಿಕರಗಳಿದೆ ಅದನ್ನು ಹಾಕ್ಕೊಡೋ ಕೆಲಸ BBMPದು. ನಾವು ಬರೀ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡೋದು ಮಾತ್ರ ನಮ್ಮ ಕೆಲಸ. ಪರಿಕರಗಳನ್ನ ಅವ್ರು ಹಾಕಕ್ಕೆ ಎಕ್ಸ್ಕ್ಯೂಸ್ ಮಿ ಮೇಡಮ್, ಅದು ಹಾಕೋದು ಡಿಲೇ ಆದರೆ ನೀವು ನಮಗೆ ಕೊಟ್ಟರೆ ನಮ್ಮ ಅಸೋಸಿಯೇಷನ್ ಖರ್ಚಿಂದ ನಾವೇ ಹಾಕೊಂಡ್ಬಿಡ್ತೀವಿ, ಯಾಕೆಂದರೆ ಅಷ್ಟು ತೊಂದರೆ ಆಗ್ತಾ ಇದೆ ನಮಗೆ. ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಹಾಕ್ಲಿಕ್ಕೆ ಅನುಮತಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ನಾನು ನೀವೇನು ಕೊಟ್ಟಿರೋದನ್ನ ನಾನು BBMPಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಇನ್ನೊಂದು DO ಲೆಟರು ಹಾಕ್ಸ್ತೀನಿ. ಮೇಡಮ್, ವಾಕ್ ಓವರ್ ಇತ್ತು ಮೇಡಮ್. ಮೆಟ್ರೋ ಕೆಳಗೆ, ಕೂಡಲೇ ಮೆಟ್ರೋ ಕೆಳಗೆ ವಾಕ್ ಓವರ್ ಇಲ್ಲ ನಮಗೆ. ಅಂದರೆ ಇವಾಗ ಅಂಡರ್ ಪಾಸಲ್ಲೇ ಬರಬೇಕು. ಸೀನಿಯರ್ ಸಿಟಿಸನ್, ಮಂಡಿ ನೋವಿರೋರೆಲ್ಲ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ವಾಕ್ ಓವರ್ ಬೇಕು ಮೇಡಮ್ ನಮಗೆ. ಮೆಟ್ರೋ ಕೆಳಗೆ ವಾಕ್ ಓವರ್ ಎಲ್ಲ ಕೂಡಲೇ ಮೆಟ್ರೋ ಹತ್ರ ಬಿಟ್ಟು ಇನ್ನು ಮಿಕ್ಕಿದ್ದು ಮೆಟ್ರೋ ಹತ್ರ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿಗೆ ಆ ಕಡೆಯಿಂದ ಈ ಕಡೆ ಬರಬೇಕು ಅಂದರೆ ಯಾರಿಗೂ ವ್ಯವಸ್ಥೆ ಇಲ್ಲ ಮೇಡಮ್. ಅದು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬರುತ್ತಾ ಯಾರಿಗೆ ಬರ್ತಾ ಗೊತ್ತಿಲ್ಲ. ಎಲ್ಲಿ ಕೂಡ್ಲಗೇಟ್ ಕೆಳಗಡೆನಾ? BMRC ಅಲ್ಲ. ಅವ್ರಿಗೆ ಅಡ್ರೆಸ್ ಮಾಡಿ ನೀವೊಂದು ರಿಕ್ವೆಸ್ಟ್ ಕೊಡಿ, ನಾನು ಫಾರ್ವರ್ಡ್ ಮಾಡ್ತೀನಿ. ಓಕೆ ಮೇಡಮ್. ಮೇಡಮ್, ಕೂಡಲೇ ಮೆಟ್ರೋ ಕೆಳಗೆ ಮೊದಲು ರೈಟನ್ನು ಇತ್ತು ಮೇಡಮ್. ಕೂಡಲೇ ಮೆಟ್ರೋ ಕೆಳಗೆ ಮೊದಲು ರೈಟನ್ನು ಇತ್ತು. ನೀವು ಮೆಟ್ರೋಗೆ ಅನುಕೂಲ ಆಗಲಿ ಅಂತ ರೈಟನ್ನು ಮುಚ್ಚಿದಿರೋದ್ರಿಂದ ನಮಗೆ ಹತ್ತತ್ರ 3 ಕಿಲೋಮೀಟ್ರ್ ರೈಟನ್ನು ಯೂಟನ್ ಇದೇ ಆಗೋಗಿದೆ ಮೇಡಮ್. ಯಾವುದಾದ್ರೂ ಎಮರ್ಜೆನ್ಸಿ ಅಂದರೆ ಆ್ಯಂಬುಲೆನ್ಸ್ ಬರಬೇಕು ಅಂದರೆ ನಮಗೆ 4 ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕು. ಅದಕ್ಕೆ ನೀವು ಯಾವುದು ವ್ಯವಸ್ಥೆ ಮಾಡ್ತಾ ಇಲ್ಲ ಮೇಡಮ್. ಇದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಒಂದು ವಿಚಾರ ನಿಮ್ಮೆಲ್ಲರ ಗಮನದಲ್ಲಿರಲಿ. ಪ್ರತಿ ವರ್ಷ ಅತಿ ಹೆಚ್ಚಿನ ಟ್ರಾಫಿಕ್ ಸಾವುಗಳಾಗ್ತಾ ಇರೋದು ಹೊಸೂರು ರೋಡು, ಕೂಡ್ಲುಗೇಟು ಮತ್ತು ಈ ಮೇಯ್ನ್ ರೋಡ್ಗಳಲ್ಲಿ. ಈ ವರ್ಷ ನಾನು ಅದು ನಮ್ಮ ಪ್ರಶಂಸೆ ಅಂತ ಹೇಳ್ತಾ ಇಲ್ಲ, ಈ ವರ್ಷ ನೀವು ಹೇಳಿರೋವಂಥ ಸಣ್ಣ ಪುಟ್ಟ ಸಣ್ಣ ಆ್ಯಕ್ಷನ್ಸ್ ನಾವೇನು ತೊಗೊಂಡಿದ್ದೀವಿ, ಯೂಟರ್ನ ಕ್ಲೋಸ್ ಮಾಡೋದಾಗ್ಬೋದು, ಡಿವೈಡರ್ ಹಾಕ್ಸೋದಿರ್ಬೋದು, ಅಥವಾ ಅಲ್ಲಿ ಕೆಳಗಡೆ ಏನು ಮೆಟ್ರೋ ಇದ್ರ ಕೆಳಗಡೆ ವೆಹಿಕಲ್ ತುಂಬ ಪಾರ್ಕ್ ಆಗ್ತಾ ಇತ್ತು, ಅದನ್ನು ನಾವು ಬಲವಂತವಾಗಿ ತೆಗೆಸ್ತಾ ಇದ್ದೀವಿ. ಅವ್ರಿಗೆ ಅದು ಹಿಂಸೆ ಆಗ್ತಿದೆ. ಬಟ್ ಅದ್ರ ಪರಿಣಾಮ ಆಕ್ಸಿಡೆಂಟ್ ಡೆತ್ಗಳು ಕಡಿಮೆ ಆಗ್ತಿದೆ. ನಮ್ಮ ಎಲ್ಲರ ಉದ್ದೇಶ ಆಕ್ಸಿಡೆಂಟ್ ಡೆತ್ಗಳನ್ನ ಕಡಿಮೆ ಮಾಡೋದು ಅಷ್ಟೇ. ಆ್ಯಂಬುಲೆನ್ಸ್ದ ಬಗ್ಗೆ ಒಂದು ವಿಚಾರ ಗೊತ್ತಿರಲಿ. ಆ್ಯಂಬುಲೆನ್ಸು ನಾವು ಯಾವಾಗ ಸಹ ನಮಗೆ ಗೊತ್ತಾಗುತ್ತೆ ಆ್ಯಂಬುಲೆನ್ಸ್ ಬಂದಿದ ತಕ್ಷಣ ನಾವು ಅದನ್ನು ಇದು ಸಿಗ್ನಲ್ ಟು ಸಿಗ್ನಲ್ಲು ಎಷ್ಟೇ ಟ್ರಾಫಿಕ್ ಇದ್ದರೂ ಕ್ಲಿಯರ್ ಮಾಡಿಸಿ ಕಳಿಸ್ತೀವಿ. ಪ್ರತಿಯೊಬ್ಬ ಟ್ರಾಫಿಕ್ ಸಿಬ್ಬಂದಿನೂ ಅದಕ್ಕೆ ಕೆಲಸ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಒನ್ ವೇಲ್ ಹೋಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾವಾಗೂ ಆಪೋಸಿಟ್ ವೇನೇ ಸೈರನ್ ಹಾಕ್ಬಿಟ್ಟು ಇದು ಆಂಬುಲೆನ್ಸ್ಗಳನ್ನ ಕಳಿಸ್ತೀವಿ. ಎನಿ ಎಮರ್ಜೆನ್ಸಿ ವೆಹಿಕಲ್ಸ್, ಫೈರ್, ಆಂಬುಲೆನ್ಸ್ ಆ್ಯಂಡ್ ಎನಿ ಎಮರ್ಜೆನ್ಸಿ ನಾವು ಆಪೋಸಿಟ್ ವೇಯಲ್ಲೇನೆ ಕೂಡ ಕಳಿಸ್ತೀವಿ. ಹಾಗಾಗಿ ಇದು ಒಂದು ಅನುಕೂಲ ತಮಗೆ ಗೊತ್ತಿರಲಿ ಮೇಡಮ್. ಕೊನೆಯದಾಗಿ ನಿಮಗೆ ಮೇಡಮ್, ಬೊಮ್ಮನಹಳ್ಳಿ ಸಿಗ್ನಲಿಂದ ಮೇಡಮ್ ಆ ಸರ್ವಿಸ್ ರೋಡಲ್ಲಿ ಎರಡೂ ಕಡೆನೂ, ಆ ಕಡೆ ಸರ್ವಿಸ್ ರೋಡು ಈ ಕಡೆ ಸರ್ವಿಸ್ ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ರೆ ಯಾವ ವೆಹಿಕಲ್ ಕೂಡ ಪಾಸ್ ಆಗೋಕ್ಕಾಗಲ್ಲ ಮೇಡಮ್. ಎಷ್ಟೋ ಸರಿ ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ತುಂಬ ಸಾಹಸ ಪಟ್ಟಿರೋದು ಕ್ಲಿಯರ್ ಮಾಡೋದಕ್ಕೆ, ಅದೇನೋ ಆ್ಯಕ್ಷನ್ ಬರ್ತಾ ಇಲ್ವಲ್ಲ ಮೇಡಮ್. ರೈಟ್ ಫ್ರಮ್ ಬೊಮ್ಮನಹಳ್ಳಿ ಸಿಗ್ನಲಿಂದ ಹತ್ತತ್ರ ಹೊಸ ರೋಡ್ ಜಂಕ್ಷನ್ವರೆಗೂ ಇದೇ ತೊಂದರೆ ಆಗಿರೋದು. ನಮಗೆ ಹೆಚ್ಚು ತೊಂದರೆ ಇಲ್ಲಿ ಸಿಂಗ್ಸಂದ್ರ ಹತ್ರ ಜಾಸ್ತಿ ಇದೆ ಮೇಡಮ್. ವಿತ್ ಪರ್ಮಿಷನ್ನು ಮೇಡಮ್ ಅವ್ರ ಅನುಮತಿ ತೊಗೊಂಡು ಒಂದು ವಿಚಾರ ಹೇಳ್ತೀನಿ. ದಯಮಾಡಿ ಇದನ್ನು ಯಾರು ಸೂಕ್ಷ್ಮವಾಗಿ ತೊಗೋಬೇಕಾಗಿರೋ ವಿಚಾರ. ನಮ್ಮದೇ ಇಂಡಿಯನ್ಸು ನಾವೇ ಒಂದು ಸತಿ ಫಾರಿನ್ಗೆ ಹೋಗಿದ ತಕ್ಷಣ ಅಥವಾ ಏರ್ಪೋರ್ಟಿಗೆ ಕಾಲಿಟ್ಟಿದ ತಕ್ಷಣ ನಾವೆಲ್ಲ ತುಂಬ ಚೆನ್ನಾಗಿ ಇದನ್ನ ಫಾಲೋವರ್ಸ್ ಆಗಿಬಿಡ್ತೀವಿ. ಹೌದು ತಾನೆ? ಕಾಫಿ ಕುಡ್ದಿದ್ದನ್ನು ತಗೊಂಡೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀವಿ. ಟ್ರಾಫಿಕ್ಕು ಪಾರ್ಕಿಂಗ್ ಇರೋ ಕಡೆನೇ ಹೋಗಿ ಪಾರ್ಕಿಂಗ್ ಎಲ್ಲಿ ಹೇಳ್ತಾರೋ ಅಲ್ಲೇ ನಿಲ್ಲಿಸ್ತೀವಿ. ಪ್ರತಿಯೊಂದು ನಾವೇನೇ ಮಾಡ್ತೀವಿ ತಾನೆ? ಫಾರಿನ್ಗೆ ಹೋಗಿದ ತಕ್ಷಣ ಇಂಡಿಯನ್ಸ್ ಆರ್ ವೆರಿ ಗುಡ್ ಲಾ ಫಾಲೋವರ್ಸ್. ಹೌದು ತಾನೆ? ಅದೇ ನಮ್ಮ ಏರಿಯಾದಲ್ಲಿ, ನನ್ನದೇ ಏರಿಯಾದಲ್ಲಿ ಏನು ನಡೀತಾ ಇದೆ, ಎಲ್ಲಂದ್ರಲ್ಲಿ ಪಾರ್ಕ್ ಮಾಡ್ತೀನಿ, ವಿತೌಟ್ ಹೆಲ್ಮೆಟ್ ಹೋಗ್ತೀನಿ, ಒನ್ ವೇಲ್ ಹೋಗ್ತೀನಿ. ಈಗ ಅಲ್ಲೇನು ನೀವೆಲ್ಲ ಏನು ಸಮಸ್ಯೆ ಹೇಳ್ತೀರಾ ಅದೆಲ್ಲ ಮಾಡ್ತಾ ಇರೋದು ನಾವೇ, ಸಾರ್ವಜನಿಕರೇನೆ.
ಯಾಕಂದ್ರೆ ನಾವು ಏನು ಟ್ರಾಫಿಕ್ ರೂಲ್ಸ್ ಇದೆ ಅದನ್ನು ಅರಿವುಗಳನ್ನು ತಗೊಳ್ದೆ ಆ ಪಾರ್ಕಿಂಗ್ಗಳನ್ನು ತೆಕ್ಕೊಂಡು ಹೌದಪ್ಪ ಇಲ್ಲಿ ಮಾಡಬಾರ್ದು, ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ನಮಗೆ ನಾವು ಎಷ್ಟೇ ಅರಿವು ಈಗ ನಮ್ಮ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಈ ವರ್ಷ ನಮ್ಮ ಡಿವಿಷನ್ಗೆ ಕಂಪೇರ್ ಮಾಡ್ಕೊಂಡು ಅತಿ ಹೆಚ್ಚು ಅರಿವು ಮೂಡಿಸೋ ಕಾರ್ಯಕ್ರಮ SRS ಅಂತ ಕರಿತೀವಿ. ಆ ಕಾರ್ಯಕ್ರಮ ನಮ್ಮ ಸ್ಟೇಷನಿಂದನೇ ಮಾಡಿಸಿದ್ದೀನಿ ನಾನು. ಅಂದರೆ ಮೋರ್ ದೆನ್ ಒಂದು 20-25 ಸಾವಿರ ಇದು ಶಾಲಾ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀನಿ. ಅದ್ರ ಉದ್ದೇಶ ಏನು ಅಂದರೆ ನೀವುಗಳು ಕಾನೂನನ್ನು ಅಥವಾ ಟ್ರಾಫಿಕ್ ರೂಲ್ಸನ್ನು ಅಥವಾ ಕಾನೂನುಗಳನ್ನು ತಿಳ್ಕೊಳ್ಳಿ, ಅದನ್ನು ಫಾಲೋ ಮಾಡಲಿ ಅಂತ. ಎಲ್ಲರಿಗೂ ಟ್ರಾಫಿಕ್ ರೂಲ್ಸ್ ಗೊತ್ತು, ಆದರೆ ಫಾಲೋ ಮಾಡೋದು ಮಾತ್ರ ತುಂಬ ಕಡಿಮೆ. ನಾವು ನಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಮಾಡ್ತಾ ಇದ್ವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಇವಾಗ ನಿಮಗೆ ಗೊತ್ತಿರ್ಬೋದು, ರಾತ್ರಿ ಮಳೆ ಬಂದರೆ ಆಲ್ಮೋಸ್ಟ್ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ನಾವು ರೋಡಲ್ಲಿ ಇರ್ತೀವಿ. ವಾಟರ್ ಲಾಗಿಂಗ್ಸ್ ನೋಡ್ತಾ ಇರ್ತೀವಿ, ನಾವು ಕಸ ತೆಗೆಸ್ತಾ ಇರ್ತೀವಿ, ವೆಹಿಕಲ್ ಬಿಡಿಸ್ತಾ ಇರ್ತೀವಿ, ಕೂಗಾಡ್ತಾ ಇರ್ತೀವಿ. ನಿಮಗೆ ಅನಿಸುತ್ತೆ ಟ್ರಾಫಿಕ್ ಪೊಲೀಸವರು ನಾವು ನಿಮಗೆ ಫೈನ್ ಹಾಕೋದು ಅಥವಾ ನಿಮ್ಮನ್ನು ಕೆಟ್ಟದಾಗ ಅಂದರೆ ಜೋರು ಮಾಡ್ತಿರ್ತೀವಿ ನಾವು, ಅದು ನಿಮಗೆ ನಾವು ಕೆಟ್ಟದಾಗ ಅನ್ನಿಸ್ತೀವಿ. ನಮ್ಮ ಉದ್ದೇಶ ಒಂದೇ ಸರ್, ನಿಮ್ಮ ಜೀವ ಹುಷಾರಾಗಿ ಮನೆಗೆ ತಲುಪಿಸ್ಲಿ ಅಂತ. ಕೆಲವೊಬ್ರು ಹೇಳ್ತಾ ಇದ್ರು ಹೆಲ್ಮೆಟ್ ಹಾಕ್ಲಿಕ್ಕೆ ನೀವು ಫೈನ್ ಹಾಕ್ತೀರಾ, ಮೊಬೈಲ್ ಇಟ್ಕೊಂಡು ಫೈನ್ ಹಾಕ್ತಾನೇ ಇರ್ತೀರಾ ಅನ್ನ. ಸರ್ ನಮ್ಗೆ ಯಾವುದೂ ಉದ್ದೇಶ ಇಲ್ಲ. ನಿಮಗೆ ಜಾಸ್ತಿ ಫೈನ್ ಹಾಕಿದ ತಕ್ಷಣ ನಮ್ಗೆ ಸಂಬಳ ಜಾಸ್ತಿ ಮಾಡಲ್ಲ. ನಮ್ಮ ಉದ್ದೇಶ ಇಷ್ಟೇ, ನೀವು ಸೇಫಾಗಿ ಮನೆ ಸೇರಬೇಕು. ಹೆಲ್ಮೆಟ್ ಹಾಕೋದು ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಮಕ್ಕಳ ಸೇಫ್ಟಿಗೋಸ್ಕರ, ನಿಮ್ಮ ಫ್ಯಾಮಿಲಿ ಸೇಫ್ಟಿಗೋಸ್ಕರ. ಇಡೀ ದೇಹದಲ್ಲಿ ಕೈ ಮುರಿದೋದ್ರೆ ಬೇರೆ ಕೈ ಹಾಕ್ಕೊಂಡು ಆರ್ಟಿಫಿಷಿಯಲ್ ಆಗಿ ಬದುಕ್ಬೋದು, ಕಾಲು ಮುರಿದೋದ್ರೆ ಬೇರೆ ಏನಾದರೂ ಒಂದು ಆಲ್ಟರ್ನೇಟ್ ಮಾಡ್ತೀರಾ. ತಲೆಗೇಟಾದರೆ ಬದುಕೋ ಚಾನ್ಸಸ್ ತುಂಬ ಕಡಿಮೆ. ಇವಾಗ ಹೊಸ ರೂಲ್ಸ್ ಬಂದಿದೆ, 9 ತಿಂಗಳ ಮಗು ಆದ ನಂತರ ಅಂದರೆ 10ನೇ ತಿಂಗಳು ಆಗಿರೋಂಥ ಮಗುನ ನೀವು ಗಾಡಿ ಮೇಲೆ ಕೂಡಿಸ್ಕೊಂಡು ಹೋಗ್ತಿದ್ದೀರಾ ಅಂದರೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಸರ್. ನಮ್ಮೆಲ್ಲರ ಉದ್ದೇಶ, ನಾವು ಎಲ್ಲದಕ್ಕೂ ಫೈನ್ ಹಾಕ್ತಿರ್ತೀವಿ, ನಿಮಗೆ ನಾವು ವಿಲನ್ಗಳ ಥರನೇ ಕಾಣಿಸ್ತೀವಿ. ನಮ್ಮ ಉದ್ದೇಶ ನೀವು ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪೊಲೀಸರು ಇದ್ದಾರೆ ಅಂತಾದರೂ ನೀವು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀರಾ, ಪೊಲೀಸರು ಇದ್ದಾರೆ ಅಂತಾದರೂ ಸೀಟ್ ಬೆಲ್ಟ್ ಹಾಕ್ಕೊಂಡು ಹೋಗ್ತೀರಾ, ಪೊಲೀಸರು ಇದ್ದಾರೆ ಅಂತಾದರೂ ಡಿ ಕುಡಿದೇನೇ ಗಾಡಿ ಓಡಿಸ್ತೀರಾ. ನಮ್ಮನ್ನು ಬೈಕೋತೀರಾ, ನಮಗೇನು ಬೇಜಾರಿಲ್ಲ, ನಮ್ಮ ಥ್ಯಾಂಕ್ಸ್ ಲೆಸ್ ಜಾಬ್, ನಾವೇನು ಬೇಜಾರು ಮಾಡ್ಕೊಳಲ್ಲ. ಆದರೆ ಅಟ್ಲೀಸ್ಟ್ ನೀವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ನೀವು ಸೇಫಾಗಿ ಮನೆಗೆ ಹೋಗಿ ನಿಮ್ಮ ಕುಟುಂಬದವ್ರ ಜೊತೆ ಇರಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಸರ್. ನೀವೇನು ಫೈನ್ ಹಾಕಬೇಡಿ ಅಂತಿದ್ದೀರಾ. ಇವಾಗ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ, ಏನು ನಮ್ಮ ಕಮಿಷನರ್ ಸರು. ಇವಾಗ ತುಂಬ ನಿಮಗೆ 2 ವರ್ಷದಿಂದ ಸ್ಪಾಟ್ ಫೈನ್ ಆಗ್ತಾ ಇರಲಿಲ್ಲ ನಾವು. ಅದರ ಪರಿಣಾಮಗಳು ತುಂಬ ಜಾಸ್ತಿ ಟ್ರಾಫಿಕ್ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಾ ಇತ್ತು. ಮತ್ತು ಪೊಲೀಸ್ ಜೀಪ್ ಹೋಗ್ತಾ ಇದ್ರು ಒನ್ ವೇಲ್ ಬರ್ತಿದ್ರು, 3 ಜನ ಬರ್ತಿದ್ರು, ವಿತೌಟ್ ಹೆಲ್ಮೆಟ್ ಬರ್ತಿದ್ರು. ತುಂಬ ಸಾವು ನೋವುಗಳು ಜಾಸ್ತಿ ಆಗಿರೋದ್ರಿಂದ ಈಗ ಅನುಮತಿ ಕೊಟ್ಟಿದ್ದಾರೆ ಸ್ಪಾಟ್ ಫೈನ್ ಹಾಕ್ಲಿಕ್ಕೆ. ಆದರೆ ಅದನ್ನು ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಿ, ಕ್ಯಾಮ್ರಾ ಆನ್ ಮಾಡಿಕೊಂಡು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಿ ಫೈನ್ ಹಾಕ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದೊಂದು ತಮ್ಮ ಗಮನ ಕೇಳ್ತಿದ್ದೀನಿ. ಎರಡನೇದು, ನಮ್ಮೆಲ್ಲರ ಉದ್ದೇಶ ಸಾರ್ವಜನಿಕರ ಸುರಕ್ಷತೆನೇ ಸರ್. ತಾವೇನು ಹೇಳ್ತಿದ್ದೀರಾ, ಸಿಬ್ಬಂದಿನ ಜಾಸ್ತಿ ನೇಮಿಸಿ ಅದನ್ನು ನಾನು ಫಾಲೋ ಮಾಡ್ತೀನಿ. ಧನ್ಯವಾದ. ಎರಡನೇ ಪ್ರಶ್ನೆ ಕೃಷ್ಣಮೂರ್ತಿ ಸರ್ಗೆ. ಸರ್, ನಮ್ಮ ಲೇಔಟಲ್ಲಿ ಇಲಿಗಲ್ ಬಸ್ ಶೆಡ್ಸ್ ಇದ್ದಾವೆ. ಅಲ್ಲಿ ಡ್ರೈವರ್ಸು ಕ್ಲೀನರ್ಸು ಓಪನ್ ಆಗಿ ಸ್ನಾನ ಮಾಡ್ತಾರೆ, ಅಲ್ಲೇ ಎಲ್ಲ ಅವ್ರದ್ದು ದಿನಚರಿ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ಅದನ್ನು 2-3 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಬಂದಿದ್ದರು, ಬಟ್ ಇನ್ನೂ ಅವ್ರನ್ನ ಖಾಲಿ ಮಾಡ್ಸೋಕ್ಕಾಗಿಲ್ಲ ಸರ್. ಅದನ್ನು ಸ್ವಲ್ಪ ನೀವು ದಯವಿಟ್ಟು ನೋಡ್ಕೊಡ್ಬೇಕು ಸರ್. ಆಮೇಲೆ ಫ್ರೀಕ್ವೆಂಟ್ ಕಳ್ತನ ಆಗುತ್ತೆ. ಹೆಚ್ಚು ಕಳ್ತನ ಆಗೋದು ಈ ಸಿಲಿಂಡರ್ಗಳು, ಆಮೇಲೆ ಬೆಸ್ಕಾಂ ಕಾವೇರಿ ಮೀಟರ್, BWSSB ಅವ್ರದ್ದು ಕಾವೇರಿ ಮೀಟ್ರ್ಗಳು, ಮತ್ತು ಕಾರ್ ಟೈರ್ಗಳು ಕೂಡ ಇವಾಗ ಅದನ್ನು ಕೂಡ ಕದೀತಾ ಇದ್ದಾರೆ ಸರ್. ಆಮೇಲೆ ಟೀ ಅಂಗಡಿಯವರು, ಕೆಲವು ಬಡಾವಣೆಗಳು ಹೇಳಿದಾಗೆ ಈ ಟೀ ಅಂಗಡಿ, ಕ್ಯಾಂಟೀನ್ ಅಂಗಡಿಗಳಲ್ಲಿ ಈ ಸಿಗರೇಟ್ ಮೆನೆಸ್ ತುಂಬ ಆಗ್ಬಿಟ್ಟಿದೆ. ಆ ಸಿಗರೇಟ್ ಎಷ್ಟು ಇದಾಗಿದೆ ಅಂದರೆ ಚಿಕ್ಕ ಮಕ್ಕಳು ಕೂಡ ಏನದು ಅಂತ ಪ್ರಶ್ನೆ ಮಾಡೋ ಥರ ಆಗಿದ್ದಾರೆ. ಅಲ್ಲಿ ಲೇಡೀಸ್ ಕೂಡ ಬಂದು ಸಿಗರೇಟ್ ಸೇವನೆ ಮಾಡೋದೊಂದು ಶುರುವಾಗಿದೆ. ಸ್ವಲ್ಪ ದಯವಿಟ್ಟು ಅದನ್ನು ಕಮ್ಮಿ ಮಾಡಿಕೊಡ್ಬೇಕು ಸರ್. ಆಮೇಲೆ ನೈಟ್ ಕ್ಲಬ್ಗಳಲ್ಲಿ ಅವಳಿ ತುಂಬ ಜಾಸ್ತಿ, ಸೌಂಡು ಸಿಕ್ಕಾಪಟ್ಟೆ ಬರುತ್ತೆ, 1 ಗಂಟೆವರೆಗೂ ಬರುತ್ತೆ. ಹೊಸೂರು ರೋಡ್ ಮೇಯ್ನ್ ರೋಡಿಂದನೂ ನಮ್ಮ ಲೇಔಟ್ಗೆ ತುಂಬ ತೊಂದರೆ ಆಗ್ತದೆ. 1-1.5 ಗಂಟೆವರೆಗೂ ತುಂಬ ಹಾಡು ಜೋರಾಗಿ ಕೊಡ್ತಾರೆ ಸರ್. ಅದು ಯಾರ್ದು ನೈಟ್ ಕ್ಲಬ್ ಗೊತ್ತಿಲ್ಲ ಸರ್. ಅದು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಆಯಿತು. BWSSB ಅವ್ರಿಗೆ ಯಾರಿದ್ದಾರೋ ಗೊತ್ತಿಲ್ಲ. BWSSB ಅವ್ರಿಗೆ ಸರ್ OC ಚಾರ್ಜಸ್ ಅಂತ ಆಗ್ತಾಯಿದ್ದೀರಾ ಸರ್ ನೀವು ನಮ್ಮ ಬಿಲ್ಲಲ್ಲಿ. ಅದು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಮಾತ್ರ ಬರ್ತಾ ಇದೆ OC ಚಾರ್ಜಸ್ಸು. ಇಲ್ಲ ಮೇಡಮ್, ನಮ್ಮ ಕೋರಮಂಗಲದಲ್ಲಿದೆ, ಶ್ರೀನಗರದಲ್ಲಿದೆ, ಚಾಮರಾಜಪೇಟೆಯಲ್ಲಿದೆ, ಅಲ್ಲೆಲ್ಲ ಯಾವ OC ಚಾರ್ಜಸ್ಸು ಇಲ್ಲ. 4 ಫ್ಲೋರ್ ಇದೆ. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ತುಂಬ OC ಚಾರ್ಜಸ್ ಆಗ್ತಾಯಿದ್ದೀರಾ. ಈಗ ಇತ್ತೀಚಿನ 1 ತಿಂಗಳಿಂದ ರೇಟ್ ಕೂಡ ಜಾಸ್ತಿ ಮಾಡಿದ್ದೀರಾ. ನಮಗೆ ವಾರಕ್ಕೆ 3 ದಿನ ರೆಗ್ಯುಲರ್ ವಾಟರ್ ಸರ್ವಿಸ್ ಬೇಕು. ಆಮೇಲೆ ಒಂದೇ ಪ್ರೆಷರ್ ಕೊಡಬೇಕು. ನೀವು ಒಂದಿನ ಜಾಸ್ತಿ ಕೊಡ್ತೀರಾ, ಒಂದಿನ ಕಮ್ಮಿ ಕೊಡ್ತೀರಾ. ಕಮ್ಮಿ ಇದ್ದಾಗ ವಾಲ್ ನಿಲ್ಲಿಸ್ತಾರೆ, ಜಾಸ್ತಿ ಕೊಟ್ಟಾಗ ಅಲ್ಲಿರೋ ವಾಲೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ದಯವಿಟ್ಟು ಅದು ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಕೊಡಬೇಕಾಗಿ ವಿನಂತಿ. ಸಾಕ ಆಯಿತು, ಮುಗೀತು ಸರ್. ಥ್ಯಾಂಕ್ ಯು. ಹಲೋ. ಈಗ ಮೇಡಮ್ ಹೊರಡಬೇಕಾಗಿರೋದ್ರಿಂದ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು. ಇದು ಮೇಯ್ನ್ ಇದು ಈ ಮಣಿಪಾಲ್ ಕೌಂಟಿ ಗೌಡ್ ಅಂತ ಇದೆಯಲ್ಲ,
ಆ ಕೆರೆ ಕೋಡಿನಲ್ಲಿ 2 ಕಡೆ ಡೌನು, ಅಲ್ಲಿ ಒಂದು ಹೋಟ್ಲು, ಬೀಫ್ ಹೋಟ್ಲೆ ಅಂತ ಹೇಳ್ಬೋದು, 2 ಹೋಟ್ಲು 2 ಅಂಗಡಿ ಇದ್ದಾವೆ. ಎಲ್ಲ ಗಾಡಿ ಒಂದೇ ಕಡೆ ನಿಲ್ಲಿಸಿರ್ತಾರೆ, ಸಂಜೆ ಹೊತ್ತು ಅಲ್ಲೇ ಕುಡಿತಾರೆ, ಹೆಣ್ಮಕ್ಳು ಓಡಾಡೋಕ್ಕಾಗಲ್ಲ. ಆ ಅಂಗಡಿ ಖಾಲಿ ಮಾಡೋಕ್ಕೆ ಆಲ್ರೆಡಿ BBMPಲಿ ಕಂಪ್ಲೇಂಟ್ ಮಾಡಿದ್ದೀವಿ, ಅಲ್ಲೂ ಆಗಿಲ್ಲ. ನಮ್ಮ ಮಾಸಿಕ ಸಭೆಯಲ್ಲಿ ಒಂದು ಸಲ ಹೇಳಿದ್ದೀವಿ, ಅದು ಆಗಿಲ್ಲ. ಅದೇನು ಆಗುತ್ತಾ ಇಲ್ವಾ? ಹೋಟೆಲಿದೆ 10/10, ಎಲ್ಲ ಕುಡ್ಕೊಂಡು ಅಲ್ಲೇ ತಿಂದ್ಕೊಂಡು ನಿಂತಿರ್ತಾರೆ, ಹೆಣ್ಮಕ್ಳು ಓಡಾಡೋಕ್ಕೂ ಆಗಲ್ಲ, ಅಲ್ಲಿ ಕಷ್ಟ ಇದೆ. ಓಕೆ, ಅದು ನಮ್ಮ ಕಡೆ ಏನು ಪೊಲೀಸ್ ಹೆಚ್ಚಿನ ಒಂದು ಗಸ್ತು ಹೇಳಿದ್ದಾರೆ. ಇವಾಗ ಆಲ್ರೆಡಿ ನಾವು ನೋಟ್ ಮಾಡ್ಕೊಂಡಿದ್ದೀವಿ, ಬೇಕರಿಗಳಲ್ಲಿ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಮತ್ತು ವಿಶ್ವಪ್ರಿಯ ಲೇಔಟು, ವಿಶ್ವಪ್ರಿಯ ನಗರ, ಡಿಯೋ ಹೈಟ್ಸು ಎಲ್ಲೆಲ್ಲಿ ಹೇಳಿದ್ದಾರೆ ಅದೆಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಾವು ಹೆಚ್ಚಿನ ಸಿಬ್ಬಂದಿನ ಗಸ್ತಿಗೆ ಕಳಿಸ್ತೀವಿ, ಹೊಯ್ಸಳನ ಕಳಿಸ್ತೀವಿ. ಇದು ಏನೆಲ್ಲ ಈ ಸಿಗರೇಟ್ ಇದೆಲ್ಲ ಇರ್ತದೆ, ಹೆಚ್ಚಿನ ಕೋಪ್ಟಾ ಪ್ರಕರಣ ದಾಖಲಿಸಿ ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ನಾನು ಭರವಸೆ ನೀಡ್ತಾ ಇದ್ದೀನಿ. ಮತ್ತು ಇತರೆ ಇಲಾಖೆಗಳದ್ದು ಏನು ಹೇಳಿದ್ದಾರೆ ಆ ಅಧಿಕಾರಿಗಳು ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಅವ್ರು ಬಗೆಹರಿಸ್ಕೊಳ್ತಾರಂತ ಈ ವಿಷಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ಗೆ ಸಮಯ ಅಭಾವ ಇದ್ದಾರೆ, ಆದ್ರೂ ಒಂದು ಅವ್ರ ಕಡೆಯಿಂದ ಅಧ್ಯಕ್ಷೀಯ ನುಡಿ ಹೇಳಬೇಕು ಅಂತ ನಾನು ಶ್ರೀಮತಿ ಸಾರಾ ಫಾತಿಮಾ IPS DCP ಆಗ್ನೇಯ ವಿಭಾಗ ಮೇಡಮ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗ ನೀವು ಸಾಕಷ್ಟು ನಿಮ್ಮ ಏರಿಯಾಗಳದ್ದು ಸಮಸ್ಯೆಗಳು ನಮ್ಮ ಜೊತೆಲಿ ಹಂಚ್ಕೊಂಡಿದ್ದೀರಾ. ನಮ್ಮ ಡಿಪಾರ್ಟ್ಮೆಂಟ್ ಜೊತೆಲಿ ಬೇರೆ ಡಿಪಾರ್ಟ್ಮೆಂಟ್ಸ್ದು ಇಶ್ಯೂಸು ನೀವು ಫ್ಲ್ಯಾಗ್ ಮಾಡಿದ್ದೀರಾ. ನಾನು ಮೊದಲಿಂದದ್ದು ನಿಮ್ಗೇನು ಹೇಳಬೇಕು ಅಂತ ಇಚ್ಛಿಸ್ತೀನಿ ಅಂದರೆ, ನಿಮ್ಮದೆಲ್ಲ ಇಶ್ಯೂಸ್ಗೆ ಒಂದೇ ಕಾಮನ್ ಪ್ರಾಬ್ಲಮ್, ನಮ್ಮ ಕಲ್ಚರ್. ಈಗ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ದೀರಾ, ಹೋಟೆಲ್ಸ್ ಇದೆ, ಬಾರ್ಗಳಿದೆ, ಹೊರಗಡೆ ಕುಡಿತಾರೆ, ಕ್ಯೂ ಸೈಡ್ ಪಾರ್ಕಿಂಗ್ ಇದೆ, ಸಿಗರೇಟ್ಗಳು ಹೊರಗಡೆ ಸೇಯ್ತಾರೆ, ಲೇಡೀಸ್ಗೆ, ಹುಡುಗಿರಿಗೆಲ್ಲ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು. ಆದರೆ ಇಲ್ಲಿರೋದು ಯಾರೂ ಲೇಡೀಸ್ ಅದು ಕ್ವೆಶನ್ ಮಾಡಲಿಲ್ಲ. ಎಲ್ಲ ಜೆಂಟ್ಸ್ ಹೇಳ್ತಾ ಇರೋದು, ಸ್ಮೋಕ್ ಮಾಡ್ತಾ ಇದ್ದಾರೆ, ಲೇಡೀಸ್ಗೆ ಓಡಾಡೋಕ್ಕಾಗಲ್ಲ, ಹೊರಗಡೆ ಬಾರ್ಗಳಿದೆ, ಜನ ಕುಡ್ಕೊಂಡು ಕೂತಿರ್ತಾರೆ, ಲೇಡೀಸ್ಗೆ ಸಮಸ್ಯೆ ಇದೆ, ಅವ್ರು ಓಡಾಡೋಕ್ಕಾಗ್ತಾ ಇಲ್ಲ ಅಂತ. ಆದರೆ ಇಲ್ಲಿ ಕೂತಿರೋದು ಅಟ್ಲೀಸ್ಟ್ ಯಾರು ಒಂದು ಲೇಡಿನೂ ಇದು ನಮಗೆ ಸಮಸ್ಯೆ ಇದೆ, ಇದರಿಂದ ಆಗ್ತಾ ಇದೆ ಅಂತ ಅವರು ಹೇಳಿಲ್ಲ. ಹಾಂ, ಅಲ್ಲಲ್ಲ, ಅವ್ರಿಗೆ ನಿಮಗಿಂತ ಜಾಸ್ತಿ ಇದೆ ಧೈರ್ಯ. ಅವ್ರಿಗೆ ನಿಮಗಿಂತ ಜಾಸ್ತಿ ಇದೆ ಧೈರ್ಯ. ಪೂರ್ತಿ ದಿನ ಬೆಳಗಿಂದ ಸಂಜೆ ನಿಮಗೆ ಪಾಠ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿರ್ತಾರೆ ಅವರು. ಸಿಗರೇಟ್ ಕುಡಿಬೇಡ, ಬಾರ್ಗೆ ಹೋಗಿ ಕುಡಿಬೇಡಿ, ಹೋಗೋದು ಮುಂಚೆ, ಗಾಡಿ ಎತ್ತೋದು ಮುಂಚೆ ಅವರೇ ಓಡಿ ಬರೋದು, ಹೆಲ್ಮೆಟ್ ಹಾಕೋ, ಸೀಟ್ ಬೆಲ್ಟ್ ಇದೆಯಾ ಅಂದ್ಕೊಂಡು. ಆದರೂ ನೀವು ಕೇಳಲ್ವಲ್ಲ, ಇಲ್ಲೂ ಬಂದು ಅದೇ ಹೇಳ್ತಿರಲ್ಲ ಅಂತ ಅವ್ರು ಸುಮ್ಮನೆ ಕೂತಿರೋದು. ನಿಮಗಿಂತ ಜಾಸ್ತಿ ಅವ್ರ ಫ್ಯಾಮ್ಲೀಸ್ದು ಕಾಳಜಿ ಅವ್ರಿಗಿರತ್ತೆ, ನೀವು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಸ್ವಲ್ಪ ಆದರೂ ಅವ್ರನ್ನ ಇಶ್ಯೂಸ್ನ ಅರ್ಥ ಮಾಡಿಕೊಂಡು ಸ್ಪಂದಿಸಿದ್ರೆ ಇಷ್ಟು ಇಶ್ಯೂಸು ಹೊರಗಡೆ ಬರೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಟ್ರಾಫಿಕ್, ಎಲ್ಲರೂ ಟ್ರಾಫಿಕ್ ಅವಾಗಿಂದ ಮಾತಾಡ್ತಾ ಇದ್ದೀರಾ. ಸೊಲ್ಯೂಷನ್ಸು ನಿಮ್ಮ ಹತ್ರನೇ ಇದೆ, ನಾವು ಬಂದು ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ. ಈಗ ನೀವು ಯಾವಾಗ ಡ್ರೈವಿಂಗ್ ಲೈಸೆನ್ಸ್ನ ವೆಹಿಕಲ್ ತೊಗೊಂಡು ನೀವು ಯಾವಾಗ ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೈ ಮಾಡ್ತೀರಾ, ನಿಮ್ಮ ಡ್ರೈವಿಂಗ್ ನಾಲೆಡ್ಜ್ ಜೊತೆಯಲ್ಲಿ ಟ್ರಾಫಿಕ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಮೋಟಾರ್ ವೆಹಿಕಲ್ ಆ್ಯಕ್ಟ್ ಏನು ಹೇಳುತ್ತೆ ಅಂದ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿನೇ ನಿಮಗೆ ಕೊಡೋದು. ಅಲ್ಲಿ ಟೆಸ್ಟ್ ಡ್ರೈವ್ದಲ್ಲಿ ನಿಮ್ಮ ಎಕ್ಸಾಮ್ ಟೈಮ್ದಲ್ಲಿ ನೀವೆಲ್ಲ ಹೇಳ್ತೀರಾ, ಹೊರಗಡೆ ಬಂದು ಏನಕ್ಕೆ ಪಾಲಿಸಲ್ಲ? ದಟ್ ಈಸ್ ಯುವರ್ ಮೆಂಟಲ್ ಸ್ಟೇಟಸ್, ಯುವರ್ ಆ್ಯಟಿಟ್ಯೂಡ್. ಹಾಂ, ಈಗ ಎಲ್ಲರೂ ಹೇಳ್ತಾ ಇದ್ದೀರಾ, ನಮ್ಮ ರೆಸಿಡೆನ್ಷಿಯಲ್ ಏರಿಯಾಸ್ದಲ್ಲಿ ಇಷ್ಟೊಂದು ಇಶ್ಯೂಸ್ ಆಗಿದೆ, PGಗಳು ಬಂದುಬಿಟ್ಟಿದೆ, ಬಾರ್ಗಳಾಗ್ಬಿಟ್ಟಿದೆ, ಹೋಟೆಲ್ಸ್ ಆಗಿದೆ, ಪಬ್ ಆಗಿದೆ. ನಿಮ್ಮ ರೆಸಿಡೆನ್ಷಿಯಲ್ ಮನೆಗಳನ್ನ ಯಾರು ಕಮರ್ಷಿಯಲ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ನೋ, ಬಿಕಾಸ್ ಯು ವಾಂಟ್ ಮೋರ್ ಮನಿ, ಯು ವಾಂಟ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್. ನೀವುಗಳು ಮಾಡ್ತಾ ಇರೋದು. ಸೊ ನಿಮಗೆ ಅಷ್ಟೇ ನಿಮ್ಮ ಸೊಸೈಟಿ, ನಿಮ್ಮ ಸರೌಂಡಿಂಗ್ಸ್ ಬಗ್ಗೆ ಕಾಳಜಿ ಇರ್ತಾ ಇದ್ದರೆ ಯು ವುಡ್ ನಾಟ್ ಹ್ಯಾವ್ ಡನ್ ಆಲ್ ದಿಸ್. ಕರೆಕ್ಟ್. ಎಲ್ಲರೂ ಹೊರಗಡೆ ಸಿಗರೇಟ್ ಸೇಯ್ತಾ ಇರ್ತಾರೆ, ಅಂಗಡಿಗಳಿದೆ ತುಂಬ ಸಿಗರೇಟು, ಹುಡುಗರೂ ಸುರಿತಾ ಇರ್ತಾರೆ, ಹುಡುಗಿರು ಸೇಯ್ತಾ ಇದ್ದಾರೆ. ಕರೆಕ್ಟ್. ನೀವೇನಕ್ಕೆ ಸಿಗರೇಟ್ಗಳು ಅಟ್ಲೀಸ್ಟ್ ಜಾಸ್ತಿ ಬೇಡ, ಒಂದಿಬ್ರು ಅಲ್ಲೇ ತೊಗೊಂಡು ಅಲ್ಲೇ ಏನಕ್ಕೆ ಸಿಗರೇಟ್ ಸ್ಮೋಕ್ ಮಾಡ್ತೀರಾ?
ಅಟ್ಲೀಸ್ಟ್ ಒಬ್ಬರು ಒಂದು ಕಡೆಯಿಂದನೂ ಸ್ಟಾರ್ಟ್ ಮಾಡಿ, ವೇರ್ ದೇರ್ ಇಸ್ ಅ ಸ್ಮೋಕಿಂಗ್ ಝೋನ್ ಹೋಗಿ ಮಾಡಿ. ಅಟ್ಲೀಸ್ಟ್ ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಇದಾಗೋದಲ್ಲ. ಎಲ್ಲ ಪೊಲೀಸೇ ಮಾಡಬೇಕಂತ ಎಲ್ಲಿದೆ? ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಿಮ್ಗಳದ್ದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಈಗ ಇಷ್ಟು ಜನ ಮಾತಾಡಿದ್ರಿ, ಯಾರೂ ಹೇಳಲಿಲ್ಲ ನಾವು ನಿಮ್ಮ ಜೊತೇಲಿ ಇದ್ದೀವಿ, ಪಾರ್ಕಿಂಗ್ ಇಷ್ಟು ಸಮಸ್ಯೆ ಇದೆಯಲ್ಲ, ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಸ್ಕೂಲ್ಸ್ ಮುಂದೆ ಹೆಫೆಜಾರ್ಟ್ ಪಾರ್ಕಿಂಗ್ ಆಗತ್ತೆ, ಪೀಕ್ ಅವರ್ಸ್ ಜಾಮ್ ಆಗ್ತಾ ಇದೆ, ಯಾರೂ ಒಬ್ಬರು ಹೇಳಿಲ್ಲ. ನಮ್ಮ ಇನ್ಸ್ಪೆಕ್ಟರ್ಗೆ ನಾವು ನಿಮ್ಮ ಜೊತೇಲಿ ಕೈ ಜೋಡಿಸ್ತೀವಿ, ನಿಮ್ಗೆ ಯಾವಾಗ ಬೇಕು ನಾವು ವಾಲಂಟಿಯರ್ ಮಾಡ್ತೀವಿ, ಮಾರ್ನಿಂಗ್ ಅವರ್ಸಲ್ಲಿ ಈವ್ನಿಂಗ್ ಅವರ್ಸಲ್ಲಿ ನಮಗೇನು ಬೇಕು ಟ್ರೈನಿಂಗ್ ಕೊಡಿ ಅಂದ್ಕೊಂಡು ಒಬ್ಬರು ಕೇಳಿಲ್ಲ. ಹಾಂ, ನಾನು ಇದು ಮಾತು ಹೇಳ್ತಿರೋದು, ಹಿಂದೆ ಏನಾಯಿತು ಅದ್ರದ್ದು ಬಗ್ಗೆ ನಾನು ಚರ್ಚೆ ಮಾಡ್ತಿಲ್ಲ, ನಾನು ಈ ಡಿಸ್ಕಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಟ್ರಾಫಿಕಲ್ಲೂ ಟ್ರಾಫಿಕ್ ವಾರ್ಡನ್ ಅಂದ್ಕೊಂಡು ಸ್ಕೀಮ್ ಇದೆ. ಇಟ್ ಈಸ್ ಅ ವಾಲಂಟಿಯರ್ ಥಿಂಗ್. ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ನೀವು ಕೈ ಜೋಡಿಸಿ ನೀವು ಮುಂದೆ ಬರಬೇಕು. ಅದು ಬಿಟ್ಟು ಎಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ದಲ್ಲಿ ನಾನು ಬ್ಯಾಂಗ್ಳೂರ್ ಸಿಟಿ 3.5 ವರ್ಷ ಟ್ರಾಫಿಕ್ ಮಾಡಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ಆ ಪೇರೆಂಟ್ಸ್ಗೆ ನಾವು ಮ್ಯಾನೇಜ್ಮೆಂಟ್ ಅವ್ರ ಜೊತೆಲಿ ಮಾತಾಡಿಸಿ, ಆ ಪೇರೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಆ ಟೈಮ್ದಲ್ಲಿ ನಾವು ವಾಲಂಟಿಯರಿಂಗ್ ಮಾಡಿಸ್ತಾ ಇದ್ವಿ. ನಿಮ್ಮ ಸ್ಕೂಲ್ಸ್ ಇದೆ, ನೀವು ವಾಲಂಟಿಯರ್ ಮಾಡಿ ಸೇಫ್ ರೂಟ್ ಟು ಸ್ಕೂಲ್ಸ್ ಅಂದ್ಕೊಂಡು ಮಕ್ಕಳಿಗೆ ಬೋರ್ಡ್ ಮಾಡಿ ವಾಪಸ್ ಇಳಿದು ಹೋಗುವವರೆಗೂ ಸ್ಕೂಲ್ಸ್ ಮತ್ತು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ರೋಡ್ ಕ್ರಾಸ್ ಮಾಡೋಕ್ಕೆ ಅಂದ್ಕೊಂಡು ಅದು ಇಂಪ್ಲಿಮೆಂಟ್ ಮಾಡಿ. ಸಿ, ಸೊಸೈಟಿ ರನ್ಸ್ ಆನ್ 2 things. ವೇರ್ ದೇರ್ ಈಸ್ ಅ ಡಿಮಾಂಡ್ ದೇರ್ ವಿಲ್ ಬಿ ಅ ಸಪ್ಲೈ. ನೀವೇನು ನಮ್ಮಿಂದ ಡಿಮಾಂಡ್ ಮಾಡ್ತೀರಾ ನಾವು ನಿಮಗೆ ಕೊಡ್ತೀವಿ. ಅದೇ ಜೊತೆಯಲ್ಲಿ ನೀವೆಲ್ಲ ಹೇಳ್ತಾ ಇದ್ರಿ ಹೊಯ್ಸಳಗಳು ಪೆಟ್ರೋಲಿಂಗ್ ಬಗ್ಗೆ. ಮೊದಲು ಇತ್ತು ಚೀತಾಗಳು ಬೀಟ್ ಎಲ್ಲ ಸರ್ವ್ ಆಗ್ತಾಯಿತ್ತು. ಈಗ ಹೊಸ ಸಿಸ್ಟಮ್ ಆಲ್ ಓವರ್ ದ ಕಂಟ್ರಿ ಇಟ್ ಈಸ್ ಹೊಯ್ಸಳ ಸಿಸ್ಟಮ್. ಯು ಹ್ಯಾವ್ ಟು ಮೇಕ್ ಅ ಕಾಲ್ 112. ಏನೇ ಇಶ್ಯೂಸ್ ಇದ್ದರೂ ಪಾಯಿಂಟ್ಗಳು ಚೇಂಜ್ ಆಗುತ್ತೆ, ಲೊಕೇಶನ್ಸ್ ಇರುತ್ತೆ, ಅಲ್ಲಿ ಹೊಯ್ಸಳ ಇರುತ್ತೆ, ಅವರು ನಿಮ್ಮ ಸಮಸ್ಯೆಗಳಿಗೆ ಬರ್ತಾರೆ. ಮೊದಲು ಥರ ಸುಮ್ಮನೆ ಎಲ್ಲ ಕಡೆ ರೌಂಡ್ ಹೊಡೆಯೋದು ಆ ಪದ್ಧತಿ ಇಲ್ಲ. ಇಫ್ ಯು ಹ್ಯಾವ್ ಎನ್ ಇಶ್ಯೂ, ಇಫ್ ಯು ಹ್ಯಾವ್ ಅ ಕಂಪ್ಲೇಂಟ್, ಯು ಕಾಲ್, ದೇ ವಿಲ್ ಅಟೆಂಡ್. ಮತ್ತು ಯಾರೋ ನನಗೆ ಕೇಳಿದರು, 2 ಹೊಯ್ಸಳ ಇದೆ, ಒಂದು ಆಫ್ ಆಗಿಬಿಡತ್ತೆ, ಅಲ್ಲಿವರೆಗೆ ಒಂದೇ ಹೊಯ್ಸಳ ಪ್ರೆಷರ್ ಇರುತ್ತೆ. ಇಲ್ಲ, ಯಾವಾಗ ವೆಹಿಕಲ್ ಒಂದು ಆಫ್ ರೋಡ್ ಆಗುತ್ತೆ ಅದಕ್ಕೆ ರೀಪ್ಲೇಸ್ಮೆಂಟ್ ಇರುತ್ತೆ. ಹೊಯ್ಸಳ ಸರ್ವಿಸ್ ನೋಡೋದಕ್ಕೇ ಬ್ಯಾಂಗ್ಳೂರ್ ಸಿಟಿದಲ್ಲಿ ಬೇರೆ DCP ಇದ್ದಾರೆ, IPS ಆಫೀಸರ್ಸ್ ಅಂಡರ್ ಬರೋದದು. ಈಚ್ ಆ್ಯಂಡ್ ಎವ್ರಿ ಫೋನ್ ಕಾಲ್, ನಿಮ್ಮ ಡಿಸ್ಟ್ರೆಸ್ ಕಾಲ್ ಏನಿದೆ ಅದು ರೆಕಾರ್ಡು ಆಗುತ್ತೆ, ಅದು ಮಾನಿಟರ್ ಆಗುತ್ತೆ. ಅದಕ್ಕೇ ಸೆಪ್ರೇಟ್ ಆಫೀಸರ್ಸ್ ಇದ್ದಾರೆ. ಮತ್ತು ಈಗ ನೀವು ಚೀತಾಗಳು ಅಂತ ಹೇಳ್ತಾ ಇದ್ದೀರಲ್ಲ, ಚೀತಾ ಸಿಸ್ಟಮ್ ಸ್ಟಿಲ್ ಇಸ್ ದೇರ್. ಅದು ಡೇದಲ್ಲಿ ಮತ್ತು ನೈಟಲ್ಲಿ ಬೀಟ್ಗಳು ಸರ್ವ್ ಆಗುತ್ತೆ. ನಿಮಗೆ ಮೊದಲು ಥರ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಮೊದಲು ಏನಿತ್ತು ಸಿಸ್ಟಮ್, ಬುಕ್ಗಳಿರ್ತಾಯಿತ್ತು, ಬರ್ತಾಯಿದ್ರು ನಿಮ್ಮ ಮನೆಗಳ ಹತ್ರ ಬುಕ್ ಸೈನ್ ಮಾಡಿಬಿಟ್ಟು ಹೋಗ್ತಾಯಿದ್ರು. ಆವಾಗ ನೀವು ಸ್ವಲ್ಪ ಹೊರಗಡೆ ಇದ್ದಾಗ ನೀವು ಕೇಳ್ತಾಯಿದ್ರಿ ಪೊಲೀಸವ್ರಿಗೆ ಏನಪ್ಪ ಏನು ಅಂದ್ಕೊಂಡು. ಯಾವಾಗ ಟೆಕ್ನಾಲಜಿ ಇನ್ವಾಲ್ವ್ ಆಗತ್ತೆ ಆಗ ಥಿಂಗ್ಸ್ ವಿಲ್ ಚೇಂಜ್. ಈಗ ನಮ್ಮ ಹತ್ರ ಇರೋದು ಈ ಬೀಟ್ ಸಿಸ್ಟಮ್. ಎಲ್ಲ ಕಾನ್ಸ್ಟೇಬಲ್ಸ್ ಹತ್ರದಿಂದ ಹಿಡಿದು ನನ್ನ ಹತ್ರನೂ ನಮ್ಮ ACP ಇನ್ಸ್ಪೆಕ್ಟರ್ವರೆಗೂ ವಿ ಹ್ಯಾವ್ ಅ ಆ್ಯಪ್. ಈ ಬೀಟ್ ಸಿಸ್ಟಮ್ ಆ್ಯಪ್ ಇದೆ, ಅಲ್ಲಿ ಪಾಯಿಂಟ್ಸ್ ಹಾಕಿರ್ತಾರೆ ಯಾವ ಜಾಗ ಅಂದ್ಕೊಂಡು. ಯಾವಾಗ ನಮ್ಮ ಇಬ್ಬರು ಕಾನ್ಸ್ಟೇಬಲ್ ಆ ಜಾಗಕ್ಕೆ ಮೂವ್ ಆಗುತ್ತೆ, ಎಕ್ಸಾಕ್ಟ್ಲಿ ಅದು ಪಂಚ್ ಆಗುತ್ತೆ ಮೊಬೈಲ್ದಲ್ಲಿ. ಆ ಕಾನ್ಸ್ಟೇಬಲ್ಸ್ ಎಷ್ಟು ಮೂವ್ ಆಗಿದ್ದಾರೆ, ಸೂಪರ್ವೈಸಿಂಗ್ ಇನ್ಸ್ಪೆಕ್ಟರ್ ಅವ್ರನ್ನ ಚೆಕ್ ಮಾಡಬಹುದು. ನೈಟ್ ರೌಂಡ್ಸಲ್ಲಿ ನಾನು ನಮ್ಮ ACP ಇನ್ಸ್ಪೆಕ್ಟರ್ಸ್ ಯಾವ್ಯಾವ ಜಾಗದಲ್ಲಿ ಹೋಗಿದ್ರು ಅಂದ್ಕೊಂಡು ಆ ಸ್ಕ್ಯಾನರ್ ಇರುತ್ತೆ. ನಾವು ಚೆಕ್ ಮಾಡಿದಾಗ ನಾವು ಸೂಪರ್ವೈಸ್ ಮಾಡ್ತೀವಿ ಎಷ್ಟು ನಿಮಿಷ ಯಾವ ಏರಿಯಾ ಯಾವ ಬಿಟ್ ಎಲ್ಲಿ ಹೋಗಿದ್ದಾರೆ ಅಂದ್ಕೊಂಡು. ಹಾಗಾಗಿ ಅದು ನಿಮ್ಗಳಿಗೆ ಗೊತ್ತಾಗೋದಿಲ್ಲ. ದಿಸ್ ಈಸ್ ದ ನ್ಯೂ ಸಿಸ್ಟಮ್ ವಿಚ್ ಈಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಸಿಟಿ. ಇಟ್ ಈಸ್ ಆಲ್ಸೋ ಸೆಂಟ್ರಲೈಸ್ ಸಿಸ್ಟಮ್. ಎವ್ರಿ ನೈಟ್ ರೌಂಡ್ ಡೇ ರೌಂಡ್ಸ್ ಅದಾದಮೇಲೆ ಕಮಾಂಡ್ ಸೆಂಟರ್ದಲ್ಲಿ ನಮ್ಮ ಎಲ್ಲ ಮೊಬೈಲ್ಸಲ್ಲಿ ನಾವೇನು ಪಂಚ್ ಮಾಡಿರ್ತೀವಿ ಬೀಟ್ಗಳು ಎಷ್ಟು ಸರ್ವ್ ಆಯಿತು ಅದೆಲ್ಲ ಲೆಕ್ಕಾಚಾರ ಆಗುತ್ತೆ. ದಿಸ್ ಇಸ್ ದ ನ್ಯೂ ಸಿಸ್ಟಮ್. ಮತ್ತು ಇನ್ನೊಂದು ಎಲ್ಲ ಹೇಳ್ತಾ ಇದ್ರಿ, ಎಲ್ಲ ಕಡೆ ಸಿಗ್ನಲ್ಸ್ ಬೇಕು, ಹಂಪ್ಸ್ ಬೇಕು, ಮತ್ತು ಸ್ಟ್ರೀಟ್ ಫರ್ನಿಚರ್ಸ್ ಬೇಕು ಅಂದ್ಕೊಂಡು. ಇದಕ್ಕೆ ಎಲ್ಲ ನಮ್ಮ ಬ್ಯಾಂಗ್ಳೂರ್ ಸಿಟಿದ BBMP ಏನಿದೆ, BBMPದಲ್ಲಿ ಟೆಕ್ನಿಕಲ್ ಇಂಜಿನಿಯರಿಂಗ್ ಸೆಲ್ ಅಂತ ಇದೆ. ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಈಗ ನೀವು ಯಾವ್ಯಾವ ಏರಿಯಾದಲ್ಲಿ ಏನು ಕೇಳಿದ್ದೀರಾ, ಏನು ರಿಕ್ವೆಸ್ಟ್ಗಳಿದೆ,
ಟ್ರಾಫಿಕ್ ಇನ್ಸ್ಪೆಕ್ಟರ್ಸು ಅದು ಚೆಕ್ ಮಾಡಿಬಿಟ್ಟು ಕನ್ಸಾಲ್ಟೇಟ್ ರಿಪೋರ್ಟ್ ಅವ್ರಿಗೆ ಕೊಡಬೇಕು. ಇಟ್ ಈಸ್ ದೇರ್ ಜಾಬ್. ಅವ್ರು ಬಂದು ಚೆಕ್ ಮಾಡಿ ಆ ಫೀಸಿಬಿಲಿಟಿ ಆ ಜಾಗದಲ್ಲಿ ಇದೆಯಾ, ಕೊಡೋಕ್ಕಾಗತ್ತಾ ಆಗಲ್ಲ ಅಂದ್ಕೊಂಡು ಮಾಡಿ ದೇ ರೇಸ್ ದ ಟೆಂಡರ್ ಆ್ಯಂಡ್ ದೇ ಗೆಟ್ ಇಟ್ ಡನ್. ಅವ್ರ ಹತ್ರ ಫಂಡ್ಸ್ ಇರುತ್ತೆ, ಸ್ಪೆಷಲಿ ಫಾರ್ ರೋಡ್ ಸೇಫ್ಟಿಗೋಸ್ಕರ ಫಂಡ್ಸ್ ಇರುತ್ತೆ. ಫಂಡ್ಸಲ್ಲಿ ದೇರ್ ವಿಲ್ ಬಿ ಎನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೂ ಇಸ್ ಇನ್ ಚಾರ್ಜ್. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರು ಹೇಳಿದ್ದು ನಾನು BBMPಗೆ ಬರೆದಿದ್ದೀನಿ ಅಂದ್ಕೊಂಡು. ಅನ್ಸೈಂಟಿಫಿಕ್ ವೇ ನಾವು ಸಡನ್ನಾಗಿ ನೀವು ಹೇಳಿದ ತಕ್ಷಣ ಮೊದಲು ಮಾಡ್ತಾಯಿದ್ರು, ಈಗ ಮಾಡೋಕ್ಕೆ ಬರೋದಿಲ್ಲ. ದೇರ್ ಆರ್ ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಮತ್ತು ಎಲ್ಲರೂ ಹೇಳ್ತಾಯಿದ್ರು ಗಾಂಜಾ, ಟೆಡಾಲ್ ಮಾತ್ರೆಗಳೆಲ್ಲ ಸ್ಕೂಲ್ಸ್ ಕಾಲೇಜಸಲ್ಲೆಲ್ಲ ಜಾಸ್ತಿ ಆಗಿದೆ ಅಂದ್ಕೊಂಡು ಪ್ರತಿ ತಿಂಗಳು ಲಾಸ್ಟ್ 2 or 3 ವರ್ಕಿಂಗ್ ಡೇಸ್ ಎಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವ ಪೊಲೀಸ್ ಸ್ಟೇಷನ್ಸ್ದಲ್ಲಿ ವ್ಯಾಪ್ತಿದಲ್ಲಿ ಇರುತ್ತೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ACPಗಳು, ನಾನು ಸ್ವತಃ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ನಮಗೆ ಯಾವಾಗ ಸ್ಲಾಟ್ಸ್ ಮತ್ತು ಸ್ಟೂಡೆಂಟ್ಸ್ನ ಕೊಡ್ತಾರೆ, ನಾವು ಅವ್ರಿಗೆ ಹೋಗಿ ಅವೇರ್ನೆಸ್ ಕ್ಲಾಸಸ್ ಮಾಡ್ತಾಯಿದ್ದೀವಿ. ಇಟ್ ಈಸ್ ರೆಗ್ಯುಲರ್ಲಿ ಹ್ಯಾಪ್ನಿಂಗ್. ಬಹುಶಃ ನಿಮ್ಮ ಏರಿಯಾದಲ್ಲಿ ನೀವು ಮಾಡಿಸಿಲ್ಲ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ಈಗ ಮಂತ್ ಎಂಡಲ್ಲಿ ನೀವುಗಳೇ ಕೇಳಿ, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲ ಬರ್ತಾರೆ, ಆಫೀಸರ್ಸ್ ಬರ್ತಾರೆ. ವಿ ಟ್ರೈನ್ ದ ಸ್ಟೂಡೆಂಟ್ಸ್ ಆನ್ ಸೆಲ್ಫ್ ಡಿಫೆನ್ಸ್. Then we give an awareness on women's safety, their personal safety, crime safety, ಮತ್ತು ಆನ್ ನಾರ್ಕೋಟಿಕ್ಸ್. ಇದು ರೆಗ್ಯುಲರಾಗಿ ಆಗ್ತಾಯಿದೆ ಕಾರ್ಯಕ್ರಮಗಳು. ಅದಕ್ಕೆ ಇಲ್ಲಿ ಯಾರು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ದವ್ರು ಇದ್ದೀರಾ, ನಿಮ್ಮಲ್ಲಿ ಆಗಿಲ್ಲ ಅಂದರೆ ಚೆಕ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿ. ಇಲ್ಲ ನಾವು ಕೇಳಿದಾಗ ನೀವುಗಳು ಫ್ರೀ ಸ್ಲಾಟ್ಸ್ ಕೊಡಬೇಕು. ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ದಲ್ಲಿ ಇವೆಂಟ್ಸ್ ನಡೀತಾ ಇದೆ, ಎಕ್ಸಾಮ್ಸ್ ನಡೀತಾ ಇದೆ ಅಂತ ಕೊಡೋದಿಲ್ಲ. ಮತ್ತು ಹಾಗೆ PGಗಳದ್ದು ಇಶ್ಯೂಸ್ ಇದೆ, ಸಾಫ್ಟ್ವೇರ್ ಕಂಪ್ನೀಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಅದಕ್ಕೂ ಮಾನಿಟರ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಇದೆ. ನನ್ನ ಡಿವಿಷನ್ದು 5,000 ಚಿಲ್ಲರೆ PGಗಳು ಎನ್ರೋಲ್ ಆಗಿದ್ದಾರೆ. ಅಲ್ಲಿ ಯಾವಾಗ ಹೊಸ ಕ್ಯಾಂಡಿಡೇಟ್ ಬರ್ತಾರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಆ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಆಗಬೇಕು, ಕಂಪಲ್ಸರಿ ಆಗಬೇಕು. ಯಾರು ಮಾಡೋದಿಲ್ಲ ಅವ್ರಿಗೆ ನೋಟಿಸ್ ಹೋಗ್ತಾ ಇದೆ. ಆ PGಗಳಿಗೆ ಕ್ಲೋಜರ್ಗೆ BBMPಗೆ ರಿಪೋರ್ಟ್ಸ್ ಹೋಗ್ತಾ ಇದೆ. ಅದ್ರದ್ದು ಲಾಗಿನ್ ID ನಮ್ಮ ಸ್ಟೇಷನ್ ಲೆವೆಲಲ್ಲಿ ACP DCP ಲೆವೆಲಲ್ಲಿ ಇರುತ್ತೆ. ನಾನು ನನ್ನ ಮೊಬೈಲ್ ಆ್ಯಪಲ್ಲೇ ನಾನು ಬ್ಯಾಂಗ್ಳೂರು ನನ್ನ ಸೌತ್ ಈಸ್ಟ್ ಡಿವಿಷನ್ದು ನಾನು PGಗಳನ್ನ ಮಾನಿಟರ್ ನಾನು ಮಾಡಬಹುದು, ಯಾರು ಬಂದಿದ್ದಾರೆ, ಎಷ್ಟು ದಿನಕ್ಕೆ ಬಂದಿದ್ದಾರೆ ಅಂತ. ಅದೇ ಥರ ಮಾನಿಟ್ರಿಂಗ್ದಲ್ಲೇ ನಾವು ಕಳ್ಳರನ್ನ ಹಿಡ್ದಿದ್ದೀವಿ. ಅದು ಬಿಟ್ಟು ಇನ್ನು ಕೆಲವರು ನನಗೆ ಹೇಳಿರೋದು ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ಕೇಳಿದ್ದೀರಾ. ಒಬ್ಬರು somebody you asked me, you flagged off regarding the cyber crime. Yes, cyber crime is a big menace, but comparing to the last year, it has gradually come down. See, every bank now they have made it as a nodal officer, but getting the data is difficult because their main branches are in different part of the cities. Like Bandhan Bank operates from Kolkata, SBI we have to contact Mumbai. So getting the data like the KYC becomes a difficult. It takes 1 week or 10 days. And the next one you have asked about the funds. Where does that go? The main issue for the cybercrime is you are all pledging your accounts. For the extra money you are lending your bank account to the somebody else to whom you doesn't know. When we get to that particular point of the account holder, he will not be knowing he or she to whom they have given it to operate. Because these people will not keep the debit card or the passbook or whatever documents with them. They have already given it to somebody else for just for 500 rupees, 1,500 rupees, and so that is becomes a difficult to monitor the bank account. But still RBI has given the guidelines where large amount of money is getting transacted. That particular accounts are being monitored. But still to work it out in a systematic way, it is a long way. And regarding the court order also you asked me. See, in every division we have a cyber crime police station sent, and every law and order police station is registering a cyber crime.
And in Southeast Division, if I have to tell you, last year in one station we have registered 1,250 cases, one station. And in another 12 stations, again 1,250. Only in Southeast, when I register more than 3,000 cases, for all Bangalore city for cybercrime, we have only one court. One court has to issue the notice, they have to hear the accused applications and the petitioner's applications. It is a heavy task even for the judge and the public prosecutor. So it is a little delay in that course. ಮತ್ತು ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಇದು ಟ್ರಾಫಿಕ್ ಒನ್ ವೇ ಬಗ್ಗೆ ಹೇಳಿದ್ದೀರಾ, ಅದೆಲ್ಲ ನಾನು ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ಮತ್ತು ಅವ್ರ DCPಗೆ ನಾನು ಕನ್ಸರ್ನ್ ಟ್ರಾಫಿಕ್ದು ಇಶ್ಯೂಸ್ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ನೈಟ್ ಬೀಟ್ ಬಗ್ಗೆ ಯಾರು ನನಗೆ ಮಾತಾಡಿದ್ದೀರಾ, ನೈಟ್ ಬೀಟ್ಗೋಸ್ಕರನೇ ನಾವು ನಿಮ್ಮ ಅಂದ್ಕೊಂಡು ನಾವು ನಿಮ್ಮ ನೆರವು, ವಿ ಆರ್ ಆಸ್ಕಿಂಗ್ ಫಾರ್ ದ ಪೀಪಲ್ ಟು ಕಮ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್. ನೇಬರ್ಹುಡ್ ವಾಚ್ ಸ್ಕೀಮ್ ಅಂತಲೂ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅವ್ರಿಗೆಲ್ಲ ನಾವು ಕೆಲವೊಬ್ಬರಿಗೆಲ್ಲ ಐಡೆಂಟಿಫೈ ಮಾಡಿ ಟೀ ಶರ್ಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಆದರೆ ಅವ್ರು ಯಾರೂ ವಾಲಂಟಿಯರ್ ಮಾಡ್ತಾ ಇಲ್ಲ ನಮ್ಮ ಜೊತೆಯಲ್ಲಿ. ಆವಾಗ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ ನಮಗೆ ಎಷ್ಟು ಕಷ್ಟ ಇರುತ್ತೆ ಅಂತ. ನಾವು ನಿಮಗೆಲ್ಲ ಹೇಳ್ತೀವಿ, ಮನೆಗಳು ಲಾಕ್ ಮಾಡಿ ಹೋಗೋದು ಮುಂಚೆ ನೀವು ನಮಗೆ ಇನ್ಫಾರ್ಮ್ ಮಾಡಬೇಕು, 112ಗೂ ಇನ್ಫಾರ್ಮ್ ಮಾಡಿ ಅಂದ್ಕೊಂಡು ಯಾರೂ ಇದು ಸೀರಿಯಸ್ ಆಗಿ ನೀವುಗಳು ತಗೊಳ್ಳಲ್ಲ. ಮತ್ತು ನೀವು ಯಾವಾಗ ನಿಮ್ಮ ಕೆಲಸದವ್ರನ್ನ ಇಟ್ಕೊಳ್ತೀರಾ ಆವಾಗಲೂ ನಾವು ಹೇಳ್ತೀವಿ, ಒಂದು ಸತಿ ಅವ್ರದ್ದು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ ಯಾವ ಏಜೆನ್ಸಿಯಿಂದ ತಗೊಳ್ತಾ ಇದ್ದೀರಾ ಅದು ವೆರಿಫೈ ಮಾಡಿ ಅಂದ್ಕೊಂಡು ನೀವು ಮಾಡೋದಿಲ್ಲ. ಅಟ್ಲೀಸ್ಟ್ ನೀವು ಸ್ವಲ್ಪ ಅಲರ್ಟ್ ಆಗಿದ್ದರೆ ಮ್ಯಾಕ್ಸಿಮಮ್ ಅರ್ಧ ಕ್ರೈಮ್ಸ್ ನಾವು ಕಡಿಮೆ ಮಾಡಬಹುದು. ಮತ್ತು ಈ ಹಿಂದೆಯಿಂದನೂ ನಂದು ನಿಮ್ಮದು ಎಲ್ರದ್ದು ನಮ್ಮದು ಅಭ್ಯಾಸ ಇದೆ. ಮನೆಗೆ ಹೋಗುವಾಗ ಮ್ಯಾಟ್ ಕೆಳಗಡೆ ಕೀ ಇಟ್ಬಿಟ್ಟು ಹೋಗ್ತೀವಿ, ಶೂಗಳಲ್ಲಿ ಇಟ್ಬಿಟ್ಟು ಹೋಗ್ತೀವಿ ಗೊತ್ತಾಗಲ್ಲ ಅಂತ, ಫ್ಲವರ್ ಪಾಟ್ಸಲ್ಲಿ ಇಡ್ತೀವಿ, ಕಿಟಕಿ ಬಾಗಿಲದಲ್ಲಿ ಇಟ್ಟಿರ್ತೀವಿ, ಬರೀ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರುತ್ತೆ ಅಂತ. ಇಲ್ಲ, ಇತ್ತೀಚೆಗೆ ಎಲ್ಲ ಕಳ್ಳರಿಗೂ ಇದೆಲ್ಲ ಟ್ಯಾಕ್ಟಿಸ್ ಗೊತ್ತಿದೆ. ಮತ್ತು ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್, ಫಾರ್ ಮೈ ಸರ್ಪ್ರೈಸ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಅವ್ರು ಕಳ್ತನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ಬೇಸಿಕ್ ಇದೆಲ್ಲ ಅಕ್ಕಪಕ್ಕ ಮನೆಗಳಲ್ಲೂ ಅವರು ನೋಡಿರ್ತಾರೆ. ಸೊ ದಯವಿಟ್ಟು ನಿಮ್ಮ ಜಾಗೃತಿ ನಿಮ್ಮ ಕೈಲಿರುತ್ತೆ. ಅಟ್ಲೀಸ್ಟ್ ಜಾಸ್ತಿ ಬೇಡ, ಸ್ವಲ್ಪ ಮಟ್ಟಿಗೆ ನೀವು ಜಾಗರೂಕರಾಗಿದ್ದರೆ ಮ್ಯಾಕ್ಸಿಮಮ್ ಇಶ್ಯೂಸ್ ಕಡಿಮೆ ಆಗತ್ತೆ. ಅದೇ ಥರ ನೀವು ಡ್ರೈನೇಜ್ ಕ್ಲೀನಿಂಗ್ ಸಿಸ್ಟಮ್ ಮತ್ತು ಮಸ್ಕಿಟೋಸ್ ಇಶ್ಯೂ ಹೇಳಿದ್ದೀರಾ, ಅದು ನಾನು BBMP ಅವ್ರ ಜೊತೆಯಲ್ಲಿ ಫ್ಲ್ಯಾಗ್ ಆಫ್ ಮಾಡ್ತೀನಿ. ಈಗ ಎಲ್ಲ ಕಡೆ ಫ್ಯೂಮಿಂಗ್ ಸ್ಟಾರ್ಟ್ ಆಗಬೇಕು ಮಸ್ಕಿಟೋಸ್ಗೆ, ಬಿಕಾಸ್ ವಾಟರ್ ಲಾಗಿಂಗ್ ಆಗಿರೋದ್ರಿಂದ. ಇದು ಒಂದು ಮಾತ್ರ BBMP ಅವ್ರು ಯಾರು ಬಂದಿಲ್ಲ. ವಿ ವಿಲ್ ಜಸ್ಟ್ ಫ್ಲ್ಯಾಗ್ ಆಫ್ ದಿಸ್ ಇಶ್ಯೂ. ಇನ್ನು ಬೇರೆ ಬಿಟ್ಟಿದ್ರೆ ಇನ್ನೇನಾದರೂ ಕ್ಲಾರಿಫಿಕೇಷನ್ ಬೇಕು ಅಂದರೆ ಕೇಳಬಹುದು. ಎಸ್, ಲೇಔಟ್ಸ್ ಒಳಗಡೆ ಈ ನಾನ್ ವೆಜ್ ಶಾಪ್ಸ್ನ ಪರ್ಮಿಷನ್ಸ್ ಕೊಡ್ತೀವಿ. ಲೇಔಟ್ ಒಳಗಡೆ ರೆಸಿಡೆನ್ಷಿಯಲ್ ಪ್ಲೇಸಸ್ಸಲ್ಲಿ ನಾನ್ ವೆಜ್ ಶಾಪ್ಗಳಿಗೆ ಅಥವಾ ಹೋಟೆಲ್ಗಳಿಗೆ, ಪೂರಕ ಹೋಟೆಲ್ಗಳಿಗೆ ಪರ್ಮಿಷನ್ಸ್ ಕೊಡ್ತೀವಿ. ಅದರಿಂದ ನಿಜವಾಗ್ಲೂ ಲೋಕಲ್ ರೆಸಿಡೆನ್ಸ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನೋದು ಲೈಸೆನ್ಸ್, ಟ್ರೇಡ್ ಲೈಸೆನ್ಸಿಂಗ್ and the issue is with the BBMP, nothing to do with the policing. ವೆರಿ ಟ್ರೂ. ಬಟ್ ಅದಕ್ಕೆ ನಾನೇನು ಅನ್ಕೊತೀನಿ ಅಂದರೆ, ಯಾವಾಗ್ಲೂ ನಿಮ್ಮಂಥ ದೊಡ್ಡ ಮಟ್ಟದ ಅಧಿಕಾರಿಗಳು ಬಂದಾಗ ಇದಕ್ಕೆ JC ಅನ್ನೋವಂಥವ್ರು ಬಂದರೆ ತುಂಬ ಒಳ್ಳೇದಾಗಿರುತ್ತೆ ಅನ್ಕೊತೀನಿ. ನಾವು ಯಾವಾಗಲೂ ಕರಿತೀವಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ, ಬಿಕಾಸ್ ಇಟ್ಸ್ ಅ 4th Saturday ಇರೋದ್ರಿಂದ ಅವ್ರದ್ದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಂಗೇಜ್ ಇರೋದ್ರಿಂದ ಬರೋಕ್ಕಾಗಲ್ಲ ಅನಿಸುತ್ತೆ. ವೀಕ್ ಡೇಸಲ್ಲಿ ತಾವುಗಳು ಅವ್ರದ್ದು ಅಪಾಯಿಂಟ್ಮೆಂಟ್ ಇದ್ದಾಗ ಯು ಕ್ಯಾನ್ ಗೋ, ಯು ಕ್ಯಾನ್ ಮೀಟ್, ಯು ಕ್ಯಾನ್ ಫ್ಲ್ಯಾಗ್ ಆಫ್ ದ ಇಶ್ಯೂಸ್. ಬಿ ವೆರಿ ಬಿಸಿ ಮ್ಯಾಮ್. ನಾವು ನಮ್ಮ ಕಡೆಯಿಂದ ಈಗ ಏನು ನಾವು ಮಾಡಿದ್ದೀವಿ, ಸಿ ಆಲ್ 110% ಎಲ್ಲ ನಮ್ಮ ಕಡೆಯಿಂದನೇ ನಾವೇ ಮಾಡ್ತೀವಿ ಅಂದ್ಕೊಂಡು, ವಿ ಆರ್ ಆಲ್ಸೋ ನಾಟ್ ಗಾಡ್. ನಿಮ್ಮ ಥರ ನಾವು ಹ್ಯೂಮನ್ ಬೀಯಿಂಗ್ಸ್ ವಿತ್ ಎಕ್ಸ್ಟ್ರಾ ಮೋರ್ ಎಫರ್ಟ್ಸ್ ಟ್ರೈ ಟು ಸಾಲ್ವ್ ದ ಅದರ್ ಪ್ರಾಬ್ಲಮ್ಸ್. ಸೊ ಆ ನಿಟ್ಟಿನಲ್ಲಿ ವಿ ವಿಲ್ ಆಲ್ಸೋ ಟ್ರೈ ಟು ಫ್ಲ್ಯಾಗ್ ಆಫ್ ದೀಸ್ ಇಶ್ಯೂಸ್ ವೇರ್ ಇಟ್ ಈಸ್. ಆ್ಯಂಡ್ ಕಮ್ಮಿಂಗ್ ಡೇಸ್ ಲೆಟ್ಸ್ ಸಿ, ವಿಲ್ ಹ್ಯಾವ್ ಅ ಬೆಟರ್ ಆ್ಯಂಡ್ ಗುಡ್ ಸೊಸೈಟಿ. ಎಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆ ಸ್ಪಾರ್ಕ್ನ ಎಲ್ಲರೂ ಹಚ್ಕೋಬೇಕು ಅಂತ ಹೇಳ್ತೀವಿ. ಸೋಷಿಯಲ್ ಆ್ಯಕ್ಟಿವಿಸಮ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಟ್ರೂ.
ನಾವು ಹೇಳ್ಬೇಕಾದ್ರೆ ಕಂಪ್ಲೇಂಟ್ ಅದು ನಾವು ಫಸ್ಟ್ ಆ ಮಿಸ್ಟೇಕ್ ನಾವು ಮಾಡಿದ್ದೀವ ಇಲ್ವ ಅಂತ ನಾವು ನೋಡ್ಕೊಬೇಕಾಗತ್ತೆ. ಆ್ಯಂಡ್ ಇಂಡೈರೆಕ್ಟ್ಲಿ ಆ್ಯಂಡ್ ಡೈರೆಕ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ಸ್ ಟು ಎಂಟೈರ್ ನಮ್ಮ ಬೇಗೂರು ಪೊಲೀಸ್ ಸ್ಟೇಷನ್ ಟೀಮ್ ಮಾತ್ರ ತುಂಬ ಅಂದರೆ ತುಂಬ ಸಪೋರ್ಟಿವ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ಲಾಗಿದ್ದಾರೆ ಮೇಡಮ್. ಆ್ಯಂಡ್ ಎಲ್ಲ ಇಡೀ ನಮ್ಮ ಬೇಗೂರು ಠಾಣೆ ಬೇಗೂರು ಜನರ ಕಡೆಯಿಂದ ಅವ್ರಿಗೆ ಒಂದು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀವಿ ಎಲ್ಲರ ಕಡೆಯಿಂದ. ಎಲ್ಲರೂ ದಯವಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ನಿವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಲಾಸ್ಟ್ ಒಂದು ವಿಚಾರ, ಈಗ ಎಲ್ಲ ಪಾರ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ. ನಾವು ಎಲ್ಲ ಎಕ್ಸ್ಟ್ರಾ ಗಾಡಿಗಳಿರೋದನ್ನ, ಯಾವುದು ಕೆಟ್ಟೋಗಿರೋದು ಗಾಡಿಗಳನ್ನ ಎಲ್ಲ ರೋಡ್ ಮೇಲೆ ನಿಲ್ಲಿಸಿರ್ತೀರಾ. ಇಟ್ ಈಸ್ ನಥಿಂಗ್ ಬಟ್ ಅಬ್ಯಾಂಡೆಂಡ್ ವೆಹಿಕಲ್ಸ್. ಇದೇ ಥರ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತುಂಬ ದಿನದಿಂದ ನಿಲ್ಲಿಸಿದ್ದು ಅಬ್ಯಾಂಡೆಂಡ್ ವೆಹಿಕಲ್. ಸಹಜ ಗಾಡಿಗಳು ಯೂಸ್ ಆಗಿಲ್ಲ ಅಂದರೆ ಚಿಕ್ಕ ಮಕ್ಳುಗಳು ಆಟ ಆಡೋದು ಜಾಸ್ತಿ. ಅಲ್ಲೇ ಆಟ ಆಡ್ತಾಯಿದ್ರು ಮಕ್ಕಳು, ಚಿಕ್ಕ ಮಕ್ಕಳು. ಒಂದು 4 ವರ್ಷದ ಮಗು ಒಳಗಡೆ ಇತ್ತು. ಅದ್ರದ್ದು ಅಕ್ಕ ಹೊರಗಡೆ ಆಟ ಆಡ್ತಾ ಇದ್ದಾಗ ಆ ಬೀಜಗಳು ಬರುತ್ತಲ್ಲ, ಆ ಬೀಜಗಳು ಏನು ಕಲ್ಲಿಗೆ ಉಜ್ಜಿಬಿಟ್ಟು ತೆಗೆದು ತಿನ್ನೋದು ಅಭ್ಯಾಸ ಇರೋದ್ರಿಂದ ಅವಳು ಮಾಡ್ತಾ ಇದ್ದಿದ್ದು ಆಕಸ್ಮಿಕವಾಗಿ ಅದು ಅಬ್ಯಾಂಡೆಂಡ್ ವೆಹಿಕಲ್ಗೆ ಬೆಂಕಿ ಹಚ್ಚೋಗಿ 4 ವರ್ಷದ ಮಗು ಹೊರಗಡೆ ಬರೋಕ್ಕಾಗಲಿಲ್ಲ. ಸೊ ನಿಮ್ಮ ವೆಹಿಕಲ್ಗಳು ನೀವು ಅಕಸ್ಮಾತ್ ಯೂಸ್ ಮಾಡ್ತಾ ಇಲ್ಲ, ಗ್ಯಾರೇಜ್ಗಳಿಗಾಕಿ ಇಲ್ಲ ಕ್ರ್ಯಾಷರ್ಸ್ಗೆ ಎಲ್ಲಿಗಿದೆ ಅಬ್ಯಾಂಡೆಂಡ್ ವೆಹಿಕಲ್ಸ್ಗಳು ನೀವು ತೆಗಿಬೇಕು ಇನ್ ಪ್ರೊಟೆಕ್ಟಿಂಗ್ ಅದರ್ಸ್ ಲೈಫ್. ಇಷ್ಟು ಹೇಳ್ತಾ ನೀವೆಲ್ಲ ಬಂದಿದ್ದೀರಾ, ನಿಮ್ಮ ಸಮಸ್ಯೆಗಳು ನಮ್ಮಿಂದ ಹಂಚ್ಕೊಂಡಿದ್ದೀರಾ. ಎಲ್ರಿಗೂ ಮತ್ತು ನಮ್ಮ ಸ್ಟೇಷನ್ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಬೇರೆ ಏಜೆನ್ಸೀಸ್ಗೂ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು. ಒಂದೇ ಒಂದು ಕ್ವಶನ್, ನಾನು ಹಿರಿಯ ಇಲ್ಲಿ ನೆರೆದಿರೋಂಥ ಆಫೀಸರ್ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ. ನನ್ನ ಒಂದು ವಿಷಯ ಏನಂದರೆ ಈ ಮೇಡಮ್ ಅವ್ರಿಗೆ, ಟ್ರಾಫಿಕ್ ಮೇಡಮ್ ಅವ್ರಿಗೆ ನಾನು ಹಿಂದೆ ಒಂದು ಲೆಟ್ರ್ ಕೊಟ್ಟಿದ್ದೆ ಮೇಲೆ ಅಧಿಕಾರಿಗೆ. ಈಗ ಒಂದು 10% ಸುಧಾರಣೆ ಮಾಡಿದ್ದಾರೆ. ಉದ್ದೇಶ ಏನಂದರೆ ಲಾರಿಗಳಲ್ಲಿ ಈ ಕಚರ ತುಂಬಿಕೊಂಡು ಹೋಗ್ತಾರೆ ಮೇಡಮ್. ಅದರಲ್ಲಿ ಹಿರಿಯರು ಸಹ ಹಿಂದೆ ಬರಬೇಕಾದ್ರೆ ಅದ್ರ ಕಣ್ಣಿಗೆಲ್ಲ ಬೀಳುತ್ತೆ, ಮಕ್ಕಳು ಇದಾಗುತ್ತೆ. ಅದನ್ನು ಪೀಕ್ ಅವರ್ನಲ್ಲಿ ಗಾಡಿಗಳು ಬರೆದಿದ್ದಂಗೆ ಮಾಡೋದಕ್ಕೆ ಅವರಿಗೆ ನಾನು ತಿಳಿಸಿದ್ದೀನಿ. ಆದರೂ 10% ಸುಧಾರಣೆ ಮಾಡಿದ್ದಾರೆ, ಇನ್ನೂ ಮಾಡಬೇಕು ಅಂತ ನನ್ನ ಕೋರಿಕೆ ಮೇಡಮ್, ಅಷ್ಟೇ. ಥ್ಯಾಂಕ್ ಯು. ಈಗ ನೀವೆಲ್ಲ ಟ್ರಾಫಿಕ್ ಇಶ್ಯೂಸ್ ಹೇಳಿದ್ರಲ್ಲ, ಲಾಸ್ಟ್ ಪಾಯಿಂಟ್, ನಮ್ಮ ಎರಡೆರಡು ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರುತ್ತೆ. ಸೊ ಆ ಪ್ರೆಷರ್ ಎಷ್ಟು ಇರುತ್ತೆ ಅಂತ ನೀವುಗಳೂ ಅರ್ಥ ಮಾಡಿಕೊಂಡು ಎಲ್ಲಿವರೆಗೆ ಕೈ ಜೋಡಿಸೋದಿಲ್ಲ ಅಲ್ಲಿವರೆಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗೋದಿಲ್ಲ. ಎಸ್ ಮಾ? ಅದು ಅವ್ರ ತಂದೆ ತಾಯಿ ಕೈಯಲ್ಲಿ ಫೀಸ್ ಕಟ್ಟೋಕ್ಕಾಗ್ದಿರ ಇರ್ಬೋದು, ಮತ್ತು ಅಡ್ಮಿಷನ್ಗಳು ಜಾಸ್ತಿ ಮಾಡೋದ್ರಿಂದ ಅದನ್ನು ಬರ್ಸೋ ಶಕ್ತಿ ಅವ್ರಿಗೆ ಇಲ್ದಿರ ಇರ್ಬೋದು. ಅಂಥ ಮಕ್ಕಳು ತುಂಬ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳಿಗೆ ನೀವು ಐಡೆಂಟಿಫೈ ಮಾಡಿ ಇನ್ಫಾರ್ಮ್ ಮಾಡಿ, ನಾವು ಬಂದು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಅಡ್ಮಿಷನ್ಸ್ ಮಾಡಿಸ್ತೀವಿ. ಹೌದು, ಅದನ್ನು ನಾನು ಜನಸಂಪರ್ಕ ಇದರಲ್ಲೂ ಕೂಡ ಹೇಳಿದ್ದೀನಿ. ನಾವು ಕೂಡ ಇನ್ಫಾರ್ಮ್ ಮಾಡಿ ನಮ್ಮ ಕಾನ್ಸ್ಟೇಬಲ್ಸ್ಗೆ, ನಮ್ಮ ಇನ್ಸ್ಪೆಕ್ಟರ್ಸ್ ದೇ ವಿಲ್ ಫ್ಲಾಗ್ ಆಫ್ ಮತ್ತೆ ಅವ್ರಿಗೆ ಅಡ್ಮಿಷನ್ ಮಾಡಿಸ್ತೀವಿ. ಅದು ನಮ್ಮ ದೇವ್ರ ಚಿಕ್ಕನಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಕ್ಕಳು ಅದರಿಂದ ತುಂಬ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಒಂದು ಹೇಳಿ. ವಿ ವಿಲ್ ಹ್ಯಾವ್ ದ ಡ್ರೈವ್. ನೋ ವರಿ. ಥ್ಯಾಂಕ್ ಯು. ತಾವು ನೀಡಿದಂಥ ಸಲಹೆ ಸೂಚನೆಗಳನ್ನ ಮೇಡಮ್ ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದಾರೆ. ಇತರ ಇಲಾಖೆಗಳ ಜೊತೆ ಮೇಡಮ್ ಚರ್ಚಿಸುತ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಾವು ಬಗೆಹರಿಸ್ತೀವಿ. ಈ ಅಧ್ಯಕ್ಷತೆ ನಡೆಸಿದಂಥ DCP ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಠಾಣಾ ಸ್ಥಳದಲ್ಲಿ ಕೆಲವರು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ, ಮತ್ತು ಕೆಲವ್ರದ್ದು ಮೊಬೈಲು ಕಳೆದೋಗಿರುತ್ತೆ, ಅದನ್ನು ಇಲ್ಲಿ ಒಂದು ವಾಪಸ್ ನೀಡುವಂಥ ಕಾರ್ಯಕ್ರಮ ಅಂದ್ಕೊಳ್ತಿದ್ವಿ. ಮೊದಲಿಗೆ ದಿನೇಶ್ ಗೌಡ ಇವರು 2 ಏಪ್ರಿಲ್ 25ರಂದು ಅವರಿಗೆ ಒಂದು ಮೊಬೈಲ್ ಸಿಗುತ್ತೆ. ಆ ಮೊಬೈಲ್ನ ಠಾಣೆಗೆ ತಗೊಂಬಂದು ಕೊಟ್ಟು ಅದು ಅವರು ಸಂಬಂಧಪಟ್ಟ ಮಾಲೀಕರಿಗೆ ಹಿಂದಿರುಗಿಸಲು ಸಹಕಾರಿಯಾಗಿರುತ್ತೆ. ಅವರಿಗೆ ಮೇಡಮ್ ಕಡೆಯಿಂದ ಒಂದು ಪ್ರಶಂಸನಾ ಪತ್ರ. ಎರಡನೇದು ಮುರುಗನ್, ಇವ್ರಿಗೂ ಸಹ 16 ಮೇ 25ರಂದು ಒಬ್ಬರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮಾಡೋಂಥ ಐಫೋನು ಕಳೆದೋಗಿರುತ್ತೆ, ತುಂಬ ಗಾಬರಿ ಆಗಿರುತ್ತೆ. ಅದೇ ಟೈಮಲ್ಲಿ ಇವ್ರು ಸಿಕ್ಕಿದ್ನ ಠಾಣೆಗೆ ತಗೊಂಬಂದು ಕೊಟ್ಟಿರ್ತಾರೆ. ಅವ್ರಿಗೆ ಸುಮಾರು ಡಾಟಾಗಳು ಅದರಲ್ಲಿ ಇರುತ್ತೆ, ಅದೆಲ್ಲ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಿದ್ವಿ. ಮೂರನೇದು ಮಹೇಶ್ ಅಂತ, ನಮ್ಮ ಬೇಗೂರು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಒಂದು ಲೇಡಿ ಗರ್ಭಿಣಿಯಾಗಿರ್ತಾರೆ, ತುಂಬ ಅರ್ಜೆಂಟ್ ಆದಾಗ ಫ್ರೀ ಸರ್ವಿಸ್ ತೊಗೊಂಬಂದು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಅಡ್ಮಿಟ್ ಮಾಡ್ತಾರೆ, ಅವ್ರಿಗೂ ಒಂದು ಪ್ರಶಂಸನಾ ಪತ್ರ ನೀಡ್ತದೆ. ಮತ್ತು ಮಂಜುನಾಥ್ ಸಿ ಅಂತ,
ಇವರು ನಮ್ಮ ಪೊಲೀಸ್ ಬಾತ್ಮೀದಾರರಾಗಿ ಮತ್ತು ಅನೇಕ ಪ್ರಕರಣಗಳಲ್ಲಿ ಅಪರಾಧ ಯಾರ ಕ್ರೈಮಲ್ಲಿ ತೊಡಗಿರ್ತಾರೆ ಅಕ್ಯೂಸ್ನ ಹಿಡಿಯೋದಲ್ಲಿ ತುಂಬ ಸಹಕಾರಿಯಾಗಿದ್ದಾರೆ. ಅವ್ರಿಗೂ ಒಂದು ಪ್ರಶಂಸನೆ. ಮತ್ತು ಬೇಗೂರು ಅಬ್ದುಲ್ ಅಂತ, ನಮ್ಮಲ್ಲಿ ಯಾವುದಾದ್ರೂ ಸೀರಿಯಸ್ ಅಫೆನ್ಸ್ಗಳಾದರೆ, ಮರ್ಡರ್ಗಳಾದರೆ ಸಾಕ್ಷಿಗೆ ಕರೆದ್ರೆ ನಮ್ಮ ಪೊಲೀಸರಿಗೆ ಸಹಕಾರ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಆವಾಗ ನಾವು ಸೀರಿಯಸ್ ಅಫೆನ್ಸ್ಗಳಿಗೆ ಇವ್ರಿಗೆ ಹೇಳಿದಾಗ ಯಾವುದು ನೈಟ್ ಆಗಿರಲಿ ಯಾವ ಟೈಮಲ್ಲಾದ್ರೂ ಬಂದು ನಮಗೆ ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಅವ್ರಿಗೂ ಒಂದು ಪ್ರಶಂಸನೆ ಪತ್ರ. ಮತ್ತು ಇಬ್ಬರು ಮಂಜುನಾಥ್ ಪ್ರೇಕಾಂತ್ ಇಬ್ಬರು ಮೊಬೈಲ್ ಕಳ್ಕೊಂಡಿರ್ತಾರೆ. ನಾವು CR ಪೋರ್ಟಲ್ಲಿ ಅದನ್ನು ದಾಖಲಿಸಿ ಅದನ್ನ ಟ್ರ್ಯಾಕ್ ಮಾಡಿ ಅದನ್ನ ಟ್ರೇಸ್ ಮಾಡಿದ್ವಿ. ಈ ದಿವಸ ಅವ್ರಿಗೆ ಹಿಂದಿರುಗಿಸ್ತಾ ಇದ್ವಿ. ಮಂಜುನಾಥ್. ಹಾಗೆ ಪ್ರಿಯಾಂಕಾ ಅವ್ರದ್ದು ಸಹ ಕಳೆದೋಗಿರುತ್ತೆ, ಅದೊಂದು ಟ್ರೇಸ್ ಆಗಿದೆ, ಅದು ಇವತ್ತು ನಾವು ವಾಪಸ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಮತ್ತು ನಮ್ಮ ಥ್ಯಾಂಕ್ ಯು. ಬೇಗೂರು ಠಾಣಾ ಸರದಿನಲ್ಲಿ ಎಲ್ಲ ಸಾರ್ವಜನಿಕರು, ಮುಖಂಡರುಗಳು, ನಮ್ಮ ಕಾರ್ಪೊರೇಟರ್ಗಳು ಏನೇ ಸಮಸ್ಯೆಗಳಿದ್ರೂ ನಾವು ಪೊಲೀಸ್ ವತಿಯಿಂದ ಕೇಳಿದಾಗ ಅವರೆಲ್ಲ ನಮಗೆ ತುಂಬ ಹೃದಯದಿಂದ ಸಹಕಾರ ನೀಡ್ತಾ ಇದ್ದಾರೆ. ಅವ್ರ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಅಂತಿಮ ಘಟ್ಟ ವಂದನಾರ್ಪಣೆ ನಡೆಸಿಕೊಡೋರು ಮಹೇಶ್ ಕುದ್ರಿ ಸರ್. ಪ್ಲೀಸ್. I represent ACS Layout B Block Tejas Welfare Association. Counterparts ಮಾತಾಡಿದರು. I have a couple of appreciative points and ಒಂದು ಕಂಪ್ಲೇಂಟ್ ಕೂಡ ಇದೆ ಟು ಆ್ಯಡ್ ಆನ್. ಬೆಸ್ಕಾಮ್ ಐ ವುಡ್ ಸೇ ಒಂದು ಚಪ್ಪಳೆ ಹೊಡಿಬೇಕು ಬೆಸ್ಕಾಮ್ ಅವ್ರಿಗೆ. ಬಿಕಾಸ್ ವಾಟ್ ಎವರ್ ಆಗ್ತಾ ಇದೆಯೋ ದ ವೇ ದೇ ರೆಸ್ಪಾಂಡ್ ಇಟ್ ಇಸ್ ಬೀನ್ ಅಮೇಝಿಂಗ್. ಅವರು ಟೈಮ್ ಟು ಟೈಮ್ ಏನಾದರೂ ಇದ್ದರೂ ದೇ ಆಲ್ವೇಸ್ ಕ್ಲಿಯರ್ ಇಟ್. ಸೊ ಬೆಸ್ಕಾಮ್ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಪೊಲೀಸ್ 100 ದ ವೇ ಯು ಗೈಸ್ ಕಮ್ ನಾವು ಒಂದು 5 ಮಿನಿಟ್ಸ್ ಆದರೂ ಸರಿ, ಒಂದು 10 ಮಿನಿಟ್ಸ್ ಅಲ್ಲಾದರೂ ಸರಿ, ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ನಡೀತಾ ಇದ್ದರೆ ದ ವೇ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೇಔಟ್, ನಮ್ಮ ಸುತ್ತಮುತ್ತ ದ ವೇ ಯು ಹ್ಯಾವ್ ರೆಸ್ಪಾಂಡೆಡ್ ಅದು ತುಂಬ ಚೆನ್ನಾಗಿದೆ. ಕೀಪ್ ಆನ್ ಇಂಪ್ರೂವಿಂಗ್ ದಟ್ ಐ ವುಡ್ ಸೇ. ಥರ್ಡ್ ಒನ್, ಒಂದು ಕಂಪ್ಲೇಂಟು, ಸ್ಯಾಂಕ್ಷನ್ಡ್ ರೋಡ್ ವರ್ಕ್ ನಡೀತಾ ಇತ್ತು. ಸತೀಶ್ ರೆಡ್ಡಿ ಸರ್ ಅವರು ಸ್ಯಾಂಕ್ಷನ್ ಮಾಡಿ ಅವರೆಲ್ಲ ಬಂದು ಒಂದು ರೋಡ್ ವರ್ಕ್ ಮಾಡ್ತಾ ಇದ್ದಿದ್ದು. ಅಲ್ಲಿ ಒಬ್ಬರು ಆಲ್ಮೋಸ್ಟ್ ರೋಡ್ ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ ತಡಸ ಮಾಡಿದ್ದಾರೆ. ಅದು ಏನಕ್ಕೆ ಅಂತ ಅವ್ರದ್ದಂತೆ ಆ ರೋಡ್, ಆ ಪ್ರಾಪರ್ಟಿ. ಸೊ ಅದು ಹೆಂಗೆ ಸಾಲ್ವ್ ಮಾಡೋದು ಅಂತ ನಮಗೆ ಗೊತ್ತಿಲ್ಲ ಈಗ. ಬಿಕಾಸ್ ಅರ್ಧ ಮುಕ್ಕಲ್ ರೋಡ್ ವರ್ಕ್ ಫಿನಿಷ್ ಆಗಿತ್ತು, ಬಸ್ ಜಸ್ಟ್ ಒಂದು ಲಾಸ್ಟ್ ಲೇಯರ್ ಆಗಬೇಕಿತ್ತು, ಆವಾಗ ಬಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ದಾರೆ. ಇದೊಂದು ಏನು ಮಾಡೋದು ಅಂತ ಗೈಡ್ ಮಾಡಬೇಕು. ರೋಡ್ ವರ್ಕ್ ಸಪ್ರೇಟ್ ಮೇಜರ್ ವರ್ಕ್ಸ್ ಬರುತ್ತೆ. BBMP ಅವರು, AW ಅವ್ರು ಬಂದಿಲ್ಲ. ಖಂಡಿತ ಅದನ್ನು ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡಿಸ್ತೀನಿ. ಓಕೆ. ಮತ್ತು ಇನ್ನೊಂದು ಒಬ್ಬರು ಅಕ್ರಮ್ ಪಾಷಾ ಅಂತ, ನಮ್ಮ RN ಗೋಲ್ಡ್ ಪ್ಯಾಲೇಸ್ ಅವರು, ನಮ್ಮ ಪೊಲೀಸ್ ಕಾರ್ಯಕ್ರಮಕ್ಕೆ ಯಾವಾಗ ನಾವು ಕೇಳಿದ್ರೂ ಉಚಿತವಾಗಿ ಈ ಒಂದು ಕಲ್ಯಾಣ ಮಂಟಪನ ನೀಡಿ ನಮಗೆ ಸಹಕರಿಸ್ತಾ ಇದ್ದಾರೆ. ಅವ್ರಿಗೂ ಮೇಡಮ್ ವತಿಯಿಂದ ಒಂದು ಪ್ರಶಂಸನಾ ಪತ್ರವನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ. ಎಲ್ಲರಿಗೂ ಕೊನೆಯದಾಗಿ ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಕಾರ್ಯಕ್ರಮದಲ್ಲಿ ಈ ಘನ ಅಧ್ಯಕ್ಷತೆಯನ್ನು ವಹಿಸಿ ನಿಮ್ಮೆಲ್ಲರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿ ಎಲ್ಲದಕ್ಕೂ ಉತ್ತರ ಕೊಟ್ಟಿರೋಂಥ ಮಾನ್ಯ ಉಪ ಪೊಲೀಸ್ ಆಯುಕ್ತರು DCP ಮೇಡಮ್, ಶ್ರೀಮತಿ ಸಾರಾಪತಿ ಮೇಡಮ್ IPS ರವರಿಗೆ ವಂದನೆಗಳನ್ನ ಅರ್ಪಿಸ್ತೀನಿ. ಮತ್ತು ಸಹಾಯಕ ಪೊಲೀಸ್ ಆಯುಕ್ತರು ACP ಸರ್ ಸತೀಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಸಹಭಾಗಿತ್ವವಾಗಿದ್ದರು, ಅವ್ರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತೀನಿ. ಹಾಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ, ತುಂಬ ಕಡಿಮೆ ಅವಧಿ 3-4 ದಿನಗಳಲ್ಲೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಿ ನಿರ್ವಹಿಸಲಿಕ್ಕೆ ನಮ್ಮ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀ ಕೃಷ್ಣಕುಮಾರ್ ಸರ್ ಅವರು ಇದು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲ ಸಿಬ್ಬಂದಿಗಳು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮತ್ತು ಎಲ್ಲ ಇಲಾಖೆಗಳಿಂದ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಕರೆಯನ್ನು ಹೋಗೊಟ್ಟು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ನೀವೆಲ್ಲ ಇಷ್ಟೊತ್ತು ತಾಳ್ಮೆಯಿಂದ ಆಲಿಸಿದ್ದೀರ ನಮ್ಮ ಕಾರ್ಯಕ್ರಮನ. ಅದಕ್ಕೆ ತಮಗೂ ಕೂಡ, ಮತ್ತು ಮಾಧ್ಯಮ ಮಿತ್ರರು ಮತ್ತು ಫೋಟೋಗ್ರಾಫರ್ಸು ಮತ್ತು ಸ್ಥಳೀಯ ಗಣ್ಯ ವ್ಯಕ್ತಿಗಳು, ಅಂದರೆ ಊರಿನ ಮುಖ್ಯಸ್ಥರುಗಳು, ಈಗ ಉದಾಹರಣೆಗೆ
ಎಕ್ಸ್ ಕಾರ್ಪೊರೇಟರ್ ಆದಂಥ ಆಂಜನಪ್ಪ ಅವ್ರು ಬಂದಿದ್ದರು, ಆಮೇಲೆ ಅಬ್ದುಲ್ಲು, ಆಮೇಲೆ ಮೇಡಮ್ ಅವರು, ಸಾಕ್ಷಿ ಮೇಡಮ್ ಅವರು, ದಮಯಂತಿ ಅವರು, ಮತ್ತು ಈ ಥರ ರವಿ ಅವರು ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇದೇ ರೀತಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ತಾವು ಭಾಗವಹಿಸಿ ಸಕ್ಸಸ್ಫುಲ್ ಮಾಡಬೇಕಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು.